ಶ್ರಮವೆಯ್ಯ ಪರ ಸಾಧನವು ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಕಾಯ್ದೆಯನ್ನ ಅನುಷ್ಠಾನಗೊಳಿಸುವ ಪೂರ್ವದಲ್ಲಿ ನಾವು ಕಾಯ್ದೆಯ ಉದ್ದೇಶ ಏನು ಅನ್ನುವಂಥದ್ದನ್ನ ಬೆಳಗ್ಗೆ ವಿನಾಯಕ್ ಅವರು ನಿಮಗೆ ಮಾತಾಡ್ತಾ 1966 ಅಲ್ಲಿ ಈ ಕಾಯ್ದೆಯನ್ನ ಮಾಡಿದಾಗ 1966 ಅಲ್ಲಿ ಈ ಕಾಯ್ದೆಯನ್ನ ಮಾಡಿದಾಗ ಕಾಯ್ದೆಯ ಮೂಲ ಉದ್ದೇಶ ಏನಿತ್ತಂದ್ರೆ ಕೃಷಿ ಉತ್ಪನ್ನಗಳ ಮಾರಾಟ ಏನಿದೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅದನ್ನ ರೆಗ್ಯುಲೇಟ್ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಆಕ್ಟ್ ಅನ್ನು ತಂದರು. ತದನಂತರದಲ್ಲಿ ಅನೇಕ ಬದಲಾವಣೆಗಳನ್ನ ಈಗಾಗಲೇ ನಾವು 2020ರಲ್ಲಿ ಈ ಕಾಯ್ದೆಯ ಪುನರಾವಲೋಕನ ಅಥವಾ ಕಾಯ್ದೆಯ ಅಂಶಗಳನ್ನ ಮತ್ತೊಂದು ಸಾರಿ ಹೊಸತನದಲ್ಲಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿವರೆಗೆ ಇದ್ದಂತ ಅಡೆತಡೆಗಳೇನಿದ್ದು ಅದನ್ನ ಸಾಕಷ್ಟು ಅಮೆಂಡ್ಮೆಂಟ್ಸ್ ಮೂಲಕ ತೆಗೆದಿದ್ದಾರೆ ಅನ್ನುವಂಥದ್ದು ಒಂದು ಅಂಶ. ಎರಡನೇದು ಇಲ್ಲೇ ಇರ್ಬೇಕಪ್ಪ ನನಗೆ ಅಡ್ಡ. ಎರಡನೇದು ಈ ಕಾಯ್ದೆಯ ಅನುಷ್ಠಾನ ಮಾಡುವಂತ ಅಧಿಕಾರಿಗಳಾಗಿ ನೀವೆಲ್ಲ ನಾವು ಈಗ ರಿಟೈರ್ ಆಗಿದ್ದೇವೆ, ತಾವುಗಳೆಲ್ಲ ಇದರ ಮೂಲ ಆಶಯಕ್ಕೆ ಮೂಲ ಉದ್ದೇಶಕ್ಕೆ ಕುಂದು ಬರದ ಹಾಗೆ ನಾವು ನಡ್ಕೋಬೇಕಾಗ್ತದೆ. ಈ ಮೂಲ ಆಶಯವನ್ನು ಅರ್ಥ ಮಾಡ್ಕೊಳ್ಳುವಾಗ ಈಗಾಗಲೇ ವಿನಾಯಕ್ ಅವರು ತಮ್ಗೆ ಹೇಳಿದ್ರು ಪ್ರಿಯಾಂಬಲ್ ಆಫ್ ದಿ ಆಕ್ಟ್ ಅಲ್ಲಿ ರೆಗ್ಯುಲೇಷನ್ ಅನ್ನುವಂಥದ್ದು ಪ್ರಾರಂಭ ಆಯಿತು ಅಂತ. ಈ ಕಾಯ್ದೆಯನ್ನು ಇಂಟರ್ಪ್ರೇಟ್ ಮಾಡ್ತಾ ರಾಜ್ಯದ ಹೈಕೋರ್ಟ್ಗಳು ಮತ್ತೆ ಸುಪ್ರೀಂ ಕೋರ್ಟ್ಗಳು ಇಟ್ಸ್ ಎ ಸೋಶಿಯೋ ಎಕನಾಮಿಕ್ ಆಕ್ಟ್ ಅಂಡ್ ಎ ಬೆನಿಫಿಷಿಯಲ್ ಆಕ್ಟ್ ಅಂತ ಹೇಳಿದ್ದಾರೆ. ಈ ಸೋಶಿಯೋ ಎಕನಾಮಿಕ್ ಆಕ್ಟಿಗೂ ಎಕನಾಮಿಕ್ ಆಕ್ಟಿಗೂ ವ್ಯತ್ಯಾಸ ಏನಂದ್ರೆ ಈ ಎಕನಾಮಿಕ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡುವಾಗ ಅಲ್ಲಿ ಈಗಾಗಲೇ ತೆರಿಗೆ ರೂಪದಲ್ಲಿ ಅದಿರ್ತದೆ. ಸೋಶಿಯೋ ಎಕನಾಮಿಕ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡುವಾಗ ನಮ್ಮ ಸುತ್ತ ಒಂದು ಪರಿಸರ ಏನಿದೆ, ನಾವು ಯಾರನ್ನ ಮೂಲ ಉದ್ದೇಶವನ್ನಾಗಿ ಇಟ್ಕೊಂಡಿದ್ದೇವೆ, ನಮ್ಮ ಗುರಿಯಲ್ಲಿ ಯಾರ ಇಂಟ್ರೆಸ್ಟ್ ಅನ್ನ ನಾವು ಕಾಯಬೇಕು ಅನ್ಕೊಂಡಿದ್ದೇವೆ, ಅದನ್ನ ಮೂಲ ಉದ್ದೇಶವಾಗಿ ಇಟ್ಕೊಂಡು ಮಿಕ್ಕಿರುವಂತಹದನ್ನೆಲ್ಲ ಪಕ್ಕಕ್ಕೆ, ಈ ಉದಾಹರಣೆಗೆ ಕೆಳಗಡೆ ಹುಗ್ಗಿ ಸ್ವಲ್ಪನೇ ಇರ್ತದೆ, ಹುಗ್ಗಿ ಯಾರು ದೊಡ್ಡದಾಗಿ ಇಷ್ಟು ಬಟ್ಲಲ್ಲಿ ಕೊಡೋದಿಲ್ಲ ಅಲ್ವಾ, ಮುಖ್ಯ ರೊಟ್ಟಿ ಚಟ್ನಿ ಮತ್ತೆ ಬದನೆಕಾಯಿ ರೀತಿ ಇರ್ತದೆ. ಸೊ ಅದರಿಂದ ಮೂಲ ಉದ್ದೇಶ ಏನಿದೆ ಆ ಕಾಯ್ದೆಯನ್ನ ನಾವು ಮಾಡಬೇಕು, ಆ ಮೂಲ ಉದ್ದೇಶ ಯಾರಿಗೆ ತಲುಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಬೆನಿಫಿಷಿಯಲ್ ಆಕ್ಟ್. ಬೆನಿಫಿಷಿಯಲ್ ಆಕ್ಟ್ ಅಂದ್ರೆ ಹೆಂಗೆ, ನಾವೇನ್ ಫ್ರೀ ಕೊಡ್ತಾ ಇಲ್ಲ ಯಾರಿಗೂ ಸರ್ವಿಸಸ್, ನಾವು ಸರ್ವಿಸಸ್ ಅನ್ನ ಅವರಿಗೆ ಕೊಡ್ತಾ ಇದ್ದೇವೆ. ನಮ್ಮ ಕಾಯ್ದೆಯಲ್ಲಿ ರೂಪಿತವಾದಂತಹ ಸರ್ವಿಸಸ್ ಏನ್ ಐಡೆಂಟಿಫೈ ಮಾಡಿದಾರೆ ಆ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದೇವೆ. ಆ ಸರ್ವಿಸಸ್ಗೆ ನಾವು ಅವರಿಂದ ಕೆಲವು ಸಂಭಾವನೆ ಅಂತಿರೋ, ನೀವು ಫೀಸ್ ಅಂತಿರೋ ಏನಂತಿರೋ ಅದನ್ನ ಪಡ್ಕೋತಾ ಇದ್ದೇವೆ. ಆ ಪಡೆದುಕೊಳ್ಳುವಂತಹ ಫೀ ಏನಿದೆ ಮತ್ತೆ ನೀವು ಕೊಡುವಂತಹ ಸರ್ವಿಸಸ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಸಮವಾಗಿರ್ಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಅಲ್ಲಿ ಸಾಕಷ್ಟು ಸಾರಿ ಹೇಳಿದ್ದಾರೆ. ಅದಕ್ಕೆ ಕ್ವಿಡ್ ಪ್ರೋಕೋ ಅಂತ ಹೇಳ್ತಾರೆ. ಏನನ್ನ ಪಡಿತೀರಿ ಅದನ್ನ ವಾಪಸ್ ಕೊಡ್ಬೇಕು ಅನ್ನುವಂಥ. ಬಹುಶಃ ಜೀವನ ಕೂಡ ಅಷ್ಟೇ, ನಾವೇನ್ ಜೀವನದಲ್ಲಿ ಪಡಿತೀವಿ ಅದು ವಾಪಸ್ ಕೊಟ್ಬಿಟ್ರೆ ನಾವು ಹೋಗುವಾಗ ಲೆಕ್ಕ ಚುಕ್ತ ಆಗ್ಬಿಡುತ್ತೆ. ಇಲ್ದಿದ್ರೆ ಲೆಕ್ಕ ಈ ಕಡೆ ಜಾಸ್ತಿ ಇರ್ತದೆ, ಈ ಕಡೆ ಕಡಿಮೆ ಇರ್ತದೆ, ಆ ರೀತಿ. ಸೊ ಇದನ್ನ ನಾವು ಬೆನಿಫಿಷಿಯಲ್ ಆಕ್ಟ್ ಅಂತ ಹೇಳಿ ನೋಡ್ಬೇಕಾಗ್ತದೆ. ಅದರಿಂದ ಕಾಯ್ದೆಯನ್ನ ಇಂಪ್ಲಿಮೆಂಟ್ ಮಾಡುವಾಗ ನಾವು ಎಲ್ಲ ಚೆಕ್ ಪೋಸ್ಟ್ ಕೂತಿರ್ತೀವಿ, ಸೆಕ್ರೆಟರಿ ಆಗಿ ಕೂತಿರ್ತೇವೆ, ಮಾರ್ಕೆಟ್ ಸೂಪರ್ವೈಸರ್ಸ್ ಆಗಿ ಕೂತಿರ್ತೇವೆ. ಅದು ನೋಡುವಾಗ ನಿಮ್ಮ ದೃಷ್ಟಿಕೋನ ನಿಮ್ಗೆ ಕಣ್ಣು ತೆಗೆದ್ರೆ ಫಸ್ಟ್ ರೈತ ಬರಬೇಕು, ರೈತನ ಇಂಟ್ರೆಸ್ಟ್ ಅನ್ನ ನಾವು ಕಾಪಾಡ್ತಾ ಇದ್ದೀವಾ ಅನ್ನುವಂಥ. ಈಗ ನಾನು ಹೇಳುವಂತಹ ಸೆಕ್ಷನ್ಸ್ ಅಲ್ಲಿ ಒಂದು ಸೆಕ್ಷನ್ ಏನಿದೆ ಅದು ಸಂಪೂರ್ಣವಾಗಿ, ಒಂದೆರಡು ಸೆಕ್ಷನ್ ಸಂಪೂರ್ಣವಾಗಿ ರೈತರನ್ನೇ ಕೇಂದ್ರೀಕೃತವಾದಂತ ಒಂದು ಸೆಕ್ಷನ್ ಆಗಿದೆ. ಸೊ ಇದಾದ್ಮೇಲೆ ಈ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಾವು ಎರಡು ಅಂಶಗಳನ್ನ ನಿಮ್ಮ ಮನಸ್ಸಿನಲ್ಲಿ ಜ್ಞಾಪಕ ಇಟ್ಕೋಬೇಕಾಗ್ತದೆ. ಒಂದು ಯಾವ ಮೂಲಭೂತ ಉದ್ದೇಶದಿಂದ ಆಗಿದೆ, ಎರಡನೇದು ವಾಟ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ಇದಕ್ಕೆ ನಾನು ಈ ಹಿಂದಿನ 3 ಸೆಷನ್ಸ್ ಅಲ್ಲಿ ಹೇಳಿದ್ದೆ. ಸ್ಟೀಫನ್ ಕೋವೆ ಅನ್ನುವಂತ ಒಬ್ಬ ಮ್ಯಾನೇಜ್ಮೆಂಟ್ ಗುರು ಹೇಳ್ತಾರೆ, ನೀವು ಯಾವುದೇ ಒಂದು ಕೆಲಸವನ್ನ ಅಥವಾ ನಿಮ್ಮ ಮುಂದೆ ಇರುವಂತಹ ಕೆಲಸಗಳನ್ನ 4 ಕ್ವಾಡ್ರೆಂಟ್ಸ್ ಅಲ್ಲಿ ಅಂದ್ರೆ 4 ಚೌಕಾಕಾರದಲ್ಲಿ ಡಿವೈಡ್ ಮಾಡ್ಕೋಬೇಕು. ಒಂದು ಮೇಲ್ಗಡೆ ಇಂಪಾರ್ಟೆಂಟ್, ನಾಟ್ ಇಂಪಾರ್ಟೆಂಟ್, ಬಹುಶಃ ಬೋರ್ಡ್ ಇಲ್ಲ, ಇಲ್ಲಿ ತೋರಿಸ್ತಾರೆ. ಇಂಪಾರ್ಟೆಂಟ್, ನಾಟ್ ಇಂಪಾರ್ಟೆಂಟ್,
ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಅರ್ಜೆಂಟ್, ನಾಟ್ ಅರ್ಜೆಂಟ್. ನೀವು ಯಾವುದೇ ಕೆಲಸಗಳನ್ನ, ಇವನ್ ನಮ್ಮ ಆಕ್ಟ್ ನ ಎಲ್ಲ ಸೆಕ್ಷನ್ಸ್ ಅನ್ನ ನೀವು ಆ 4 ಕ್ವಾಡ್ರೆಂಟ್ ಅಲ್ಲಿ ಹಾಕೋಬಹುದು. ವಾಟ್ ಈಸ್ ಇಂಪಾರ್ಟೆಂಟ್ ಅಂಡ್ ವಾಟ್ ಈಸ್ ಅರ್ಜೆಂಟ್, ಇದು ಫಸ್ಟ್ ಪ್ರಯಾರಿಟಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಸೊ ಈಗ ಉದಾಹರಣೆಗೆ ನಾವು ಸೆಕ್ಷನ್ 8 ದಟ್ ಈಸ್ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್, ಯಾಕೆಂದ್ರೆ ನಾವು ಲೈಸೆನ್ಸ್ ಇರಬೇಕು, ಲೈಸೆನ್ಸ್ ನೋಟಿಫಿಕೇಶನ್ ಇರುವಂತ ಏರಿಯಾದಲ್ಲಿ ಟ್ರೇಡ್ ಮಾಡಬೇಕು. ಸೆಕ್ಷನ್ 9 ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯು ಆರ್ ಎ ಲೋಕಲ್ ಅಥಾರಿಟಿ. ಲೋಕಲ್ ಅಥಾರಿಟಿ ಅನ್ನುವಾಗ ಬೇರೆ ಯಾವುದೇ ಅಥಾರಿಟಿಗೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಪ್ರದೇಶದ ಮೇಲೆ ಕೃಷಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ ನೀವು ಅದನ್ನ ಜ್ಞಾಪಕ ಇಟ್ಕೋಬೇಕು. ಕೃಷಿ ಮಾರಾಟಗಳ ಬೈಯಿಂಗ್ ಅಂಡ್ ಸೆಲ್ಲಿಂಗ್, ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಧಿಕಾರ ನಿಮ್ಮ ಮೇಲೆ ಇರೋದಿಲ್ಲ. ಹಾಗಂತ ನೀವು ಬೇರೆ ಯಾವುದೇ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಕೆಲವು ಸ್ಟ್ಯಾಚ್ಯುಟರಿ ಅಧಿಕಾರಗಳು ಬೇರೆ ಆಕ್ಟ್ ಅಲ್ಲಿ ಏನಿರ್ತವೆ ಅದಿರ್ತದೆ ಅವರಿಗೆ. ಸೊ ಅದನ್ನ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಒಬ್ಬ ಕಾರ್ಯದರ್ಶಿ ಸೆಕ್ಷನ್ 56 ಬರ್ತದೆ. ಸೊ 56 ಬಂದಾಗ ಅವನು ತಾನು ನಿರ್ವಹಣೆ ಮಾಡಬೇಕಾದಂತ ಕರ್ತವ್ಯ ಏನು ಅನ್ನುವಂಥದ್ದನ್ನ ಫಸ್ಟ್ ನೋಡ್ಕೋಬೇಕು. ಒಬ್ಬ ಕಾರ್ಯದರ್ಶಿಯಾಗಿ ನಾವು ಮೊದಲು 63, 56, 46, 8, 9, 65 ಇವುಗಳನ್ನ ನೋಡಿ ಅದು ವೆರಿ ಇಂಪಾರ್ಟೆಂಟ್, ವೆರಿ ಅರ್ಜೆಂಟ್. ಈಗ ಕೆಲವು ಸೆಕ್ಷನ್ಸ್ ಇರ್ತವೆ, ಬಹಳಷ್ಟು ಜನ ಆ ಸೆಕ್ಷನ್ಸ್ ಅನ್ನ ತೆಗೆದು ಕೂಡ ನೋಡೋದಿಲ್ಲ, ಸರ್ವಿಸ್ ಎಲ್ಲ ಮುಗಿದಿರ್ತವೆ. ಅವು ನಾಟ್ ಇಂಪಾರ್ಟೆಂಟ್ ಇರ್ತವೆ, ನಾಟ್ ಅರ್ಜೆಂಟ್ ಇರ್ತವೆ. ಆದ್ರೆ ನಮ್ಮಲ್ಲಿ ಬಹಳಷ್ಟು ಜನಗಳ ಸಮಯ ಈ 4ನೇ ಪ್ಲೇಸಿಗೆ ಬರ್ಬೇಕಲ್ಲ, ನಾಟ್ ಇಂಪಾರ್ಟೆಂಟ್, ನಾಟ್ ಅರ್ಜೆಂಟ್, ಅವುಗಳ ಮೇಲೆ ನಾವು ಸಾಕಷ್ಟು ಸಮಯವನ್ನ ನಮ್ಮ ಮಾರುಕಟ್ಟೆ ಸಮಿತಿ ಇರ್ಬೋದು, ನಾವುಗಳಿರ್ಬೋದು ಕಳೀತೇವೆ. ಎಲ್ಲ ಮುಗಿದು ನಂತರ ನೀವು ಹಿಂತಿರುಗಿ ನೋಡಿದಾಗ ಏನಪ್ಪಾ ಸಾಧನೆ ಮಾಡಿದ್ವಾ ಅಂತ ನೋಡಿದ್ರೆ 1, 2, 3 ಅಲ್ಲಿ ಏನು ನಾವು ಜಾಸ್ತಿ ಮಾಡಿರೋದಿಲ್ಲ, 4 ಅಲ್ಲಿ ಜಾಸ್ತಿ ಮಾಡಿರ್ತೇವೆ. ಆದ್ರಿಂದ ನೀವು ಇವತ್ತಿನಿಂದ ಯಾವುದೇ ಕೆಲಸ ಇರ್ಬೋದು ಆ ತರ ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಅರ್ಜೆಂಟಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಇಂಪಾರ್ಟೆಂಟ್ ಅಂಡ್ ನಾಟ್ ಅರ್ಜೆಂಟಿಗೆ ಸೆಕೆಂಡ್ ಪ್ರಯಾರಿಟಿ ಕೊಡ್ಬೋದು. ಆಕ್ಚುಲ್ ಆಗಿ ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್ಗೆ ಥರ್ಡ್ ಪ್ರಯಾರಿಟಿ, ನಾಟ್ ಇಂಪಾರ್ಟೆಂಟ್ ಅಲ್ಲ ಅರ್ಜೆಂಟ್ ಅಲ್ಲ ಅಂದ್ರೆ ಫೋರ್ತ್ ಪ್ರಯಾರಿಟಿ ಕೊಡ್ಬೇಕು. ಈ ರೀತಿ ಒಬ್ಬ ಸೆಕ್ರೆಟರಿ ಆದಂತವನು ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ ಏನಿರ್ತಾನೆ ಅವನು ತನ್ನ ಇದನ್ನ ಡಿವೈಡ್ ಮಾಡ್ಕೋಬೇಕಾಗ್ತದೆ, ನೋಡ್ಬೇಕಾಗ್ತದೆ. ಈ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡುವಾಗ ತಾವೆಲ್ಲ ಇದನ್ನ ನೋಡಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ನನ್ನ ಒಂದು ಪ್ರಾರ್ಥನೆ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಸ್ಲೈಡ್. ಈಗ ನಾವು ಬೆಳಗ್ಗೆ ವಿನಾಯಕ್ ಅವರು ಹೇಳ್ತಾ ಕಾಯ್ದೆಯ 66 ಮತ್ತೆ 67 ನಾನು ನಿಮಗೆ ಹೇಳ್ತೀನಿ ಅನ್ನುವಂಥ ಇದು ಪ್ರೀವಿಯಸ್ ಪ್ರೈಡ್. ಈಗ ಕಾಯ್ದೆಯಲ್ಲಿ ಸೆಕ್ಷನ್ 66 ಇಂಪ್ಲಿಮೆಂಟ್ ಮಾಡುವ ಪೂರ್ವದಲ್ಲಿ ನೀವು ಏನನ್ನ ನೋಡಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ನಾನು ಯಾವುದೋ ಒಂದು ಅಂಗಡಿಗೆ ಹೋದೆ, ಒಂದು ಪ್ರಿಮೈಸಿಸ್ಗೆ ಹೋದೆ. ಈಗ ಉದಾಹರಣೆಗೆ ಬೆಳಗ್ಗೆ ಶಿವಕುಮಾರ್ ದೇಸಾಯಿ ಕೇಳ್ತಾ ಇದ್ರು, ಯಾವುದೋ ಒಂದು ರಸ್ತೆ ಪಕ್ಕದಲ್ಲಿ ಏನೋ ಒಂದು ವ್ಯವಹಾರ ನಡೀತಾ ಇದೆ, ಅಥವಾ ಮತ್ತೊಬ್ರು ಇನ್ನೊಂದು ಅಂಗಡಿಗೆ ಹೋದ್ರಿ, ಅಲ್ಲಿ ಏನನ್ನ ನೋಡ್ಬೇಕು ಅನ್ನುವಂಥದ್ರ ಸ್ಪಷ್ಟ ಅರಿವಿರ್ಬೇಕು. ಆ ಸ್ಪಷ್ಟ ಅರಿವಿರ್ಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ 2 ಅಂಶಗಳು ಜ್ಞಾಪಕ ಇರಬೇಕು. ಒಂದು, ನೀವು ಸೆಕ್ಷನ್ 8 ನೋಡಿದ್ರೆ ಎವ್ರಿ ಪರ್ಸನ್ ಹೂ ವಾಂಟ್ಸ್ ಟು ಡೀಲ್ ವಿತ್ ದಿ ನೋಟಿಫೈಡ್ ಅಗ್ರಿಕಲ್ಚರ್ ಕಮಾಡಿಟಿ ಯು ಶುಡ್ ಹ್ಯಾವ್ ಎ ಲೈಸೆನ್ಸ್ ಅಂತ ಇದೆ. ಸೊ ಅದಿದೆಯಾ ಅನ್ನುವಂಥದ್ದು ಫಸ್ಟ್ ನೋಡ್ಕೋಬೇಕು ನೀವು. ಫಸ್ಟ್ ಇವ್ರ ಹತ್ರ ಇದೆಯಾ ಲೈಸೆನ್ಸ್, ಇದೆಯಾ ಅನ್ಲೈಸೆನ್ಸ್ ಫೆಲೋನಾ ಅನ್ನುವಂಥ. ಎರಡನೇದು ಸೆಕ್ಷನ್ 81 ಈ ಮಾರುಕಟ್ಟೆ ಫಂಕ್ಷನರಿ ಅಂತ ಏನು ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ, ಆಕ್ಟ್ ಅಲ್ಲಿ ಹೇಳ್ತೇವೆ, ಅವರು ಕಂಪಲ್ಸರಿಯಾಗಿ ಆ ಅಕೌಂಟ್ಸ್ ಅನ್ನ ಇಡಬೇಕು ಅನ್ನುವಂಥದ್ದನ್ನ ಕಂಪಲ್ಸರಿ ಮಾಡಿದ್ದಾರೆ. ಮತ್ತೆ ಟ್ರಾನ್ಸಾಕ್ಷನ್ ಏನಿದೆ ಅದು ನಿಮಗೆ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದನ್ನು ಕಂಪಲ್ಸರಿ ಮಾಡಿದ್ದಾರೆ, ರಿಟರ್ನ್ಸ್ ಅಂತ. ಸೊ ಏನೇನನ್ನ ಕೊಡ್ಬೇಕು ಅವನು ಅನ್ನುವಂಥದ್ದನ್ನ ನೋಡಿದ್ರೆ ನೀವು ರೂಲ್ 85 ಹೋದ್ರೆ, ಅಭಿವೃದ್ಧಿ ನಿಯಮ ರೂಲ್ 85 ಅಲ್ಲಿ ಹೋದ್ರೆ ಕನಿಷ್ಠ ಪಕ್ಷ ಈ ರೀತಿಯಾದಂತಹದ್ದು ಇದೇ ಹೆಸರಲ್ಲಿ ಇಲ್ಲ, ಆದ್ರೆ ಈ ರೀತಿಯಾದಂತಹ ಅಂಶಗಳನ್ನ ಅವನು ಮೇಂಟೈನ್ ಮಾಡಬೇಕು ಅವನ ಇದರಲ್ಲಿ. ಉದಾಹರಣೆಗೆ ಶಿವಕುಮಾರ್ ದೇಸಾಯಿ ಒಬ್ಬ ಟ್ರೇಡರ್ ಅಂತ ಇಟ್ಕೊಳ್ಳೋಣ. ಶಿವಕುಮಾರ್ ನಾನು ಹೇಳಿದ್ರೆ ನೀವ್ಯಾರು ಬೇಜಾರು ಮಾಡ್ಕೋಬೇಡಿ, ಏನಪ್ಪ ಅವ್ರನ್ನೇ ಹೇಳ್ತಿದ್ರೆ. ಸೊ ಶಿವಕುಮಾರ್ ದೇಸಾಯಿ ಒಬ್ಬ ಟ್ರೇಡರ್ ಅಂತ ಇಟ್ಕೊಳ್ಳಿ. ಅವನ ಹತ್ರ ಇರಬೇಕಾದಂತ ಏನು ಡಾಕ್ಯುಮೆಂಟ್ಸ್ ಅಂದ್ರೆ ಫಸ್ಟ್ ಅವನ ಹತ್ರ ನಗದಿ ಪುಸ್ತಕ ಅಂತ ಇರ್ತದೆ, ಖಾತಾ ಪುಸ್ತಕ ಅಂತ ಕೂಡ ಇಲ್ಲೆಲ್ಲ ಕರೀತಾರೆ. ಕೆಲವು ಕಡೆ ದೀಪಾವಳಿಯಲ್ಲಿ ಹೊಸದಾಗಿ ಶುರು ಮಾಡಿರ್ತಾರೆ ನೋಡಿ, ಇಷ್ಟು ದೊಡ್ಡದು
ಈ ಕಡೆ ಎಲ್ಲನೂ ಅದೇ ಪ್ರಾಕ್ಟೀಸ್ ಇದೆ. ಆ ನಗದಿ ಪುಸ್ತಕ ಇರಲೇಬೇಕು ಅವನ ಹತ್ರ. ಯಾಕೆಂದ್ರೆ ಅದರಲ್ಲಿ ಅವನು ಎಲ್ಲ ವ್ಯವಹಾರಗಳನ್ನ ಏನನ್ನ ನಮಗೆ ತೋರಿಸ್ತಾನೋ ಆ ಎಲ್ಲ ವ್ಯವಹಾರಗಳನ್ನ ಬರೀತಾನೆ. ಅಕೌಂಟ್ಸಿಗೆ ಮಾಡುವಂತ ಅವನಿಗೆ ಎಂತದ ಗುಮಾಸ್ತೇನ ಏನಂತ ಮುನಿಮ್ಗೆ ಹೇಳ್ತಾರಂತೆ ಫಸ್ಟ್ ವರ್ಡ್, ಯಾವುದನ್ನ ನೀನ್ ಬರೀತೀಯ ಅದನ್ನ ತೋರಿಸ್ಬೇಡ, ಯಾವುದನ್ನ ತೋರಿಸ್ತೀಯ ಅದನ್ನ ಬರಿಬೇಡ. ಸಾರಿ, ಯಾವುದನ್ನ ತೋರಿಸ್ತೀಯ ಅದನ್ನ ಮಾತ್ರ ಬರಿ, ಯಾವುದನ್ನ ತೋರಿಸಲ್ಲ ಅದನ್ನ ಬರಿಬೇಡ ಅಂತ. ಜೋ ಲಿಖತಾ, ನನಗೆ ಹಿಂದಿ ಸರಿಯಾಗಿ ಬರುತ್ತೆ. ಸೊ ಅದರಿಂದ ಅವನಿಗೆ ಆ ಇನ್ಸ್ಟ್ರಕ್ಷನ್ಸ್ ಇರ್ತದೆ. ಆದರೂ ಇದರಲ್ಲಿ ನೀವು ಏನು ಕ್ಯಾಶ್ ಬುಕ್ ಅಥವಾ ನಗದಿ ಪುಸ್ತಕ ಅಥವಾ ಖಾತಾ ಪುಸ್ತಕ ಅಂತ ಹೇಳ್ತೇವೆ, ಅದರಲ್ಲಿ 90% ಆಫ್ ದಿ ಟ್ರಾನ್ಸಾಕ್ಷನ್ಸ್ ಏನಿರ್ತದೆ ಅವನು ವ್ಯವಹಾರ ಮಾಡಿ. ಯಾಕೆಂದ್ರೆ ಕಮಿಷನ್ ಏಜೆಂಟ್ ಆದ್ರೆ ಈಗ ಎಲ್ಲ ನಾವು ಈ ಟೆಂಡರ್ ಇದೆ ಮತ್ತೊಂದಿದೆ, ಅದರಿಂದ ಅದನ್ನೆಲ್ಲ ಎಂಟ್ರಿ ಮಾಡಿರ್ತಾರೆ. ಇದನ್ನ ಕಡ್ಡಾಯವಾಗಿ ಅವನು ಇಟ್ಟಿದ್ದಾನ ಇಲ್ವಾ ಅಂತ ನೀವು ಫಸ್ಟ್ ಹೋದ ತಕ್ಷಣ ಕೇಳಿದ್ರೆ ಫಸ್ಟ್ ನಗದಿ ಪುಸ್ತಕವನ್ನ ಕೇಳ್ಬೇಕಾಗ್ತದೆ. ಎರಡನೇದು ವಿಕ್ರಿ ಪಟ್ಟಿ ಮತ್ತೆ ತಕ್ಕು ಪಟ್ಟಿ. ಇದನ್ನ ನಾರ್ಮಲ್ ಆಗಿ ಈ ವಿಭಾಗದಲ್ಲಿ, ಗುಲ್ಬರ್ಗಾ ವಿಭಾಗದಲ್ಲಿ ಇದೇ ಹೆಸರಿನಿಂದ ಕರೀತಾರೆ, ವಿಕ್ರಿ ಪಟ್ಟಿ ಮತ್ತೆ ತಕ್ಕು ಪಟ್ಟಿ ಅಂತ. ವಿಕ್ರಿ ಪಟ್ಟಿ ಅಂದ್ರೆ ಒಬ್ಬ ಕಮಿಷನ್ ಏಜೆಂಟು ಟ್ರೇಡರ್ಗೆ ಕೊಡುವಂತಹದ್ದು ವಿಕ್ರಿ ಪಟ್ಟಿ ಅಂತ ಇರುತ್ತೆ. ಅದರಲ್ಲಿ ಹಮಾಲಿ ಮತ್ತೆ ಮಾರ್ಕೆಟ್ ಫೀ ಇರ್ತದೆ. ತಕ್ಕು ಪಟ್ಟಿ ಆದ್ರೆ ಒಬ್ಬ ಕಮಿಷನ್ ಏಜೆಂಟು ರೈತರಿಗೆ ಕೊಡುವಂತಹದ್ದಾಗಿರ್ತದೆ. ಅದರಲ್ಲಿ ಹಮಾಲಿ ಚಾರ್ಜಸ್ ಇಳಿಸೋದು ಏರಿಸೋದು ಬಿಟ್ರೆ ಮಿಕ್ಕಿರುವಂತದ್ದು ಯಾವುದೂ ಇರೋದಿಲ್ಲ. ಸೊ ಇದು ಡಿಫರೆನ್ಸ್ ಆಕ್ಚುಯಲ್ ಆಗಿ. ಸೊ ಇವುಗಳ ಒಂದು ಕಾಪಿಯನ್ನ ಈ ವಿಭಾಗದಲ್ಲಿ, ಗುಲ್ಬರ್ಗಾ ವಿಭಾಗದಲ್ಲಿ ಮಾರುಕಟ್ಟೆ ಸಮಿತಿ ವತಿಯಿಂದನೇ ಪ್ರಿಂಟ್ ಮಾಡಿ ಪ್ರತಿಯೊಬ್ಬರಿಗೆ ಕೊಡ್ತಾರೆ. ಬಹುಶಃ ಈಗಲೂ ಅದೇ ಇದು ಇದೆ ಅನ್ಕೊಂತೀನಿ. ಏನ್ ಮಜ್ಜಿಗೆ ಅವರು ಅದೇ ಪ್ರೊಸೀಜರ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಅಗ್ರಿಮೆಂಟ್ ಅಂದ್ರೆ ಬಹುಶಃ ಸೆಕ್ಷನ್ 76 ಅಲ್ಲ ಅಗ್ರಿಮೆಂಟ್ ಬರ್ತದೆ. ಒಬ್ಬ ಕಮಿಷನ್ ಏಜೆಂಟ್ ಮತ್ತೆ ಟ್ರೇಡರ್ ನಡುವೆ ಇಷ್ಟಕ್ಕೆ ಇಷ್ಟು ಅಮೌಂಟ್ ಅನ್ನ ಕೊಂಡ್ಕೋತೀನಿ ಅನ್ನುವಂತ ಒಂದು ಅಗ್ರಿಮೆಂಟ್ ರಿಜಿಸ್ಟರ್ ಅನ್ನ ಬೈಲಾದಲ್ಲಿ ಕಂಪಲ್ಸರಿ ಮಾಡಿದ್ದಾರೆ. ಬಟ್ ಈಗ ಈ ಟೆಂಡರಿಂಗ್ ಬಂದಾದ್ಮೇಲೆ ಇಡೀ ರಾಜ್ಯಾದ್ಯಂತ ಬಹುಶಃ ಇದಕ್ಕೆ ಒಂದು ಸ್ವಲ್ಪ ವಿದಾಯ ನೀಡಿದ್ದಾರೆ. ಬಹಳಷ್ಟು APMCಗಳಲ್ಲಿ ಇದನ್ನ ಬಳಸ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಯು ಶುಡ್ ಲುಕ್ ಫಾರ್ ಸ್ಟಾಕ್ ಬುಕ್. ಇದು ಅತಿ ಇಂಪಾರ್ಟೆಂಟ್. ಸ್ಟಾಕ್ ಬುಕ್ ಮತ್ತೆ ಲೈಸೆನ್ಸ್ ಸರ್ಟಿಫಿಕೇಟ್ ಏನಿದೆ ಅದು ಲೈಸೆನ್ಸ್ಡ್ ಅಲ್ವಾ ಅಂತ ತಿಳ್ಕೊಳ್ಳಿಕ್ಕೆ. ಯಾಕೆಂದ್ರೆ ನೀವು ಮುಂದೆ ಆಕ್ಷನ್ ತಗೊಳ್ಳುವಾಗ ಅವನ್ ಲೈಸೆನ್ಸ್ ಟ್ರೇಡರ್ ಆದ್ರೆ ಅವನಿಗೆ ಬೇರೆ ನೀವು ಇದನ್ನ ಆಕ್ಷನ್ ಅನ್ನ ತಗೋಬೇಕಾಗ್ತದೆ. ಅನ್ಲೈಸೆನ್ಸ್ಡ್ ಆದ್ರೆ ಬೇರೆ ಆಕ್ಷನ್ ಅನ್ನ ತಗೋಬೇಕಾಗ್ತದೆ. ನೆಕ್ಸ್ಟ್ ಬಂದು ಸ್ಟಾಕ್ ಬುಕ್. ಸ್ಟಾಕ್ ಬುಕ್ ನಾರ್ಮಲಿ ಅಪ್ಡೇಟ್ ಇರ್ತದೆ. ಮತ್ತೆ ಎಲ್ಲ ಮಾಡೆಲ್ ಬೈಲಾಸ್ ಅನ್ನ ಇಂಪ್ಲಿಮೆಂಟ್ ಮಾಡಿರುವಂತ ಎಲ್ಲ APMCಗಳಲ್ಲಿ ಆ ಸ್ಟಾಕ್ ಏನಿದೆ ಅವತ್ತಿಂದ ಅವತ್ತು ಇದರ ಮೇಲೆ ಡಿಸ್ಪ್ಲೇ ಮಾಡಬೇಕು. ಲೈಸೆನ್ಸ್ ಸರ್ಟಿಫಿಕೇಟ್ ಮತ್ತೆ ಸ್ಟಾಕ್ ಏನ್ ಅವನ ಹತ್ರ ಇದೆ ಅನ್ನುವಂಥದ್ದನ್ನ ಡಿಸ್ಪ್ಲೇ ಮಾಡಬೇಕು ಅನ್ನುವಂಥದ್ದು ಕಂಪಲ್ಸರಿ ಮಾಡಿದ್ದಾರೆ. ಇದನ್ನ ಹೋದಾಗ ನಮ್ದು ಅಲ್ಲೇ ಹೋದ್ರು ಕೆಲವು ಕಮಾಡಿಟಿ ಎಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಲ್ಲಿ ಬರೋದ್ರಿಂದ ನಾರ್ಮಲ್ ಕೋರ್ಸ್ ಅಲ್ಲಿ ಅವರು ಬರ್ದಿರ್ತಾರೆ ಸ್ಟಾಕ್ ಅನ್ನ ಅವರ ಇದರ ಮೇಲೆ. ಕಮಿಷನ್ ಏಜೆಂಟ್ ಅನ್ನ ಹೊರತುಪಡಿಸಿದ್ರೆ ಮಿಕ್ಕಿ ನೀವು ಎಲ್ಲೋದ್ರು ಆ ಸ್ಟಾಕ್ ಇರ್ತದೆ ನಾರ್ಮಲ್ ಆಗಿ. ಕಮಿಷನ್ ಏಜೆಂಟ್ ಇದರಲ್ಲಿ ಮಾತ್ರ ನಾರ್ಮಲ್ ಆಗಿ ಡಿಸ್ಪ್ಲೇ ಆಗಿರುತ್ತೆ. ಇದಲ್ಲದೆ ಮಾರ್ಕೆಟ್ ಫೀ ರಿಜಿಸ್ಟರ್. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ರಿಜಿಸ್ಟರ್ ವಿಚ್ ವಿಲ್ ಬಿ ಮೇಂಟೈನ್ಡ್ ಬೈ ಆಲ್ ಆಫ್ ದೆಮ್. ಎಲ್ಲ ಕಮಿಷನ್ ಏಜೆಂಟ್ಸ್ ಆಗಲಿ ಎಲ್ಲ ಟ್ರೇಡರ್ಸ್ ಆಗಲಿ ಈ ರಿಜಿಸ್ಟರ್ಸ್ ಅನ್ನ ಮೇಂಟೈನ್ ಮಾಡಿರ್ತಾರೆ. ಅಂದ್ರೆ ಪ್ರತಿ ವಾರ ಅವರು ನಮಗೆ ಬುಧವಾರ ದಿವಸ ಮಾರ್ಕೆಟ್ ಫೀ ಕಟ್ಟಕ್ಕೆ ಕೊಡುವಾಗ ಒಂದು ಕೌಂಟರ್ ಫಾಯಿಲ್ ಅವ್ರ ಹತ್ರ ಇಟ್ಕೊಂಡಿರ್ತಾರೆ. ಅದು ನಮ್ಗೆ ಯಾಕೆ ಬೇಕಂದ್ರೆ ಯಾವತ್ತಿನವರೆಗೆ ಅವನು ಮಾರುಕಟ್ಟೆ ಶುಲ್ಕ ಕಟ್ಟಿದ್ದಾನೆ ಅನ್ನುವಂಥದ್ದು ಪಟ್ ಅಂತ ಸಿಗ್ತದೆ. ಚಟ್ ಅಂತ ಕೇಳಿ ಬಟ್ ಅಂತ ಉತ್ತರ ಕೊಡಿ ಅಂತೇನೋ ಒಂದು ಇದು ಬರ್ತದೆ. ಸೊ ಆ ರೀತಿ ನೀವು ಅದನ್ನ ನೋಡಿದ ತಕ್ಷಣ ಇವನು ಯಾವತ್ತು ನಿಲ್ಸಿದ್ದಾನೆ ಅಂತ ಗೊತ್ತಾಗ್ಬಿಡ್ತದೆ. ಇದಲ್ಲದೆ ಡ್ಯೂ ರಿಜಿಸ್ಟರ್. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ರಿಜಿಸ್ಟರ್ ವಿಚ್ ವಿಲ್ ನಾಟ್ ಬಿ ದೇರ್ ವಿತ್ ಎನಿ ಆಫ್ ದಿ ಟ್ರೇಡರ್ಸ್ ನಾರ್ಮಲ್ ಕೋರ್ಸ್. ನೀವು ಎಲ್ಲಿಯಾದ್ರೂ ವಿಸಿಟ್ ಮಾಡಿದ್ರೆ ಈ ಡ್ಯೂ ರಿಜಿಸ್ಟರ್ ಅಂದ್ರೆ ಈಗ ಉದಾಹರಣೆಗೆ ಒಬ್ಬ ಕಮಿಷನ್ ಏಜೆಂಟಿಗೆ ಒಬ್ಬ ಟ್ರೇಡರ್ 2 ಲಕ್ಷ ರೂಪಾಯಿ ಕೊಡಬೇಕು. ಆ ರೀತಿ ಕೊಡಬೇಕಾಗಿದ್ರೆ ಒಂದು ವಾರ ನಮಗೆ ಕಾಲಾವಕಾಶ ಇದೆ ಬೈಲಾದಲ್ಲಿ. ಕೆಲವು ಬೈಲಾಗಳಲ್ಲಿ 15 ದಿವಸಗಳವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಅದನ್ನ ಮೀರಿ ಯಾರಾದ್ರೂ ಕೊಟ್ಟಿಲ್ಲ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಆ ಇನ್ಫಾರ್ಮೇಶನ್ ಅನ್ನ APMCಗೆ ಕೊಡಬೇಕು ಅನ್ನುವಂಥದ್ದಿದೆ. ಬಟ್ ಇದು ಬಹಳಷ್ಟು APMCಗಳಲ್ಲಿ ಸ್ವಲ್ಪ ನೆಗ್ಲೆಕ್ಟೆಡ್ ಏರಿಯಾ. ಸೊ ಅದರಿಂದ ಇದು ಸಿಕ್ಕರೆ ನಮಗೆ ಓವರ್ ಟ್ರೇಡಿಂಗ್ ಅನ್ನುವಂಥದ್ದು ಅವನೇನ್ ಮಾಡಿದಾನೆ ಎಲ್ಲವೂ ನಮ್ಮ ಗಮನಕ್ಕೆ ಬರ್ತದೆ. ನೆಕ್ಸ್ಟ್ ಕೌಂಟರ್ ಫಾಯಿಲ್ಸ್ ಆಫ್ ರಿಟರ್ನ್ಸ್. ಇದು ರಿಟರ್ನ್ಸ್ ನಾವೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೇವೆ APMC ಇಂದ. ಇದು ಪ್ರತಿ ವಾರ ನಾರ್ಮಲ್ ಆಗಿ ಕೊಡ್ತಾ ಇರ್ತಾರೆ. ಅದನ್ನ ತಗೊಂಡ್ರೆ ಇಷ್ಟು ಇವು ರೆಕಾರ್ಡ್ಸ್ ಕಾನೂನುಬದ್ಧವಾಗಿ ಅವನ ಹತ್ರ ಇರಬೇಕಾಗಿರುವಂತವು. ಇದಲ್ಲದೆ ಬೇರೆ ಇರ್ತವೆ. ಅದು ಸೀಸರ್ ಬಂದಾಗ ಹೇಳ್ತೀವಿ. ಬಹುಶಃ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ಲ ಅಂತ ಅನ್ಕೋತೀನಿ.
ಏನ ಡೌಟ್ ಇದೆಯಾ ಯಾರಿಗಾದ್ರು? ಇದ್ರೆ ಇಲ್ಲೇ ನಿಲ್ಸಿ ಕೇಳಿ. ಇಷ್ಟಾದ್ಮೇಲೆ ಈ 66 ಸೆಕ್ಷನ್ ಅಂತ ಏನಿದೆ ಅಥವಾ ಈ ಅಕೌಂಟ್ಸ್ ಅನ್ನ ನೋಡುವಂತ ಅಧಿಕಾರ ಯಾರ್ಯಾರಿಗಿದೆ? ಕಾಯ್ದೆಯಲ್ಲಿ ಕಾರ್ಯದರ್ಶಿಗೆ ನೇರವಾಗಿ ಸೆಕ್ಷನ್ 66 ಅಲ್ಲಿ ಕೊಡದೆ ಹೋದ್ರು ಸಹ ಸೆಕ್ಷನ್ 66 ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, ಅನ್ ಆಫೀಸರ್ ಆಥರೈಸ್ಡ್ ಬೈ ದಿ ಗವರ್ನಮೆಂಟ್ ಆನ್ ದಿಸ್ ಬಿಹಾಫ್ ಅಂತ ಹೇಳಿದ್ದಾರೆ. ಈ ಆಥರೈಸೇಷನ್ ಅನ್ನ ಬೈ ನೋಟಿಫಿಕೇಶನ್ ಸೆಕ್ರೆಟರಿಗೆ ಕೊಟ್ಟಿದ್ದಾರೆ. ಅದಲ್ಲದೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಫ್ ದಿ ಡಿಸ್ಟ್ರಿಕ್ಟ್ ಅಂಡ್ ಡೆಪ್ಟಿ ಡೈರೆಕ್ಟರ್ಸ್ ಆಫ್ ದಿ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಮತ್ತೆ ಎನ್ಫೋರ್ಸ್ಮೆಂಟ್ ಅಫಿಷಿಯಲ್ಸ್ ಕೊಟ್ಟಿದ್ದಾರೆ. ಎನ್ಫೋರ್ಸ್ಮೆಂಟ್ ಅಫಿಷಿಯಲ್ಸ್ ಅಲ್ಲಿ ಬೇರೆ ಬೇರೆ ಕೇಡರ್ಸ್ ಅಫಿಷಿಯಲ್, ಜಾಯಿಂಟ್ ಡೈರೆಕ್ಟರ್ಸ್ ಇದ್ದಾರೆ, ಡೆಪ್ಟಿ ಡೈರೆಕ್ಟರ್ ಇದ್ದಾರೆ, ಮಾರ್ಕೆಟಿಂಗ್ ಆಫೀಸರ್ ಇದ್ದಾರೆ, ಬಹುಶಃ ಸೀನಿಯರ್ ಮಾರ್ಕೆಟಿಂಗ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಗೊತ್ತಿಲ್ಲ, ಬಟ್ ಎಂಐಸ್ ಅಂತೂ ಇದ್ದಾರೆ. ಸೊ ಇಷ್ಟು ಜನಕ್ಕೆ ಬೈ ಗವರ್ಮೆಂಟ್ ನೋಟಿಫಿಕೇಶನ್ ಇದು ಡೆಲಿಗೇಷನ್ ಆಗಿದೆ. ಸೆಕ್ಷನ್ 66 ಇದು ಮಾತ್ರ. ಸೊ ಸೆಕ್ರೆಟರಿ ಇಸ್ ಆಥರೈಸ್ಡ್. ಕೆಲವು ಕಡೆ ನನಗೆ ಗೊತ್ತಿದ್ದಾಗೆ ಅಸಿಸ್ಟೆಂಟ್ ಸೆಕ್ರೆಟರೀಸ್ಗೆ ಇದು ಆಥರೈಸ್ ಆಗಿಲ್ಲ, ಅಡಿಷನಲ್ ಸೆಕ್ರೆಟರೀಸ್ಗೆ ಆಥರೈಸ್ ಆಗಿಲ್ಲ ಗವರ್ಮೆಂಟ್ ನೋಟಿಫಿಕೇಶನ್ ಅಲ್ಲಿ. ಮತ್ತೊಂದ್ಸರಿ ವೆರಿಫೈ ಮಾಡಿ. ಬಟ್ ಇದನ್ನ ಮಾಡುವಾಗ, ಇದನ್ನ ಇಂಟರ್ಪ್ರಿಟ್ ಮಾಡುವಾಗ ನಾವೇನ್ ಮಾಡ್ತೇವೆ ಅಂದ್ರೆ, ಸೆಕ್ಷನ್ 2 ಅಡಿಯಲ್ಲಿ ಸೆಕ್ರೆಟರಿ ಅನ್ನುವಂಥದ್ದು ಏನಿದೆ ಆ ಇದರಲ್ಲಿ ಒಂದು ವಾಕ್ಯ ಇದೆ. ಸೆಕ್ರೆಟರಿ ಅನ್ನುವಂಥದ್ದಕ್ಕೆ ಡೆಫಿನೇಷನ್ ಏನಿದೆ ಅಂದ್ರೆ, ಅನ್ ಆಫೀಸರ್ ಆಥರೈಸ್ಡ್ ಬೈ ದಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ ಹೇಳಿ, ವಿಚ್ ಇನ್ಕ್ಲೂಡ್ಸ್ ಅಸಿಸ್ಟೆಂಟ್ ಸೆಕ್ರೆಟರಿ ಅಂಡ್ ಅಡಿಷನಲ್ ಸೆಕ್ರೆಟರಿ ಅಂತ ಹೇಳಿದ್ದಾರೆ. ಸೊ ಆದ್ರಿಂದ ಇದನ್ನ ಬಳಸ್ಕೊಂಡು ಸೆಕ್ರೆಟರಿಗೆ ಆಥರೈಸ್ ಆಗಿದೆ ಅಂದ್ರೆ ಅಸಿಸ್ಟೆಂಟ್ ಸೆಕ್ರೆಟರಿ ಮಾಡಬಹುದು ಅನ್ನುವಂತಹದನ್ನ ನಾವು ಇಲ್ಲಿವರೆಗೆ ಮಾಡ್ಕೊಂಡ್ ಬಂದಿದ್ದೇವೆ. ಬಹಳಷ್ಟು ಕೋರ್ಟ್ ಅಲ್ಲೂ ಆ ಕೇಸಸ್ ಅನ್ನ ಗೆದ್ದಿದ್ದೇವೆ. ಬಟ್ ಇನ್ ದಿ ಸ್ಟ್ರಿಕ್ಟ್ ಸೆನ್ಸ್ ಸೆಕ್ರೆಟರಿ ಅಂದ್ರೆ ಸೆಕ್ರೆಟರಿ ಮಾತ್ರ ಆಗ್ತದೆ. ಸೊ ಆದ್ರಿಂದ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ನೀವು ಅದನ್ನ ಇಂಪ್ಲಿಮೆಂಟ್ ಮಾಡೋ ಅಥವಾ ಅದನ್ನ ಮಾಡುವಾಗ ಸೆಕ್ರೆಟರಿನೇ ಆಥರೈಸ್ ಪರ್ಸನ್ ಇರೋದ್ರಿಂದ ಅವೆಲ್ಲ ಸಿಗ್ನೇಚರ್ ನೀವು ಸೆಕ್ರೆಟರಿನೇ ಮಾಡಿದ್ರೆ ಒಳ್ಳೆ. ಇದಲ್ಲದೆ ಈ ಒಂದು ಅಕೌಂಟ್ಸ್ ಅನ್ನ ನೋಡ್ಲಿಕ್ಕೆ ಮಾರ್ಕೆಟ್ ಕಮಿಟಿಗೆ ಒಂದು ವಿಶೇಷವಾದ ಅಧಿಕಾರ ಇದೆ. ಅದು ಸೆಕ್ಷನ್ 83 ಅಡಿಯಲ್ಲಿ. ಇದು ನೋಡಿ, ನಾನು ಆಗ್ಲೇ ಹೇಳ್ತಾ ಇನ್ನೊಂದು ಮಾತನ್ನ ಹೇಳಿಲ್ಲ. ಬೆಳಗ್ಗೆ ವಿನಾಯಕ್ ಅವರು ಹೇಳ್ತಾ ನಾನ್ ಸುಪ್ರೀಂ ನಾನ್ ದೊಡ್ಡವನು ಅಂತ ಮಾರ್ಕೆಟ್ ಕಮಿಟೀಸ್ ಅಲ್ಲಿ ಬಹಳಷ್ಟು ಸರಿ ಆಗ್ತದೆ ಅಂತ. ನಾನು ಈಗಾಗಲೇ ತಮ್ಗೆ ಹೇಳಿದಾಗೆ ಸ್ಟೀಫನ್ ಕೋವೆ ಒಂದು ಮಾತನ್ನ ಹೇಳ್ತಾರೆ. ದೇರ್ ಆರ್ 3 ಸ್ಟೇಜಸ್, 3 ಸ್ಟೇಜಸ್ ಅಲ್ಲಿ ಇರುತ್ತಂತೆ. ಒಂದು ಡಿಪೆಂಡೆನ್ಸ್, ನೆಕ್ಸ್ಟ್ ಇಂಡಿಪೆಂಡೆನ್ಸ್, ನೆಕ್ಸ್ಟ್ ಇಂಟರ್ ಡಿಪೆಂಡೆನ್ಸ್ ಅಂತ. ಯಾವುದೇ ಒಂದು ಆರ್ಗನೈಸೇಷನ್ ನ ಬೆಳವಣಿಗೆ ಅಥವಾ ವರ್ಕಿಂಗ್ ಏನಿರ್ತದೆ, ಕೆಲವು ಡಿಪೆಂಡೆಂಟ್ ಆಗಿರ್ತವೆ. ಈಗ ಉದಾಹರಣೆಗೆ Secretary shall convey the meetings of the market committee in consultation with the chairman ಅಂತಿದೆ. So here he is dependent on chairman. Chairman shall convey special committee of the meeting if it is asked by or requested by some 1/3 of members ಅಂತ ಏನೋ ಇದೆ. So now there he is dependent on members. ಆಮೇಲೆ ಇವು ಡಿಪೆಂಡೆಂಟ್ ಪವರ್ಸ್. ಈಗ ಉದಾಹರಣೆಗೆ ಸೆಕ್ಷನ್ 83 ಹೋದ್ರೆ ಮಾರ್ಕೆಟ್ ಕಮಿಟಿ ಇಟ್ ಸೆಲ್ಫ್ ಆಸ್ ಅನ್ ಇಂಡಿಪೆಂಡೆಂಟ್ ಪವರ್, ಸೆಕ್ರೆಟರಿ ಹಿಮ್ಸೆಲ್ಫ್ ಆಸ್ ಅನ್ ಇಂಡಿಪೆಂಡೆಂಟ್ ಪವರ್. ಸೊ ಈ ಇಂಡಿಪೆಂಡೆಂಟ್ ಪವರ್ಸ್ ಇದೆ. ನೆಕ್ಸ್ಟ್ ಇಂಟರ್ ಡಿಪೆಂಡೆನ್ಸ್ ಇದೆ. ಮಾರ್ಕೆಟ್ ಕಮಿಟಿ ಮುಂದೆ ಹೋಗ್ಬೇಕು. ಮಾರ್ಕೆಟ್ ಕಮಿಟಿ ಮುಂದೆಗೆ ನೀವೇನಾದ್ರೂ ವಿಷಯ ತಗೊಂಡು ಹೋಗ್ಬೇಕಾದ್ರೆ ಚೇರ್ಮನ್ ಅಪ್ರೂವ್ ಮಾಡಬೇಕು. ಚೇರ್ಮನ್ ಅಪ್ರೂವ್ ಮಾಡಿದ ನಂತರ ಅದು ಅಜೆಂಡಾದಲ್ಲಿ ಬರುತ್ತೆ. ಅಲ್ಲಿ ಹೋದಾಗ ಮಾರ್ಕೆಟ್ ಕಮಿಟಿ ಅದನ್ನ ಒಪ್ಪಬೇಕು. ಅಥವಾ ಅಕಸ್ಮಾತ್ ಅದು ರಿಜೆಕ್ಟ್ ಮಾಡಿದ್ರೆ ಕಾನೂನುಬದ್ಧವಾಗಿ ಅವರು ಕಾನೂನುಬದ್ಧವಲ್ಲದೆ ರಿಜೆಕ್ಟ್ ಮಾಡಿದ್ರೆ ಮತ್ತೆ ನೀವು ಡೈರೆಕ್ಟರ್ ಬರೀಬೇಕಾಗುತ್ತೆ. ಇಲ್ಲಿ ಲಾಟ್ ಆಫ್ ಇಂಟರ್ ಡಿಪೆಂಡೆನ್ಸಿ ಇದೆ. ಸೊ ಅದರಿಂದ ನೀವು ಆಕ್ಟ್ ಅಲ್ಲಿ ಪ್ರಾವಿಷನ್ಸ್ ಅನ್ನ ಎಲ್ಲಿ ನಾನು ಇಂಡಿಪೆಂಡೆಂಟ್, ಎಲ್ಲಿ ನಾನು ಡಿಪೆಂಡೆಂಟ್, ಎಲ್ಲಿ ನಾನು ಇಂಟರ್ ಡಿಪೆಂಡೆಂಟ್ ಅನ್ನುವಂಥದ್ದನ್ನ ಸ್ಪೆಸಿಫೈ ಮಾಡ್ಕೋ. ಇದು ಬಹಳ ಸ್ವಲ್ಪ 10 ನಿಮಿಷ ನೀವೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅದನ್ನ ಸ್ಪಷ್ಟವಾಗಿ ಹಾಕಬಹುದು. ಇಲ್ಲಿ ನಾನು ಡಿಪೆಂಡೆಂಟ್, ಇಲ್ಲಿ ನಾನು ಇಂಡಿಪೆಂಡೆಂಟ್, ಇಲ್ಲಿ ನಾನು ಇಂಟರ್ ಡಿಪೆಂಡೆಂಟ್ ಅಂತ ಹಾಕೊಂಡ್ಬಿಟ್ರೆ ನೀವು ಆ ಸೆಕ್ಷನ್ ಅನ್ನ ನೋಡುವಾಗ, ಎಕ್ಸರ್ಸೈಸ್ ಮಾಡುವಾಗ ನಿಮಗೆ ಗೊತ್ತಾಗೋದು, ಓ ಕರೆಕ್ಟ್. ಈವನ್ ಸೆಕ್ಷನ್ 66 ಅಲ್ಲಿ ನೀವು ಇಂಡಿಪೆಂಡೆಂಟ್ ಪವರ್ಸ್ ಇದೆ ಕೆಲವೊಂದು ಮಾಡ್ಲಿಕ್ಕೆ. ಅದಾದ ನಂತರ ಪೆನಾಲ್ಟಿ ಹಾಕಿದ್ರೆ ಆಟೋಮ್ಯಾಟಿಕ್ ಆಗಿ ನೀವು ಮಾರ್ಕೆಟ್ ಕಮಿಟಿ ಮುಂದೆ ತಗೊಂಡು ಹೋಗ್ಬೇಕಾಗುತ್ತೆ. ಪ್ರಾಸಿಕ್ಯೂಷನ್ ಮಾಡಬೇಕು, ಮಾರ್ಕೆಟ್ ಕಮಿಟಿ ಮುಂದೆ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಅದರಿಂದ ದೋ ಇಟ್ ಈಸ್ ಡಿಪೆಂಡೆಂಟ್ ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ಈಸ್ ಇಂಟರ್ ಡಿಪೆಂಡೆಂಟ್ ಆಲ್ಸೋ. ಸೊ ಇದನ್ನ ನೀವು ತಿಳ್ಕೊಂಡಿರ್ಬೇಕು. ಇಲ್ಲಿ ಮಾರುಕಟ್ಟೆ ಸಮಿತಿಗೆ ನೇರವಾದ ಇಂಡಿಪೆಂಡೆಂಟ್ ಆದಂತ ಪವರ್ ಇದೆ ಅಂಡರ್ ಸೆಕ್ಷನ್ 83 ಆಫ್ ದಿ ಆಕ್ಟ್. ಇದು ಎಂತ ಪವರ್ ಇದೆ ಅಂದ್ರೆ, ದೇ ಕ್ಯಾನ್ ಆಥರೈಸ್ ಎನಿ ಆಫೀಸರ್ ಇನ್ ದಿ ಮಾರ್ಕೆಟ್ ಕಮಿಟಿ ಟು ಇನ್ಸ್ಪೆಕ್ಟ್. ಅವರು
ನನ್ನ ಪರವಾಗಿ ಅಲ್ಲಿ ಯಾರೊಬ್ಬ ಮಾರ್ಕೆಟಿಂಗ್ ಇನ್ಸ್ಪೆಕ್ಟರ್ ಇರ್ತಾನೆ ಅಂತ ಇಟ್ಕೊಳ್ಳಿ, ಸೆಕ್ರೆಟರಿನ ಬಿಟ್ಟು ನೀನು ಹೋಗಪ್ಪ ಅದು ಇನ್ಸ್ಪೆಕ್ಟ್ ಮಾಡ್ಕೊಂಬ ಅಂತ ಆಥರೈಸೇಷನ್ ಬೈ ರೆಸೊಲ್ಯೂಷನ್ ಆಗುತ್ತೆ ಮಾರ್ಕೆಟ್ ಕಮಿಟಿ ಮಾಡ್ಬೇಕಾದ್ರೆ. ಸೊ ಅದರಿಂದ ಅದನ್ನು ಮಾಡ್ಬೋದು. ಮತ್ತೆ ಅದರ ಮುಂದೆ ಅವನು ಏನು ಟ್ರೇಡರ್ ಇದ್ದಾನೆ ಅಥವಾ ಕಮಿಷನ್ ಏಜೆಂಟ್ ಇದ್ದಾನೆ ಅವನ ಅಕೌಂಟ್ಸ್ ಅನ್ನ ನನ್ನ ಮುಂದೆ ನೇರವಾಗಿ ಪ್ರೊಡ್ಯೂಸ್ ಮಾಡು ಅನ್ನುವಂತ ಹೇಳುವಂತ ಅಧಿಕಾರ ಕೂಡ ಮಾರ್ಕೆಟ್ ಕಮಿಟಿಗೆ ಇದೆ. ಅದರಿಂದ ನಿಮ್ಗೆ ಇದೆ ಕಮಿಟಿಗೆ ಆ ಪವರ್ಸ್ ಅಂತ ಹೇಳಿ ಹೋಗಬೇಡಿ. ಸೊ ಸೆಕ್ಷನ್ 83 is an independent power of the market committee. Section 66 is independent powers of the authorized officers. ಬಹುಶಃ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. Any doubts in this? Please stop me and you can ask for clarification. So ಇಲ್ಲಿ there are 66 ಅಲ್ಲಿ 66(7) ವರೆಗೆ ಹೋಗ್ತದೆ. ಸಬ್ ರೂಲ್ ಅಲ್ಲಿ ಈ ಆಥರೈಸ್ಡ್ ಆಫೀಸರ್ ಯಾರಿದ್ದಾರೆ ಅವನು ಏನೇನನ್ನ ಕೇಳಬಹುದು. he can call for accounts, documents, stock register, purchase, payment of fee. ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಒಬ್ಬನಿಗೆ ನೋಟಿಸ್ ಅನ್ನ ಕೊಟ್ಟು ಆಥರೈಸ್ಡ್ ಆಫೀಸರು ಅವನ ಅಕೌಂಟ್ಸ್ ಅನ್ನ ಕರೀಲಿಕ್ಕೆ ಅಧಿಕಾರ ಇದೆ. ಈ ರೀತಿ ಕರೆಯುವಾಗ ಒಂದು ಫಾರ್ಮ್ಯಾಟ್ ಏನಿಲ್ಲ ನಮ್ಮಲ್ಲಿ, ಏನು ಯಾವ ರೀತಿ ಕರಿಬೇಕು ಅನ್ನುವಂಥದ್ದು. ಆದ್ರೆ ನಾವು ಕೋರ್ಟ್ ಮುಂದೆ ಅಕಸ್ಮಾತ್ ನಾಳೆ ಕ್ವೆಶ್ಚನ್ ಮಾಡಿ ಬಂದಾಗ ಪರಿಸ್ಥಿತಿ ಬಂದ್ರೆ ನೀವು ಒಂದು ಸಿದ್ಧ ಫಾರ್ಮ್ಯಾಟ್ ಅನ್ನ ಇಟ್ಕೊಂಡು, ಅಂದ್ರೆ ಈ ನೋಟಿಸ್ ಅನ್ನ ಯಾವ ಸೆಕ್ಷನ್ ಅಡಿಯಲ್ಲಿ ಕೊಟ್ಟಿದ್ದೇವೆ ಇದು ಫಸ್ಟ್ ಇರ್ಬೇಕು, ಯಾವುದೇ ನೋಟಿಸ್. ಎರಡನೇದು ಯಾರು ಕೊಡ್ತಾ ಇರುವಂತವ್ರು ಸೆಕ್ರೆಟರಿ ಆದ್ರೆ ಐ ಆಮ್ ಆಥರೈಸ್ಡ್ ಅಂಡರ್ ಸೆಕ್ಷನ್ 66(1) ಆಸ್ ಆಥರೈಸ್ಡ್ ಅನ್ನುವಂತದನ್ನ ಇಂಡಿಕೇಟ್ ಮಾಡಿ. ಅವಾಗ ಅವರು ಕೇಳುವಂತ ಮೂಲಭೂತ ಪ್ರಶ್ನೆಗಳು ಏನಿರ್ತವೆ ನಿಮ್ಮ ಮುಂದೆ ಅದು ಕಡಿಮೆ ಆಗ್ಬಿಡ್ತದೆ. ನಿಂಗೆ ಯಾರೇ ಅಧಿಕಾರ ಕೊಟ್ಟವರು ಅನ್ನುವಂಥದ್ದು ಬರೋದಿಲ್ಲ, ನೀವು ಸ್ಪಷ್ಟವಾಗಿ ಆ ನೋಟಿಸ್ ಅಲ್ಲಿ ಹೇಳ್ತೀವಿ. ಮತ್ತೆ ಅದೇ ಹೇಳಿದ ನಂತರ ಅವನು ಎಲ್ಲಿ ಅಕೌಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು, ಯಾವ ದಿನಾಂಕ ಪ್ರೊಡ್ಯೂಸ್ ಮಾಡಬೇಕು, ಯಾವ ಸ್ಥಳದಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದನ್ನ ನಾರ್ಮಲ್ ಆಗಿ ಬನ್ನಿ. ನೀವು ಉದಾಹರಣೆಗೆ 7 ದಿನಗಳೊಳಗಾಗಿ ಕೊಡಿ ಅಂತ ಹೇಳ್ತೀರಾ. 7 ದಿನಗಳೊಳಗಾಗಿ ಈ ಕೆಳಗೆ ಸಹಿ ಮಾಡುವವರಿಗೆ ಕೊಡಿ ಅಂತ ಸೆಕ್ರೆಟರಿ ಹೇಳಿದ್ರೆ ಅವ್ರಿಗೊಂದು ಆಫೀಸ್ ಇರ್ತದೆ, ನೋ ಪ್ರಾಬ್ಲಮ್. ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇಂಟೈರ್ ಡಿಸ್ಟ್ರಿಕ್ಟ್ ಅವನ ಜ್ಯೂರಿಸ್ಡಿಕ್ಷನ್ ಇರ್ತದೆ. ಸೊ ಅವನಿಗೆ ಎಲ್ಲಿ ಅವನ ಕಚೇರಿಯಲ್ಲಿ ಕೊಡ್ಬೇಕೆ ಅಥವಾ ಅವನ APMC ವ್ಯಾಪ್ತಿಯಲ್ಲಿ ಕೊಡ್ಬೇಕು, ಇದು ಸ್ಪಷ್ಟತೆ ಇರೋದಿಲ್ಲ. ಅದರಿಂದ ಸ್ಪಷ್ಟವಾಗಿ ಹಾಕಿ ಇಂಥ ದಿವಸ ಸೇಡಂನ APMC ಯಲ್ಲಿ ಇಷ್ಟು ಗಂಟೆಗೆ 3 ಗಂಟೆಗೆ ಇದನ್ನ ನೀನು ಅಕೌಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡು ಅನ್ನುವಂಥದ್ದು. ಆಮೇಲೆ ಕೊನೆಗೆ ನೀವು ಹೆಂಗೋ ಹಾಕ್ತೀರಿ, ನೀವು ಮಾಡದೆ ಹೋದ್ರೆ ಕಾನೂನುಬದ್ಧವಾಗಿ ಕ್ರಮ ತಗೋತೀವಿ ಅನ್ನುವಂಥದ್ದು ನಾರ್ಮಲಿ ನೋಟಿಸ್ ಕೊಡ್ತೀವಿ. ಬಟ್ ಈ ರೀತಿ ಆಕೆ ಅವನಿಗೆ ಕೇಳಿದ ನಂತರನು ಆ ಕೇಳುವಾಗ ಇಲ್ಲಿ 2 ವಿಧವಾದಂತಹದ್ದು ಮಾರ್ಕೆಟ್ ಫಂಕ್ಷನರೀಸ್ ಅನ್ನ ನಮ್ಮಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಸೊ ಮಾಡಿದಾಗ ನೀವು ರೂಲ್ 86 ಮತ್ತೆ 87 ಹೋದ್ರೆ, ರೂಲ್ 86 ಅಲ್ಲಿ ಮಾರುಕಟ್ಟೆ ಫಂಕ್ಷನರ್ ಅಲ್ಲಿ ಲೈಸೆನ್ಸ್ ತಗೊಂಡಂತ ಕಮಿಷನ್ ಏಜೆಂಟ್ ಮತ್ತೆ ಟ್ರೇಡರ್ ಏನಿದ್ದಾರೆ ಅವರು ಯಾವ ರೀತಿ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಬೇಕು, ಏನನ್ನ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಲಿಮಿಟೇಷನ್ಸ್ ಇಲ್ಲ, ಎಷ್ಟು ವರ್ಷ ಇಡಬೇಕು ಅನ್ನುವಂಥ. ರೂಲ್ 87 ಹೋದ್ರೆ 87(1), 2, 3 ಹೋದ್ರೆ ಅಲ್ಲಿ ಲಿಮಿಟೇಷನ್ ಇದೆ. ಆಕ್ಚುಲ್ ಆಗಿ ಇದು ಅದರ್ ದೆನ್ ಕಮಿಷನ್ ಏಜೆಂಟ್ಸ್ ಅಂಡ್ ಟ್ರೇಡರ್ಸ್. ಕಮಿಷನ್ ಏಜೆಂಟ್ಸ್ ಮತ್ತೆ ಟ್ರೇಡರ್ಸ್ ಅನ್ನ ಹೊರತುಪಡಿಸಿದ್ರೆ ನಿಮ್ಮಲ್ಲಿ ಸ್ಟಾಕಿಸ್ಟ್ ಬರ್ತಾರೆ, ಇಂಪೋರ್ಟರ್ ಬರ್ತಾರೆ, ಜಿನ್ನರ್ ಬರ್ತಾರೆ, ಪ್ರೊಸೆಸರ್ ಬರ್ತಾರೆ. ಸೊ ಇಂಥವ್ರು ಎಲ್ಲಾನು ಯಾವ ರೀತಿ ಇಟ್ಟಿರ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಸೊ ಇದಕ್ಕೆ ಒಂದು ಲಿಮಿಟೇಷನ್ ಅನ್ನ ಇಟ್ಟಿದ್ದಾರೆ. ಯಾವ ಕೌಂಟರ್ ಫಾಯಿಲ್ ಅನ್ನ ನೀವು ಇಟ್ಟಿರ್ತೀರಿ ಅದು 2 ವರ್ಷದವರೆಗೆ ನೀವು ಮೇಂಟೈನ್ ಮಾಡಬೇಕು ಅಂತ. ಸೊ ಈಗ ಉದಾಹರಣೆಗೆ ನೀವು 2020-21 ಇದ್ದೀರಿ ಅಂದ್ರೆ ಅವ್ರು 2019, 20, 18, 19 ಅವ್ರು ಮೇಂಟೈನ್ ಮಾಡಬೇಕು. 17, 18 ನೀವು ಕೊಡು ಅಂತ ಕೇಳಿದ್ರೆ ಅವ್ರು ಈ ರೂಲ್ ಅನ್ನ ಕೋಟ್ ಮಾಡಿ ನಾನು ಕೊಡ್ಲಿಕ್ಕೆ ಬರೋದಿಲ್ಲ ಅಂತಾನು ಹೇಳ್ಬೋದು. ಇದು in case of other market functionaries who are not commission agents or traders. But ಅವರಿಗೆ ಈ ಒಂದು ಲಿಮಿಟೇಷನ್ ಏನಿದೆ, ಈ ಲಿಮಿಟೇಷನ್ ಇಲ್ಲ. ಸ್ಪಷ್ಟವಾದಂತ ನೋಟಿಸ್ ಅನ್ನ ಕೊಡಬೇಕಾಗ್ತದೆ. ಇದಲ್ಲದೆ 87(2) ಅಲ್ಲಿ ದಿ ಮಾರ್ಕೆಟ್ ಕಮಿಟಿ ಏನಿದೆಯಲ್ಲ, ಸೆಕ್ಷನ್ 83 ಅಲ್ಲಿ ಎಂಪವರ್ ಮಾಡಬಹುದು ಅಂತ ಏನ್ ಹೇಳಿದೆಯಲ್ಲ, ಅವರಿಗೂ ಕೂಡ ರೀಸನಬಲ್ ಆಪರ್ಚುನಿಟಿ ಕೊಟ್ಟು ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಅಂತ ಮಾರ್ಕೆಟ್ ಕಮಿಟಿ ಯಾರು ಆಥರೈಸ್ಡ್ ಆಫೀಸರ್ ಇರ್ತಾರೆ, ಈ ನೀಡ್ ನಾಟ್ ಬಿ ಎ ಸೆಕ್ರೆಟರಿ, ಸೊ ಅವನಿಗೆ ಅವಕಾಶ ಇದೆ. ಸೊ ಇದನ್ನ ಮಾಡಿ ಅಕಸ್ಮಾತ್ ಸೆಕ್ಷನ್ 66(1) ಅಡಿಯಲ್ಲಿ ಶಿವಕುಮಾರ್ ದೇಸಾಯಿ ಶಾಪುರ್ ಸೆಕ್ರೆಟರಿ ಒಂದು ನೋಟಿಸ್ ಕೊಟ್ಟ ಯಾರಿಗಾದ್ರು ಅಂತ ಇಟ್ಕೊಳ್ಳಿ. ಸೊ ಅವನು 1 ವಾರ ಟೈಮ್ ಕೊಟ್ಟಿರ್ಬೋದು, ಅವನು 1 ವಾರದಲ್ಲಿ ಪ್ರೊಡ್ಯೂಸ್ ಮಾಡಲಿಲ್ಲ,
ಇನ್ನೊಂದು ಸೆಕೆಂಡ್ ನೋಟಿಸ್. ನಾರ್ಮಲ್ ಆಗಿ 3 ನೋಟಿಸಸ್ ಕೊಡ್ತಾರೆ. ಮೈಸೂರಲ್ಲಿ ಕೇಳಿದ್ರು 3 ನೋಟಿಸ್ ಕೊಡಬೇಕು ಅಂತ ಎಲ್ಲಿದೆ ಸರ್ ಅಂತ, ಎಲ್ಲೂ ಇಲ್ಲ. ದಟ್ಸ್ ನ್ಯಾಚುರಲ್ ಜಸ್ಟಿಸ್ ಅಲ್ಲಿ ನಾರ್ಮಲ್ ಆಗಿ ನಾವು ಮಾಡ್ತೀವಿ ಸೆಕೆಂಡ್ ನೋಟಿಸ್, ಥರ್ಡ್ ನೋಟಿಸ್ ಬಿಫೋರ್ ವಿ ಟೇಕ್ ಆಕ್ಷನ್. ಸೊ ಅದರಿಂದ ನೀವು ನೋಟಿಸ್ ಕೊಟ್ಟಾಯಿತು, ಏನೂ ಆಗಲಿಲ್ಲ, ನೆಕ್ಸ್ಟ್ ಅವನಿಗೆ ಪ್ರಾಸಿಕ್ಯೂಷನ್ಗೆ ಮೂವ್ ಮಾಡಲಿಕ್ಕೆ ಅವಕಾಶ ಇದೆ. ಆನ್ ಕನ್ವಿಕ್ಷನ್ ನೀವು ಪ್ರಾಸಿಕ್ಯೂಷನ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಸೆಕ್ಷನ್ 56 authorizes secretary to launch or to say or to launch prosecution against any of the market functionaries. But adu section 63 ಅಲ್ಲಿ authorization by the market committee is a must. So any prosecution to be launched, you are not independent. You have to take the approval of the market committee, and market committee authorizes you under section 63 of the act. So ಅದರಿಂದ ಅದನ್ನ ಜ್ಞಾಪಕ ಇಟ್ಕೊಂಡು ಇದನ್ನ ನೀವು ಆಥರೈಸೇಷನ್ ತಗೊಂಡು ಎಂಥದ್ದು ಕೋರ್ಟಿಗೆ ಮೂವ್ ಮಾಡ್ಬೋದು. 1976ರವರೆಗೆ ಈ ರೀತಿ ಕೊಡದೆ ಹೋದ್ರೆ ಅದಕ್ಕೇನು ಅವಕಾಶ ಇರಲಿಲ್ಲ. ಬಟ್ ನಾವು ಬರೀ ಸೆಕ್ಷನ್ 66(1) ವೈಲೇಷನ್ ಆದ್ರೆ, ನೀವು ಪ್ರಾಸಿಕ್ಯೂಟ್ ಮಾಡಿದ್ರೆ, ಕನ್ವಿಕ್ಷನ್ ಆದ್ರೆ ಅವನಿಗೆ 1,000 ರೂಪಾಯಿವರೆಗೆ ಇದು ದಂಡ ಹಾಕಲಿಕ್ಕೆ ಕೋರ್ಟಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿಗೆ ನಿಲ್ಲೋದಿಲ್ಲ, ನಿಮ್ಮ ಪವರ್ಸ್ ಇನ್ನು ಮುಂದೆ ಬರೆಯೋದ್ರಿಂದ ಇಲ್ಲಿ ಏನು ನನ್ಗಂತ ಪವರ್ ಇಲ್ಲ ಅಂತ ನಾವು ಯಾರು ಅನ್ಕೋಬೇಕಾದಂತ ಅವಶ್ಯಕತೆ ಇಲ್ಲ. ಸೊ ನೀವು ನೋಟಿಸ್ ಅನ್ನ ಕೊಡುವಾಗ ಅಥವಾ ನಾವು ನೋಟಿಸ್ ಅನ್ನ ಕೊಡುವಾಗ ಯಾರು ಯಾವ ಕಾಯ್ದೆ ಅಡಿಯಲ್ಲಿ ನೋಟಿಸ್ ಅನ್ನ ಕೊಡ್ತಾ ಇದ್ದೀವಿ, ಯಾವ ರೀತಿ ಆಥರೈಸೇಷನ್ ಆಗಿದೆ, ಎಲ್ಲಿ ಅವನು ಅವರ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರೊಡ್ಯೂಸ್, ಏನು ಸುಮ್ಮನೆ ನಿಮ್ಮ ಎಂತದ ಲೆಕ್ಕಪತ್ರಗಳನ್ನು ತೋರಿಸಲು ಅಂತ ಬರಿಬೇಡಿ. ಯಾಕೆಂದ್ರೆ ಯಾವುದು ವೇಗ ಆಗಿರ್ತದೆ ಅದು ನಮ್ಗೆ ಯಾವುದೇ ರೀತಿಯಾದಂತ ಸಪೋರ್ಟ್ ಕೊಡೋದಿಲ್ಲ. ಸೊ ಅದರಿಂದ ಯಾವ್ದು ನೀವು ಸ್ಪೆಸಿಫಿಕ್ ಆಗಿ ಹೇಳಿ, ನನ್ನ ಬುಕ್ಸ್ ಆಫ್ ಅಕೌಂಟ್ಸ್ ಕೊಡು ಅಂದಾಗ ನಗದಿ ಪುಸ್ತಕ ಬೇಕಾ, ಖಾತಾ ಬೇಕಾ, ಮಾರ್ಕೆಟ್ ಫೀ ರಿಜಿಸ್ಟರ್ ಬೇಕಾ, ಅಥವಾ ವಿಕ್ರಿ ಪಟ್ಟಿ ತಕ್ಕಪಟ್ಟಿ ಬೇಕಾ, ರಿಟರ್ನ್ಸ್ ಬೇಕಾ, ಸ್ಪಷ್ಟವಾಗಿ ಹಾಕಿ. ಇಲ್ಲ ಒಂದು ಕಾಲಮ್ ರೆಡಿ ಮಾಡ್ಕೊಳ್ಳಿ, ಟಿಕ್ ಮಾಡ್ತಾವೋ. ಇದು ದಿಸ್ ದಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಈ ರೀತಿ ಮಾಡ್ತಾರೆ. ವಿಷಯದಲ್ಲಿ ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್? ಯಾರಿಗೂ ಏನೋ ಡೌಟ್ ಬರ್ತಾ ಇಲ್ಲ? ಓಕೆ. ನೆಕ್ಸ್ಟ್ ಸೆಕ್ಷನ್ 66(2) ಅಡಿಯಲ್ಲಿ ಹೋದಾಗ ಇಟ್ ಶುಡ್ ಬಿ ರೆಡ್ ವಿತ್ ಸೆಕ್ಷನ್ 81 ಆಫ್ ದಿ ಆಕ್ಟ್. ಅಲ್ಲಿ ಏನು ಅಕೌಂಟ್ಸ್ ಅನ್ನ ಮೈಂಟೈನ್ ಮಾಡ್ತಾನೆ, ಆ ಮೈಂಟೈನ್ ಮಾಡಿರುವಂತ ಬುಕ್ಸ್ ಆಫ್ ಅಕೌಂಟ್ಸ್ ಏನಿದೆ, ಆ ಬುಕ್ಸ್ ಆಫ್ ಅಕೌಂಟ್ಸ್ ಈಸ್ ಓಪನ್ ಫಾರ್ ಇನ್ಸ್ಪೆಕ್ಷನ್ ಅಟ್ ಆಲ್ ರೀಸನಬಲ್ ಟೈಮ್ಸ್. ನೀವು ನಾನು ಈಗಾಗಲೇ ಹೇಳಿದ್ದೇನೆ, 66 ಎಕ್ಸಸೈಸ್ ಮಾಡುವಂತ ಅಧಿಕಾರಿಗೆ ಆಥರೈಸೇಷನ್ ಇಸ್ ಎ ಮಸ್ಟ್. ಬಹುಶಃ ಹಿಂದೆ ಅದನ್ನು ಐಡೆಂಟಿಟಿ ಕಾರ್ಡ್ ಅಲ್ಲೇ ಹಾಕಿರೋರು, ಏನಂತ, ಈಸ್ ಎಂಪವರ್ಡ್ ಟು ಈಸ್ ಆಥರೈಸ್ಡ್ ಟು ಎನ್ಫೋರ್ಸ್ ಸೆಕ್ಷನ್ 66, 67, 70 ಈ ರೀತಿ. ಬಹುಶಃ ಈಗ ಏನಾದ್ರು ನಿಂತಿದೆಯಾ ಏನು ಗೊತ್ತಿಲ್ಲ, ನಿಂತಿದೆ ಅಂತ. ಸೊ ನಿಮ್ಮ ಐಡಿ ಕಾರ್ಡ್ಸ್ ಏನಿರ್ತದೆ ಅದರಲ್ಲೇ ಹಾಕಿರ್ತಾರೆ, ಹಾಕಿದ್ರೆ ಒಳ್ಳೇದು, ಈಗಲೂ ಕೂಡ ಒಳ್ಳೇದು. ಸೊ ಇಟ್ ಈಸ್ ಓಪನ್ ಫಾರ್ ಇನ್ಸ್ಪೆಕ್ಷನ್ ಅಟ್ ಆಲ್ ಟೈಮ್ಸ್. ಇದು 66(2) ಅಂದ್ರೆ ಅವನು ಏನು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾನೆ, ನೀವು ಹೋದ ತಕ್ಷಣ ನೀವು ಕೇಳಿದ್ರೆ ತೋರಿಸ್ಬೇಕಾಗ್ತದ. ಅದರಿಂದ ಅದನ್ನ ಎನ್ಫೋರ್ಸ್ ಮಾಡುವಂತ ಅಧಿಕಾರ ಆಥರೈಸ್ಡ್ ಆಫೀಸರ್ಸ್ ಎಲ್ಲರಿಗೂ ಇದೆ. ನೆಕ್ಸ್ಟ್ ಸೆಕ್ಷನ್ 63 ಅಡಿಯಲ್ಲಿ, 66(3) ಅಡಿಯಲ್ಲಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು, ಅವನು ದಿ ಲೆಜಿಸ್ಲೇಚರ್ ಏನ್ ಹೇಳ್ತದೆ, ಇಫ್ ದಿ ಆಫೀಸರ್ ಸಸ್ಪೆಕ್ಟ್ಸ್. ಸುಮ್ಮನೆ ನಾನು ವಾಕಿಂಗ್ ಹೋಗ್ತಾ ಇದ್ದೆ, ವಾಕಿಂಗ್ ಹೋಗ್ತಾ ಸುಮ್ಮನೆ ಅಲ್ಲಿ ಯಾವುದೋ ಒಂದು ಅಂಗಡಿ ತೆಗೆದಿತ್ತು ಹೋಗ್ದೆ ಅನ್ನುವಂಥದ್ದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂದ್ರೆ ಬಿಕಾಸ್ ಯು ಆರ್ ದಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಹೂ ಇಸ್ ಎಕ್ಸಿಕ್ಯೂಟಿಂಗ್ ದಿ ಪ್ರೊವಿಷನ್ಸ್ ಆಫ್ ದಿ ಆಕ್ಟ್, you should be watchful because you are a regulatory authority, you are representing regulatory authority, you are CEO. So ಅದರಿಂದ ಎಲ್ಲಿ ನಿಮಗೆ ಅನುಮಾನ ಬರ್ತದೆ, ಯಾವ ರೀತಿ a person is attempting to evade market fee, ಇದು ಮಾರುಕಟ್ಟೆ ಶುಲ್ಕದ ಎವೇಷನ್ ಮಾಡ್ಲಿಕ್ಕೆ ಇವನೇನೋ ಮಾಡ್ತೀವಿ. ನೀವು ಯಾರ್ಡಲ್ಲಿ ಓಡಾಡ್ತಾ ಇರ್ತೀರಿ ಅಥವಾ ಹೊರಗಡೆ ಹೋಗಿರ್ತೀರಿ, ನೋಡ್ತೀರಿ ರಾಬರಿ ಸ್ಟಾಕ್ ಇರ್ತದಲ್ಲಿ, ಅವನ ಒಂದು ಇತಿಹಾಸವನ್ನ ತೆಗೆದು ನೋಡಿದ್ರೆ ಅವನು ಮಾರ್ಕೆಟ್ ಫೀನೇ ಕಟ್ಟಿರೋದಿಲ್ಲ ಅಥವಾ ಅವನಿಗೆ ಲೈಸೆನ್ಸು ಇಲ್ಲದೆ ಇರ್ಬೋದು. ಸೊ ಆ ರೀತಿ ಅಂತ ಸಸ್ಪಿಷನ್ ಬಂದಾಗ ದಿ ಆಫೀಸರ್ ಈಸ್ ಎಂಪವರ್ಡ್ ಟು ಎಂಟರ್ ದಿ ಪ್ರಿಮೈಸಿಸ್ ಆಫ್ ದಿ ಆಕ್ಟ್, ಪ್ರಿಮೈಸಿಸ್ ಆಫ್ ದ ಟ್ರೇಡರ್. ನಿಮಗೆ ಆ ರೀತಿ ಅನುಮಾನ ಬಂದರೆ ನೀವು ಆ ಪ್ರಿಮೈಸಿಸ್ ಅನ್ನ ಎಂಟರ್ ಆಗ್ಲಿಕ್ಕೆ ಅವಕಾಶ ಇದೆ. ಸೊ ಈ ರೀತಿ ಎಂಟರ್ ಆಗುವಾಗ ಅಂದ್ರೆ ಅದನ್ನ ಇನ್ಸ್ಪೆಕ್ಷನ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿ
ನೀವು ಸರ್ಚ್ ಅಂಡ್ ಸೀಸರ್ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ ಆವಾಗ ಸೆಕ್ಷನ್ 66(5) ಅಲ್ಲಿ ಒಂದು ಸ್ಪಷ್ಟವಾದಂತ ಚಿತ್ರಣವನ್ನು ಕೊಟ್ಟಿದ್ದಾನೆ. ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಸೆಕ್ಷನ್ 66(5) ಅಲ್ಲಿ ಯು ಶುಡ್ ಫಾಲೋ ಪ್ರೊಸೀಜರ್ ಅಂಡರ್ CRPC ಸೆಕ್ಷನ್ 100 ಆಫ್ CRPC. ಈ ಸೆಕ್ಷನ್ 100 ಆಫ್ CRPC ಏನ್ ಹೇಳ್ತದೆ ಅಂದ್ರೆ CRPC ಅಲ್ಲಿ ಪೊಲೀಸ್ ಆಫೀಸರ್ಸ್ ಇದು ಎಂಟರ್ ಆಗುವಂತದ್ರ ಬಗ್ಗೆ ಎಲ್ಲ ಇದೆ. ಅಲ್ಲಿ ನೀವು ಓದೋಕೆ ಮುಂಚೆ ಏನ್ ಮಾಡಬೇಕು, ಇಬ್ಬರು ರೆಸ್ಪೆಕ್ಟಬಲ್ ಪರ್ಸನ್ಸ್ ಆಫ್ ದಿ ಲೊಕ್ಯಾಲಿಟಿ ಏನಿದೆ ಅವರನ್ನ ನೀವು ಪಬ್ಲಿಕ್ ವಿಟ್ನೆಸ್ ಆಗಿ ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗ್ತದೆ. ಸಾಮಾನ್ಯವಾಗಿ ನಾವೆಲ್ಲ ಎಡುವುದಿಲ್ಲ, ನಾವು ಹೋಗ್ತೀವಿ, ಸರ್ಚ್ ಮಾಡ್ತೀವಿ, ಸೀಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಈ ಇದರಲ್ಲಿ ಸೆಕ್ಷನ್ 66(5) ಅಲ್ಲಿ ಹೇಳಿರುವಂತಹ ಅಂಶವನ್ನ ಸ್ಪಷ್ಟವಾಗಿ ನಾವೇ ಉಲ್ಲಂಘನೆ ಸಾಮಾನ್ಯವಾಗಿ ಮಾಡ್ತಾ ಇದ್ದೀವಿ. ಅದರಿಂದ ನಿಮಗೆ ಎಲ್ಲಿ ಅನುಮಾನ ಬರ್ತದೆ ಈ ಅಂಗಡಿಯನ್ನ ನಾನಿವತ್ತು ಸರ್ಚ್ ಮಾಡಬೇಕು, ಸೀಸರ್ ಮಾಡಬೇಕು ಅನ್ನುವಂಥ ಅಂಶ ಬಂದ್ರೆ, ನಿಮ್ಮ ಮನಸ್ಸಿಗೆ ಅನುಮಾನ ಶುರುವಾದ್ರೆ ದಯಮಾಡಿ ಈ ಒಂದು ಪ್ರೊಸೀಜರ್ ಅನ್ನ ದಯಮಾಡಿ ಫಾಲೋ ಮಾಡಿ. ಯಾಕೆಂದ್ರೆ ಇದು ಮಾಡೋದ್ರಿಂದ ನಮ್ಗೆ ಅನುಕೂಲ ಏನು ಅಂದ್ರೆ, ನೆಕ್ಸ್ಟ್ ಇದರಲ್ಲಿ ಹೇಳ್ತಾನೆ 66(6) ಅಲ್ಲಿ ಈ ಡಾಕ್ಯುಮೆಂಟ್ಸ್ ಅಂದ್ರೆ ನೀವು ಯಾರ ಸಮ್ಮುಖದಲ್ಲಿ, ಒಂದು ಪಬ್ಲಿಕ್ ವಿಟ್ನೆಸ್ ಸಮ್ಮುಖದಲ್ಲಿ ನೀವೇನಾದ್ರೂ ಡಾಕ್ಯುಮೆಂಟ್ ಅನ್ನ ಸರ್ಚ್ ಮಾಡಿದ್ರೆ, ಸೀಸ್ ಮಾಡಿದ್ರೆ, ಆ ಡಾಕ್ಯುಮೆಂಟ್ ಅನ್ನ ಇಟ್ ಶುಡ್ ಬಿ ಪ್ರೈಮಾ ಫೇಸಿ ಅಕ್ಸೆಪ್ಟೆಡ್ ಆಸ್ ಅ ವಿಟ್ನೆಸ್. ಅದು ಎವಿಡೆನ್ಸ್ ಅಂತಾಗಿ ನೇರವಾಗಿ ತಗೋಬಹುದು, ವಿಟ್ನೆಸ್ ನ ಅವಶ್ಯಕತೆ ಇಲ್ಲ ಅಂತ. ಸೊ ಅದರಿಂದ ಆ ಪ್ರೊಸೀಜರ್ ಅನ್ನ ಮಾಡುವಾಗ ಅಂದ್ರೆ ನೀವು ಸರ್ಚ್ ಮಾಡಬೇಕು, ಅದರಲ್ಲಿ ಏನ್ ಡಾಕ್ಯುಮೆಂಟ್ಸ್ ಇದೆ ಅನ್ನುವಂಥದ್ದನ್ನ ಸರ್ಚ್ ಮಾಡಬೇಕು, ಅದರಲ್ಲಿ ಎಷ್ಟೋ ಕಮಾಡಿಟಿಯನ್ನ ಸೀಸ್ ಮಾಡಬೇಕು. ಸೀಸ್ ಮಾಡುವಾಗ ಅದು ಹೇಳಿದ ಸ್ಪಷ್ಟವಾಗಿ ಏನಂತ, ಇನ್ ದಿ ಪ್ರೆಸೆನ್ಸ್ ಆಫ್ ದಿ ಪಬ್ಲಿಕ್ ವಿಟ್ನೆಸ್, ಅಥವಾ ನೀವು ಸಾರ್ವಜನಿಕ ವಿಟ್ನೆಸ್ ಅನ್ನುವಂಥವ್ರನ್ನ ಯಾರನ್ನ ತಗೊಂಡಿರ್ತೀರಿ ಅವ್ರ ಎದುರುಗಡೆನೆ ನೀವು ಸರ್ಚ್ ಅಂಡ್ ಸೀಸರ್ ಅನ್ನ ಬರಿಬೇಕು. ಸೀಸರ್ ಬರೆಯುವಾಗ ಒಂದು ಪಂಚನಾಮೆಯನ್ನ ಬರಿಬೇಕಾಗ್ತದೆ. ಇದು ಸಾಮಾನ್ಯವಾಗಿ ನಾವು ಹೇಳುವಂತದ್ದು. ಇಲ್ಲಿ ಪಂಚನಾಮೆಯನ್ನ ಇಂಥವ್ರ ಅಂಗಡಿಗೆ ನಾವು ವಿಸಿಟ್ ಮಾಡಿದ್ವಿ, ಅವರ ಅಂಗಡಿಯಲ್ಲಿ ಈ ಕೆಳಗಾಣಿಸಿದ ಲೆಕ್ಕಪತ್ರಗಳ ಪುಸ್ತಕಗಳನ್ನು ನಾನು ಪಡೆದುಕೊಂಡಿರುತ್ತೇನೆ ಅಂತ ಹಾಕ್ಬಿಟ್ಟು ಸಿಗ್ನೇಚರ್ ಮಾಡಿ ಕೊಡ್ತೇವೆ ಸಾಮಾನ್ಯವಾಗಿ. ಅದನ್ನ ಎವಿಡೆನ್ಸ್ ಆಗಿ ನಾವು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನೀವೇನ್ ಮಾಡಿದ್ರೆ ಒಂದು ಪಂಚನಾಮೆಯನ್ನ ಬರಿ. ಪಂಚನಾಮೆಯನ್ನ ಬರೆಯುವಾಗ ಸಾಮಾನ್ಯವಾಗಿ ಈ CRPC ಅಲ್ಲೇ ಆ ಪ್ರೊಸೀಜರ್ ಅನ್ನ ಹೇಳ್ತಾ ಹೋಗ್ತಾನೆ. ನಂಬರ್ 1, ಎಲ್ಲ ದಾಖಲಾತಿಗಳ ಸ್ಪಷ್ಟವಾದಂತ ವಿವರ ಇರ್ಬೇಕು. ಈಗ ಉದಾಹರಣೆಗೆ ನೀವು ತಕ್ಕಪಟ್ಟಿ ನಂಬರ್ 69 ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ತಕ್ಕಪಟ್ಟಿ ನಂಬರ್ 69, ನಂಬರ್ ಎಂತದು, ಅದರ ಸೀರಿಯಲ್ ನಂಬರ್ 1ರಿಂದ 20ರವರೆಗೆ ಉಪಯೋಗಿಸಲಾಗಿದೆ. ವಿಕ್ರಿ ಪಟ್ಟಿ 25, ಅದು ಇಂಥದಿಂದ ಇಂಥದಕ್ಕೆ ಬಳಸಲಾಗಿದೆ ಅನ್ನುವಂಥದ್ದು. ಮತ್ತೆ ಅಲ್ಲಿ ಏನೋ ಒಂದು ಕಮಾಡಿಟಿ ಸೀಸ್ ಮಾಡ್ತೀರಿ, ಅದರ ಬ್ರ್ಯಾಂಡ್ ಏನು, ಅದ್ರದ್ದು ಯಾವ್ದಾದ್ರು ಬ್ರ್ಯಾಂಡ್ ಇದೆಯಾ, ಅನ್ಬ್ರ್ಯಾಂಡೆಡ್ ಇದೆಯಾ ಅನ್ನುವಂಥದ್ದು. ಮತ್ತೆ ಇನ್ನೇನಾದ್ರೂ ಡಾಕ್ಯುಮೆಂಟ್ಸ್ ಅನ್ನ ಸೀಸ್ ಮಾಡಿದ್ರೆ ಅದನ್ನ ಸ್ಪಷ್ಟವಾಗಿ ಇಲ್ಲಿ ಬರೀರಿ. ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಆಗುತ್ತೆ ಪಂಚನಾಮೆ ಬರೆಯುವಾಗ. ಅಲ್ಲಿ ಶಬ್ದಕ್ಕೆ ಸೂತಕವನ್ನ ಮಾಡ್ಕೋಬೇಕು. ಸೊ ಶಬ್ದ ಬರೆಯುವಾಗ ಅಯ್ಯೋ ನಾನು ಯಾಕಪ್ಪ ಈ ಶಬ್ದ ಇಷ್ಟೊಂದೆಲ್ಲ ಇಲ್ಲಿ ಯಾಕೆ ಬರೆಯೋದು ಅನ್ನುವಂಥದ್ದು. ಯಾಕೆಂದ್ರೆ ನಾವು ಅಲ್ಲಿ ಬರೀದೆ ಕೆಲವು ಸಾರಿ ಏನ್ ಮಾಡ್ತೇವೆ ಅಂದ್ರೆ, ಅಲ್ಲೇ ಬರ್ದಿದ್ರು ಬಹಳ ಶಾರ್ಟ್ ಆಗಿ ಬರ್ದಿದ್ರೆ ಅವನು ಸ್ಪಷ್ಟವಾಗಿ ಇಲ್ಲ ಸರ್ ಅವ್ನ ಆಫೀಸಲ್ಲಿ ಹೋಗಿ ಬರ್ಕೊಟ್ರು ನಂಗೇನು ಗೊತ್ತಿಲ್ಲ ಅಂತಾನೆ. ಯಾಕೆಂದ್ರೆ ಅವನ ಸಿಗ್ನೇಚರ್ ಅದ್ರ ಮೇಲೆ ಹಾಕ್ಬೇಕಾಗುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಎಷ್ಟೊತ್ತಿಗೆ ಎಂಟರ್ ಆದ್ರಿ, ಎಷ್ಟೊತ್ತಿಗೆ ಆ ಜಾಗವನ್ನು ಬಿಟ್ರಿ, ಮತ್ತೆ ಆ ಜಾಗದಲ್ಲಿ ಫಸ್ಟ್ ನೀವು ಯಾರ ಜೊತೆ ಎನ್ಕೌಂಟರ್ ಮಾಡಿದ್ರಿ, ಅಂದ್ರೆ ಯಾರ ಜೊತೆ ಇಂಟರಾಕ್ಟ್ ಮಾಡಿದ್ರಿ, ಏನೇನು ಡಾಕ್ಯುಮೆಂಟ್ಸ್ ಅನ್ನ ನೀವು ಸೀಸ್ ಮಾಡಿದ್ರಿ, ಆ ಸೀಸ್ ಮಾಡಿದಂತ ಡಾಕ್ಯುಮೆಂಟ್ಸ್ ನ ವಿವರ ಏನು. ನೆಕ್ಸ್ಟ್ ಅದಾದ ಮೇಲೆ ಅಕಸ್ಮಾತ್ ಎವೇಷನ್ ಆಫ್ ಮಾರ್ಕೆಟ್ ಫೀ ಆಗಿದೆ ಅಂದ್ರೆ ಅದಕ್ಕೆ ಎಷ್ಟು ಕಮಾಡಿಟಿಯನ್ನ ನೀವು ಸೀಸ್ ಮಾಡ್ತಾ ಇದ್ದೀರಿ, ಎಷ್ಟು ಅಂತ ಸೀಸ್ ಮಾಡ್ಲಿಕ್ಕೆ ನಿಮ್ಗೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. 65A ಅಡಿಯಲ್ಲಿ ಎಷ್ಟು ಪೆನಾಲ್ಟಿ ಹಾಕಕ್ ಸಾಧ್ಯ ಅಷ್ಟು ಮಾತ್ರ ಸೀಸ್ ಮಾಡಬೇಕು ಸೆಕ್ಷನ್ 66 ಅಲ್ಲಿ ಹೋದಾಗ. ಅಂದ್ರೆ 30% ಆಫ್ ದಿ ಮಾರ್ಕೆಟ್ ಫೀ ಏನಿದೆಯಲ್ಲ ಅಷ್ಟು ಮಾತ್ರ, 300 ಟೈಮ್ಸ್ 3 ಟೈಮ್ಸ್ ಏನಿದೆಯಲ್ಲ ಅದನ್ನ ಹಾಕ್ಲಿಕ್ಕೆ ಬರುತ್ತೆ. ಸೊ ಇವೆಲ್ಲವನ್ನು ಸ್ಪಷ್ಟವಾಗಿ ನಮೂದಿಸಿ ಕೊನೆಯಲ್ಲಿ ಚೆಕ್ ಬಂದಿಯನ್ನ ಬರೆದು ಇಂಥ ಟೈಮಲ್ಲಿ ಪ್ರಾರಂಭ ಮಾಡಿದ್ವಿ ಪಂಚನಾಮ ಬರೀಲಿಕ್ಕೆ, ಇಂಥ ಟೈಮಲ್ಲಿ ಕೊನೆ ಮಾಡಿದ್ವಿ ಅನ್ನುವಂಥದ್ದನ್ನ ಬರೆದ್ರೆ ಅದು ನೇರವಾಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ ವಿಟ್ನೆಸ್ ಆಗಿ ನಾವು ಬಳಸ್ಕೊಳ್ಲಿಕ್ಕೆ ಅವಕಾಶ ಇದೆ. ಸೊ ಅದರಿಂದ ಇಲ್ಲಿ ಯಾರು ದಯಮಾಡಿ ನಿಮ್ಮನ್ನ ನೀವೇ ಪ್ರೆಷರ್ಗೆ ಒಳಪಡಿಸ್ಕೊಂಡು ಆಮೇಲೆ ಬರ್ಕೋಣ ಬಿಡು ಅನ್ನುವಂಥದ್ದು ಮಾಡಬೇಡಿ. ಆಮೇಲೆ ಅದ್ರ ಒಂದು ಕಾಪಿಯನ್ನ, ಪಂಚನಾಮೆ ಕಾಪಿಯನ್ನು ಅವನಿಗೆ ಕೊಡ್ಬೇಕಾಗ್ತದೆ, ಅದರ ಒರಿಜಿನಲ್ ಕಾಪಿಯನ್ನು ನಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಇಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಪಂಚನಾಮ
ರೆಫ್ಯೂಸ್ ಮಾಡಿದ್ದಾನೆ ಅಂತ ಬರೀರಿ, ತೊಂದರೆ ಇಲ್ಲ. ನಮ್ಮಲ್ಲಿ ವಿಟ್ನೆಸಸ್ ಇರ್ತಾರಲ್ಲ. ಅಲ್ಲ, ನೀವು ಟ್ರೈ ಮಾಡಿದ್ದೀರಾ ನೋಡಿ ಫಸ್ಟ್. ನಾನು ಹೇಳೋದು ಯಾಕೆಂದ್ರೆ ನೋಡಿ, ನಾರ್ಮಲ್ ಕೋರ್ಸ್ ಅಲ್ಲಿ ಕನಿಷ್ಠ ಇಬ್ಬರನ್ನ ಯಾರಾದ್ರೂ ಜೊತೆ ಕರ್ಕೊಂಡು ಹೋಗುವಂತ ರೆಸ್ಪಾನ್ಸಿಬಿಲಿಟಿ ನಮ್ಗಿದೆ ಅಂದಾಗ ನಾವು ಕರ್ಕೊಂಡು ಹೋಗ್ಬೇಕಾಗ್ತದೆ. ನಮ್ಮ ಮಾತು ಅವ್ರು ಕೇಳೋದಿಲ್ಲ ಅಂದ್ರೆ ಕನಿಷ್ಠ ಯಾರಾದ್ರೂ ಇಬ್ಬರು ಬರ್ತಾರಲ್ಲ, ರೆಸ್ಪೆಕ್ಟಬಲ್ ಪರ್ಸನ್ ಅಲ್ಲಿ ಇವನೇ ಆಗಿರ್ಬೇಕು ಅಂತ ಏನಿಲ್ಲ, ಆಯ್ತಾ? ಈವನ್ ಲಾಸ್ಟ್ ಮ್ಯಾನ್ ಈಸ್ ಆಲ್ಸೋ ಎ ರೆಸ್ಪೆಕ್ಟಬಲ್ ಪರ್ಸನ್ ಅಂಡರ್ ದಿ ಆಕ್ಟ್ ಅಲ್ವಾ? ಬಟ್ ಪಬ್ಲಿಕ್ ಸರ್ವೆಂಟ್ಸ್ ಏನಿರ್ತಾರೆ ಅಂದ್ರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಏನಿರ್ತಾರೆ, ಅವ್ರು ಸೈನ್ ಮಾಡಿದ್ರೆ ನಾರ್ಮಲ್ ಕೋರ್ಸ್ ಅಲ್ಲಿ ಅದನ್ನ ವಿಟ್ನೆಸ್ ಅಂತ ತಗೊಳೋದಿಲ್ಲ, ಅರ್ಥ ಆಯ್ತಪ್ಪ? ಸೊ ಅದರಿಂದ ಆದಷ್ಟು ಆ ಕಾಂಟ್ರವರ್ಸೀಸ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್. ಏನಾದ್ರೂ ಇದೆಯಾ? ಸೊ ಅಕಸ್ಮಾತ್ ಇದರಲ್ಲಿ ನೀವು ಕಮಾಡಿಟಿಯನ್ನ ಸೀಸ್ ಮಾಡಿ ಅದನ್ನ ವಿದಿನ್ 10 days ನೀವು ಡಿಸ್ಪೋಸ್ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ. ಪಬ್ಲಿಕ್ ನೋಟಿಸ್ ಕೊಟ್ಟು ಅವನಿಗೊಂದು ನೋಟಿಸ್ ಅನ್ನ ಕೊಟ್ಟು ನಿಮಗೆ ಆ ಫೀಸ್ ಎವೇಷನ್ ಅವೆಲ್ಲವನ್ನು ಅಷ್ಟರಲ್ಲೇ ವಸೂಲಿ ಮಾಡೋದು ಬೇಡ, ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೋದು ಅನ್ನುವಂಥ ಕೇಸ್ ಹಾಕ್ಬೋದು ಅಂದ್ರೆ ಸೆಕ್ಷನ್ 114 ಅಡಿಯಲ್ಲಿ ಹಾಕಿದ್ರೆ ಪೆನಾಲ್ಟಿ 3 times ವಸೂಲಿ ಮಾಡ್ಲಿಕ್ಕೆ ಕೂಡ ಕೋರ್ಟಿಗೆ ಅಧಿಕಾರ ಇದೆ. ಕೋರ್ಟ್ ಮುಂದೆ ಹೋದ್ರೆ ಅದಕ್ಕೆ 3 times ವಸೂಲಿ ಮಾಡ್ಲಿಕ್ಕೆ ಅಧಿಕಾರ ಇದೆ. ನೀವೇ ಮಾಡಿದ್ರೆ 30% ಮಾಡ್ಲಿಕ್ಕೆ ಅಧಿಕಾರ ಇದೆ. ಸೊ ಇದಿಷ್ಟು ದಿ ಬೇರ್ ಪ್ರಾವಿಷನ್ಸ್ ಆಫ್ ದಿ ಆಕ್ಟ್. ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡುವಾಗ ಯಾವ ಎಲ್ಲ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು ಸೆಕ್ಷನ್ 66 ಅನ್ನ ಅನ್ನುವಂಥದ್ದು ಒಂದೆರಡು ಉದಾಹರಣೆಯನ್ನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಈಗ ನೀವು ಸೆಕ್ಷನ್ 63 ಅಲ್ಲಿ ನೋಡಿದ್ರೆ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಮಾರ್ಕೆಟ್ ಕಮಿಟಿ ಟು ಸಿ ದಟ್ ಎ ಫಾರ್ಮರ್ ಗೆಟ್ಸ್ ಹಿಸ್ ಪ್ರೈಸ್ ಅನ್ನುವಂಥದ್ದಿದೆ. ನೀವು ರೂಲ್ 50 ಅಲ್ಲಿ ಹೋದ್ರೆ ಸೆಕ್ರೆಟರಿಯ ರೆಸ್ಪಾನ್ಸಿಬಿಲಿಟಿ ಇದೆ, ಅವನು ಈ ಪ್ರೈಸ್ ಟು ದಿ ಫಾರ್ಮರ್ ಏನಿದೆ ಪೇಮೆಂಟ್ ಮಾಡಿಸುವಂತಹದ್ದು ಆ ಜವಾಬ್ದಾರಿಯು ಅವನಿಗಿದೆ. ಈಗ ಇದು ಈ ಇನ್ಸಿಡೆನ್ಸ್ ನಡೆದಂತಹದ್ದು ಗಂಗಾವತಿಯಲ್ಲಿ ಒಬ್ಬ ರೈತ ಸೆಕ್ರೆಟರಿಗೆ ಬಂದು ನನಗೆ 48 ಲಕ್ಷ ರೂಪಾಯಿ ಒಬ್ಬ ಪ್ರೊಸೆಸರ್ ಪೇಮೆಂಟ್ ಮಾಡಬೇಕಾಗಿದೆ ಅಂತ ಅರ್ಜಿಯನ್ನ ಕೊಟ್ಟ. ಸೊ ಅರ್ಜಿಗೆ ಸಂಬಂಧಪಟ್ಟಂತೆ ನೋಡಪ್ಪ ಈ ರೀತಿ ಪೇಮೆಂಟ್ ಮಾಡಬೇಕಾಗಿದೆ, ನೀನು ಅವನಿಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಕೊಡಬೇಕು ನೀನು, ಮತ್ತೆ ಅವನಿಗೆ ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡಬೇಕು ಅನ್ನುವಂತ ನೋಟಿಸ್ ಅನ್ನ ನಾವು ಕೊಟ್ವಿ. ನೋಟಿಸ್ ಅನ್ನ ಕೊಟ್ರೆ ಅವನು ಓರಲ್ ಆಗಿ ಹೇಳ್ದ, ಇಲ್ಲ ಸರ್ ನನಗೂ ಅವನಿಗೂ ಏನ್ ಸಂಬಂಧ ಇಲ್ಲ, ಅದು ಯಾಕೆಂದ್ರೆ ರೈತ ತಾನು ಕೊಟ್ಟಿದ್ದಂತದ್ದು ಬಿಳಿ ಚೀಟಿಯಲ್ಲಿ ಕೊಟ್ಟಿದ್ದ. ಬಟ್ ಅಲ್ಲಿ ಇದ್ದಂತ ಒಂದೇ ಒಂದು ಎವಿಡೆನ್ಸ್ ಅಂದ್ರೆ ಅವನು ಪ್ರೊಸೆಸರ್ ಏನಿತ್ತು ಅದರ ಮೇಲೆ ಒಂದು ಸಣ್ಣ ಸೀಲ್ ಇತ್ತು. ಸೊ ಅವನು ನಿರಾಕರಿಸಿದ, ಆಕ್ಚುಯಲ್ ಆಗಿ ನಾನು ಅವನಿಗೆ ಏನು ಪೇಮೆಂಟ್ ಮಾಡಬೇಕಾಗಿಲ್ಲ, ಇದಕ್ಕೂ ನಿಮಗೂ ಏನು ಸಂಬಂಧ ಇಲ್ಲ, ಆದ್ದರಿಂದ ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ ಅಂತ. ನಾನು ಸೆಕ್ಷನ್ 66 ಅನ್ನ ಯಾವ ರೀತಿ ಆ ಸ್ಕೋಪ್ ಅನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ ಅನ್ನುವಂತ ತಮ್ಮ ಮುಂದೆ ಹೇಳ್ತಾ ಇದ್ದೆ. ನೆಕ್ಸ್ಟ್ ಈ ವಿಷಯವನ್ನ ನಾನು ಮಾರುಕಟ್ಟೆ ಸಮಿತಿಯ ಮುಂದೆ ತಗೊಂಡೋಗಿ ಒಂದು ವಿಶೇಷ ಸಭೆಯನ್ನ ತುರ್ತು ಸಭೆಯನ್ನ ಕರೀಲಿಕ್ಕೆ ಅಧ್ಯಕ್ಷರನ್ನ ಬೇಡ್ಕೊಂಡು ಒಂದು ಸಭೆಯನ್ನ ಕರೆದು ಆ ಸಭೆಗೆ ಯಾರು ಕೊಟ್ಟಿದ್ದ ರೈತ ಅವನು, ಮತ್ತೆ ಯಾರು ಪ್ರೊಸೆಸರ್ ಇದ್ದ ಅವನು, ಮತ್ತೆ ನಮ್ಮ ವಕೀಲ, ಇಷ್ಟೋ ಜನನ ಆಹ್ವಾನ ಮಾಡಿದ್ವಿ. ಇಲ್ಲಿ ಬಹುಶಃ ನಿಮಗೆ ನೋಡಿದ್ರೆ ಸೆಕ್ಷನ್ 84 ಆಫ್ ದಿ ಆಕ್ಟ್ ಡೆಟ್ ವಿತ್ ರೂಲ್ 55 ಆಫ್ ದಿ ರೂಲ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್ ಇದೆ. ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್ ಅಲ್ಲಿ ಫಸ್ಟ್ ಸೆಕ್ರೆಟರಿ ಆಕ್ಟ್ ಮಾಡಬೇಕು, ನೆಗೋಷಿಯೇಟ್ ಮಾಡಬೇಕು, ಟ್ರೈ ಮಾಡಬೇಕು. ಎರಡನೇದು ಅಕಸ್ಮಾತ್ ಆ ರೀತಿ ಆಗದೆ ಹೋದ್ರೆ ಅದನ್ನ ಆರ್ಬಿಟ್ರೇಟರ್ಸ್ ಪೆನಲ್ಗೆ ರೆಫರ್ ಮಾಡಬೇಕು. ಆರ್ಬಿಟ್ರೇಟರ್ಸ್ ಅನ್ನ ಅವರು ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ನಿರಾಕರಿಸಿದ್ರೆ ಡಿಸ್ಪ್ಯೂಟ್ ಕಮಿಟಿಗೆ ತಗೊಂಡು ಹೋಗ್ಬೇಕು. ಅಕಸ್ಮಾತ್ ಡಿಸ್ಪ್ಯೂಟ್ ಕಮಿಟಿಯಲ್ಲಿ ಏನಾದ್ರು ತೀರ್ಮಾನ ಆಗದೆ ಹೋದ್ರೆ ಅಥವಾ ಅಪೀಲ್ ಮಾಡೋದಾದ್ರೆ ಅದನ್ನ ಮಾರ್ಕೆಟ್ ಕಮಿಟಿ ಮುಂದೆ ತಗೊಂಡು, ದಿಸ್ ಇಸ್ ದಿ ಬಿಗ್ ಪ್ರೊಸೀಜರ್ ವಿಚ್ ಹಸ್ ಬಿನ್ ಪ್ರಿಸ್ಕ್ರೈಬ್ಡ್ ಅಂಡರ್ ಸೆಕ್ಷನ್ 84 ಆಫ್ ದಿ ಆಕ್ಟ್ ರೆಡ್ ವಿತ್ ರೂಲ್ 55. ಸೊ ಇದನ್ನ ಇಷ್ಟೆಲ್ಲ ಮಾಡುವಷ್ಟು ತಾಳ್ಮೆ ಇರಲಿಲ್ಲ, ಯಾಕೆಂದ್ರೆ ರೈತ ಒಬ್ಬ ಕೊಟ್ಟ ತಕ್ಷಣ ಒಂದು 5-6 ಜನ ಅದನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು.
ತುರ್ತು ಸಭೆಯನ್ನ ಕರೆದು ತುರ್ತು ಸಭೆಯ ಮುಂದೆ ಈ ವಿಷಯವನ್ನ ಮಂಡಿಸಿ ಅವನಿಗೆ ಪ್ರಶ್ನೆಯನ್ನ ಕೇಳಿದ್ವಿ, ಏನಪ್ಪಾ ನೀನು ಈ ರೀತಿ ಕಮಾಡಿಟಿಯನ್ನ ಅವ್ರ ಜೊತೆ ಟ್ರಾನ್ಸಾಕ್ಟ್, ಯಾಕಂದ್ರೆ ಅವನು ಇದನ್ನ ಹಾಕಿದ್ದ, ನೆಲ್ಲು ಎಂತ ಸೋನಾ ಮಸೂರಿ, ನೆಲ್ಲು ಇಷ್ಟು ಅಮೌಂಟು, ಇಷ್ಟು ನಾನು ಕೊಡ್ಬೇಕಾಗತ್ತೆ ಅನ್ನುವಂತ ಬರ್ದಿದ್ದ. ಅವನನ್ನ ಕೇಳಿದ್ರೆ, ಸರ್ ಇದು ಮೀಟರ್ ಬಡ್ಡಿಗೆ ವ್ಯವಹಾರ, ಇದು ಆಕ್ಚುಯಲ್ ಆಗಿ ನೆಲ್ಲಿನ ವ್ಯಾಪಾರಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅನ್ನುವಂತ ಮಾತನ್ನ ಮಾರ್ಕೆಟ್ ಕಮಿಟಿಯ ಮುಂದೆನೆ ಹೇಳ್ದ. ನಾವು ಮಾರ್ಕೆಟ್ ಕಮಿಟಿಯನ್ನ ಕರೆದಂತ ಉದ್ದೇಶ, ಈಗ ಅಲ್ಲಿ ಆರ್ಬಿಟ್ರೇಟರ್ಸ್ ಇರಲಿಲ್ಲ, ನಾನ್ ನೋಟಿಸ್ ಕೊಟ್ಟಿದ್ದೆ, ಅದಕ್ಕೆ ಯಾವುದೇ ರೀತಿಯಾದಂತ ಸ್ಪಷ್ಟನೆ ಇರಲಿಲ್ಲ. ಸೊ ಡಿಸ್ಪ್ಯೂಟ್ಸ್ ಕಮಿಟಿ ಮುಂದೆ ಹೋಗಿ ಮತ್ತೆ ಮಾರ್ಕೆಟ್ ಕಮಿಟಿ ಮುಂದೆ ಹೋಗ್ಲಿಕ್ಕಾದ್ರೆ ಟೈಮ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ನೇರವಾಗಿ ಕಮಿಟಿ ಮುಂದೆ ತಗೊಂಡು ಹೋದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಅವನಿಗೆ ಏನು ಹೇಳಿದ್ರು ಸ್ಪಷ್ಟವಾಗಿ ಅವ್ನು ನಿರಾಕರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಅದನ್ನ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಮತ್ತೆ ಮಾರ್ಕೆಟ್ ಕಮಿಟಿ ಮುಂದೆ ಅವನು ಏನು ಹೇಳಿಕೆ ಕೊಟ್ಟ ಎಲ್ಲವನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ವಿ. ಮತ್ತೆ ಅವನಿಗೆ ಹೇಳಿದ್ವಿ, ನೋಡಪ್ಪ ಅಕಸ್ಮಾತ್ ಇಂದ ಹಿಂಗಾಗ್ಲಿಲ್ಲ ಅಂದ್ರೆ ಅವನಿಗೆ ನಾವು ಪರ್ಮಿಷನ್ ಕೊಡ್ತೀವಿ ಕೇಸ್ ಹಾಕ್ಲಿಕ್ಕೆ ನಿನ್ ಮೇಲೆ ಅಂತ. ಯಾಕೆಂದ್ರೆ ಬಹುಶಃ ಸೆಕ್ಷನ್ 87 ಅಲ್ಲೋ ಏನೋ ಇದೆ, 87 ಅಲ್ಲ, 84 ಅಲ್ಲ, ಇದು ಅವನಿಗೆ ಪರ್ಮಿಷನ್ ಕೊಡೋದು, ಸ್ಯಾಂಕ್ಷನಿಂಗ್ ಪವರ್. ಸೊ ಅದಕ್ಕೋಸ್ಕರ ಅವನಿಗೆ ಪರ್ಮಿಷನ್ ಕೊಡ್ತೇವೆ. ರೈತರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಾವು ಕೇಸ್ ಹಾಕ್ತೇವೆ ಸರ್, ಬಟ್ ನಮ್ಮ ಪರವಾಗಿ ಈಗ ಮಾರ್ಕೆಟ್ ಕಮಿಟಿ ಆಕ್ಟ್ ಮಾಡ್ಬೇಕಲ್ಲ ನೀವು ಅನ್ನುವಂತ ಮಾತನ್ನ ಮಾರ್ಕೆಟ್ ಕಮಿಟಿ ಮುಂದೆ ಇಟ್ಟು ನಾವು ಕೂಡ ಕಂಪ್ಲೇಂಟ್ ಕೊಡ್ತೇವೆ ಅನ್ನುವಂಥದ್ದು ಬಂತು. ಮತ್ತೆ ಅದರಲ್ಲಿ ಆ ಬೈಲಾದಲ್ಲಿ ಒಂದು ಪ್ರಾವಿಷನ್ ಏನಿದೆ, ಬಹುಶಃ ಎಂತದ್ದು ಮಾಡೆಲ್ ಬೈಲಾಸ್ ಏನಿದೆ, ಆ ಮಾಡೆಲ್ ಬೈಲಾಸ್ ಅದೆಲ್ಲ ಇಫ್ ದಿ ಪೇಮೆಂಟ್ ಟು ದಿ ಫಾರ್ಮರ್ ಇಸ್ ನಾಟ್ ಡನ್ ದೆನ್ ವಿ ಕ್ಯಾನ್ ಸೀಸ್ ದಿ ಕಮಾಡಿಟಿ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಮೆನ್ಷನ್ ಆಗಿದೆ, ಬೈಲಾದಲ್ಲಿ ಇದೆ. ಈ ಎಲ್ಲ ಪ್ರಾವಿಷನ್ಸ್ ಅನ್ನ ತಗೊಂಡು ವಿ ಫಸ್ಟ್ ಇನ್ಸ್ಪೆಕ್ಟೆಡ್ ದಿ ಪ್ರಿಮೈಸಸ್ ಆಫ್ ದಿ ಮಿಲ್ ಅನ್ನ ಪ್ರಿಮೈಸಸ್ ಅನ್ನ ನೋಡಿದ್ವಿ ಆಕ್ಚುಯಲ್ ಆಗಿ, ಬಿಕಾಸ್ ಇಟ್ ವಾಸ್ ಅಂಡರ್ ಸೆಕ್ಷನ್ 66 ಆಫ್ ದಿ ಆಕ್ಟ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಸೀರಿಯಸ್ ಆಗಿ ಅವೆಲ್ಲವನ್ನು ಇದ್ದಿದ್ದನ್ನ ನೋಡಿ ಅವನು ಕೇಳಿದಂತ ಹಣಕ್ಕೆ ಅಲ್ಲಿದ್ದಂತ ಕಮಾಡಿಟಿ ಸಾಕಾಗ್ತಾ ಇದ್ರೂ ಕೂಡ ಅಷ್ಟನ್ನು ಸೀಸ್ ಮಾಡುವಂತ ಅಧಿಕಾರ ನಮ್ಗಿಲ್ಲದೆ ಇದ್ದಿದ್ರಿಂದ ವಿ ಟುಕ್ ದಿ ಹೆಲ್ಪ್ ಆಫ್ ಪೊಲೀಸ್. ನಮ್ಮ ಆಕ್ಟ್ ಅಲ್ಲಿ ಬೇರೆ ಬೇರೆ ಇಲಾಖೆಯವರು ಇನ್ಕ್ಲೂಡಿಂಗ್ ಪೊಲೀಸ್ನವರು ಕೂಡ ನಮಗೆ ಈ ಆಕ್ಟ್ ನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಹಾಯ ಮಾಡಬೇಕು ಅಂತ ಆಕ್ಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದೆ. ಅದರ ಅಡಿಯಲ್ಲಿ ಸೆಕ್ಷನ್ 102 ಆಫ್ CRPC ಅಲ್ಲಿ ಪೊಲೀಸ್ನವರಿಗೆ ಒಂದು ಅಧಿಕಾರ ಇದೆ. ಎಲ್ಲಿಯೋ ಯಾರೋ ಚೀಟಿಂಗ್ ಮಾಡಿದ್ದಾರೆ, ಮತ್ತೆ ಯಾರೋ ಕಳ್ತನ ಮಾಡಿದ್ದಾರೆ, ಯಾರೋ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತ ಅಂಶ ಅವರ ಗಮನಕ್ಕೆ ಬಂದ್ರೆ ಆ ಎಂಟೈರ್ ಕಮಾಡಿಟಿಯನ್ನ ಸೀಸ್ ಮಾಡುವಂತ ಮತ್ತೆ ಎಲ್ಲ ಪ್ರಾಪರ್ಟಿಯನ್ನ ಸೀಸ್ ಮಾಡುವಂತ ಅಧಿಕಾರ ಪೊಲೀಸ್ನವರಿಗಿದೆ. ಇದನ್ನ ಬಳಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ನಾವೇ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರನ್ನು ಕರ್ಕೊಂಡು ಹೋಗಿ ವಿ ಸೀಸ್ ದಿ ಎಂಟೈರ್ ಕಮಾಡಿಟಿ. ಆಕ್ಚುಲಿ ಎಂಟೈರ್ ಕಮಾಡಿಟಿ ವಿಚ್ ವಾಸ್ ದೇರ್ ಇನ್ ದಿ ಪ್ರಿಮೈಸಸ್ ಇಟ್ ವಾಸ್ ಸೀಸ್ಡ್. ಸೊ ನಾವು ಅಲ್ಲಿ ಸೀಸ್ ಮಾಡುವಾಗ ಪೊಲೀಸ್ನವರಿಗೆ ಅಸಿಸ್ಟ್ ಮಾಡಿದ ತರ ಮಾಡಿದ್ವಿ ಆಕ್ಚುಲ್ ಆಗಿ. ದೋ ವಿ ಕುಡ್ ಸೀಸ್ ಓನ್ಲಿ 65A ಅಡಿಯಲ್ಲಿ ಮಾತ್ರ ನಮಗೆ ಅಧಿಕಾರ ಇತ್ತು, ಬಟ್ ಪೊಲೀಸ್ನವರ ಅಧಿಕಾರವನ್ನ ಇದು ಮಾಡಿ ನೆಕ್ಸ್ಟ್ ಡೇ ಇಟ್ ವಾಸ್ ಪ್ರೊಡ್ಯೂಸ್ ಟು ಕೋರ್ಟ್. ಕೋರ್ಟ್ ಮುಂದೆ ಹೋದಾಗ ಅವನು ಹೇಳಿದ ಮಾರ್ಕೆಟ್ ಕಮಿಟಿಗೆ ಅಧಿಕಾರ ಇಲ್ಲ ಅಂತೇಳಿ ಹೈಕೋರ್ಟಿಗೆ ಹೋದ. ಆಕ್ಚುಲ್ ಆಗಿ ಸೆಕ್ರೆಟರಿಗೆ ಅಧಿಕಾರ ಇಲ್ಲ ಅಂತೇಳಿ ನಾವು ಪೊಲೀಸ್ ಅಸಿಸ್ಟೆನ್ಸ್ ತಗೊಂಡು ಮಾಡಿದ್ರಿಂದ ಅದಕ್ಕೆ ಯಾವುದೂ ತೊಂದರೆ ಇಲ್ಲ ಅಂತ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟು ಹುಬ್ಳಿಯಲ್ಲಿ. ದೆನ್ ಅವನ ಮೇಲೆ FIR ಆಯ್ತು. FIR ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಹೈಕೋರ್ಟಿಗೆ ಹೋದ. ದಿ ಕೋರ್ಟ್ ರೆಫ್ಯೂಸ್ ಟು ಡೂ ಇಟ್. ಅಲ್ಟಿಮೇಟ್ಲಿ ದಿ ಎಂಟೈರ್ ಕಮಾಡಿಟಿ ವಾಸ್ ಸೀಸ್ಡ್ ಅಂಡ್ ಎಂಟೈರ್ ಕಮಾಡಿಟಿಯನ್ನು ಪಬ್ಲಿಕ್ ಆಕ್ಷನ್ ಅಲ್ಲಿ ಮಾಡಿ ಅದನ್ನ ಅಮೌಂಟ್ ಅನ್ನ ಕೋರ್ಟಿಗೆ ಡೆಪಾಸಿಟ್ ಮಾಡಿದ್ವಿ. ಕೋರ್ಟಿಗೆ ಡೆಪಾಸಿಟ್ ಮಾಡಿದ್ಮೇಲೆ ಅವರ ಕ್ಲೈಮ್ಸ್ ಅನ್ನ ತಗೊಂಡು ಪ್ರಪೋರ್ಷನೇಟ್ ಆಗಿ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ಬೇಕಿತ್ತು ಅದನ್ನ ಕೋರ್ಟ್ ಹಂಚಿಕೆ ಮಾಡಿ. ಇದು ಸೆಕ್ಷನ್ 66 ಅಡಿಯಲ್ಲಿ, ಅಂದ್ರೆ ಜಸ್ಟ್ ಟೇಕಿಂಗ್ ದಿ ಸ್ಕೋಪ್ ಅಂಡರ್ ಸೆಕ್ಷನ್ 66 ಆಫ್ ದಿ ಆಕ್ಟ್ ಅದನ್ನ ಸ್ವಲ್ಪ ವಿಸ್ತಾರ ಮಾಡಿ ನಾವು ಕಾಯ್ದೆಬದ್ಧವಾಗಿ ಯಾರಿಗೆ ಅನುಕೂಲ ಮಾಡಬೇಕು ಅಂತಿತ್ತೋ ಅವರಿಗೆ ಅನುಕೂಲ ಮಾಡಲಿಕ್ಕೆ ವಿಸ್ತರಿಸಿಕೊಂಡಂತ ಒಂದು ಘಟನೆ. ಸೊ ಇಲ್ಲಿ ಎಲ್ಲಿ ನಾವು ಇದಕ್ಕೆ ನನಗೆ ಅಧಿಕಾರ ಇಲ್ಲ ಅಥವಾ ಈ ಅಧಿಕಾರವನ್ನ ಎಕ್ಸರ್ಸೈಸ್ ಮಾಡಿದ್ರೆ ಏನಾಗುತ್ತೋ ಅನ್ನುವಂತ ಭಯದಲ್ಲಿ ನಾವು ಪ್ರಾರಂಭ ಮಾಡಿದ್ರೆ ಕಷ್ಟ ಆಗುತ್ತೆ. ಬಟ್ ಈ ಅಧಿಕಾರವನ್ನ ಚಲಾವಣೆ ಮಾಡುವಾಗ ಕಾನೂನುಬದ್ಧವಾಗಿ ಅಂತೆ ಹೋದ್ರೆ, ಈ ಉದಾಹರಣೆಗೆ ಅದರಲ್ಲಿ ನಾವು ಮಹಜರಲ್ಲಿ ಇಷ್ಟು 25 kgದು 75 ಚೀಲ ಇದೆ ಅಂತ ಬರೆದ್ರೆ ಅವರು ಕೋರ್ಟ್ ಅಲ್ಲಿ ಕ್ರಾಸ್ ಕ್ವೆಶ್ಚನ್ ಮಾಡುವಾಗ ಕೇಳಿದ್ರು ಏನಂತ ಅಂದ್ರೆ ಯಾವ ಬ್ರ್ಯಾಂಡ್ ಇಂದ ಅಕ್ಕಿ ಇತ್ತಲ್ಲಿ, ಆ ಚೀಲದ ಮೇಲೆ ಯಾವ ಬ್ರ್ಯಾಂಡ್ ಇತ್ತು, ಯಾವ ಚಿತ್ರ ಇತ್ತು, ಆ ಚಿತ್ರದ ಬಗ್ಗೆ ನೀವು ಮಹಜರಲ್ಲಿ ಏನು ಬರೆದಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ಮತ್ತೆ ಅದರಲ್ಲಿ ನಾವೊಂದು
ಇದನ್ನ ಮಾಡುವಾಗ ಅಂದ್ರೆ ನಾವು ಪೊಲೀಸ್ನವರೇ ಬರ್ದಿದ್ರು, ಪೊಲೀಸ್ನವ್ರ ಪರವಾಗಿ ನಾವು ಬರ್ದಿದ್ದೆ, ಇವರು ಪೊಲೀಸ್ನವರಿಗೆ ಇದು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಬಟ್ ಅಲ್ಟಿಮೇಟ್ಲಿ ದೇ ಲಾಸ್ಟ್ ದಿ ಎಂಟೈರ್ ಕೇಸ್ ಅಂಡ್ ದಿ ಮನಿ ವಾಸ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದಿ farmers. So this is one specific case where a secretary, if he can just understand these provisions of the act and just exercise his powers, automatically we will be definitely helping the farmers. ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಕೇಳಿ ರಚನೆ. ಇದೇ ಅಡಿಯಲ್ಲಿ ಬಹುಶಃ ಮೋಹನ್ ಕೂಡ ಸಿರ್ಗುಪ್ಪದಲ್ಲಿ ಒಂದು ಕೇಸನ್ನು ಮಾಡಿದ್ರು. ಬಹುಶಃ ಅಲ್ಲೂ ಕೂಡ ಸೇಮ್ ಪ್ರೊಸೀಜರ್, ಆಲ್ಮೋಸ್ಟ್ ದಿ ಸಿಮಿಲರ್ ಪ್ರೊಸೀಜರ್ ವಾಸ್ ಅಡಾಪ್ಟೆಡ್ ಅಂಡ್ ಐ ಥಿಂಕ್ ಹಿ ಹಸ್ ಆಲ್ಸೋ ವನ್ ದಿ ಕೇಸ್. ಫಾರ್ಮರ್ಸ್ಗೆ ಹಣ ಕೊಟ್ಟಿದ್ದಾರೆ. ಎಸ್ ನೀರು ಕೊಡ ಗುಡ್ ಕ್ವೆಶ್ಚನ್. ಈಗ ಒಬ್ಬ ಖರೀದಿದಾರ ಇದ್ದಾನೆ, ಅವನ ಮೇಲೆ ರಾಚನಗೌಡ ಇದ್ದಾನೆ, ರಾಚನಗೌಡನ ಮೇಲೆ ಕಂಪ್ಲೇಂಟ್ ಬರುತ್ತೆ, ಇವನು ಇಷ್ಟು ಹಣ ಕೊಡಬೇಕು ಅಂತ ಅಲ್ವಾ? ಕರೆಕ್ಟಾ ನಾನು ಹೇಳ್ತಾ ಇರೋದು? ನಾನು ಅರ್ಥ ಮಾಡ್ಕೊಂಡಿರೋ ತಪ್ಪಿದ್ರೆ ದಯಮಾಡಿ ಹೇಳಿ. ನೀವು ಅಲ್ಲಿಗೆ ಹೋಗ್ತೀರಿ, ಅವನ ಹತ್ರ ಏನೂ ಇಲ್ಲ ಅಲ್ವಾ? ಸೊ ಏನು ಇಲ್ಲ ಅನ್ನುವಂಥದ್ದಾದ್ರೆ ನಾವು ಎಲ್ಲೋ ಒಂದು ಕಡೆ APMC ತಪ್ಪು ಮಾಡಿದೆ ಅಂತ ಆಗ್ತದೆ. ಯಾಕೆ ಅಂದ್ರೆ APMCಗೆ ಪ್ರತಿ ವಾರ ಅವನು ರಿಟರ್ನ್ಸ್ ಕೊಡಬೇಕು, ಅವನ ವ್ಯಾಪಾರವನ್ನ ಸೂಪರ್ವೈಸ್ ಮಾಡ್ತಾ ಇರಬೇಕು. ಸೊ ಅವನ ವ್ಯವಹಾರ ನಡೀತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ಬೇಕು. ನೀವು ರಿನ್ಯೂವಲ್ ಮಾಡುವಾಗ ಅವನು ವ್ಯವಹಾರ ಮಾಡಿದ್ರೆ ಮಾತ್ರ ಮಾಡಬೇಕು ಅನ್ನುವಂಥದ್ದು APMCಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರದಲ್ಲಿ ಅವನು ಏನೂ ಮಾಡಿಲ್ಲ, ಬರೀ ಖರೀದಿ ಮಾಡಿದ್ದಾನೆ ಅಂದ್ರೆ ಅಲ್ವಪ್ಪ, ಖರೀದಿ ಮಾಡಿದಂತ ಅವನು ಲೈಸೆನ್ಸಿನ ಅಲ್ವಾ ಅಂತ ಬರ್ತಿರ್ಕೋಬೇಕು. ಲೈಸೆನ್ಸಿ ಆಗಿದ್ರೆ ಇವೆಲ್ಲವನ್ನು ಅವನು ಮಾಡಿದ್ದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಾವೆಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದ್ದೇವೆ ಅಂತ. ಈಗಾಗಲೇ ಬೆಳಗ್ಗೆ ವಿನಾಯಕ್ ಹೇಳ್ದಂಗೆ ನಾವೆಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದ್ದೇವೆ. ಸೊ ಎನಿ ಅಮೌಂಟ್ ಅನ್ನ ರಿಕವರಿ ಮಾಡಬೇಕಾದ್ರೆ ದೇರ್ ಆರ್ ಅಂಟಿ ನಂಬರ್ ಆಫ್ ಪ್ರಾವಿಷನ್ಸ್ ಅಂಡರ್ ದಿ ಆಕ್ಟ್. ಸೆಕ್ಷನ್ 132 ಅಡಿಯಲ್ಲಿ ರಿಕವರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅರಿಯರ್ಸ್ ಆಫ್ ಲ್ಯಾಂಡ್ ರೆವಿನ್ಯೂ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಈಗ ನೀವು ಲೈಸೆನ್ಸ್ ತಗೊಳ್ಳುವಾಗ ಒಂದು ಏನಿದೆ ದಾಖಲಾತಿ ಎಲ್ಲ ತಗೊಂಡಿರ್ತೀರ. ಅದೇಪ್ಪ ನಾನು ಅದಕ್ಕೆ ಹೇಳ್ತಾ ಇರುವಂತದ್ದು, ಅವನ ಆಸ್ತಿ ಇದೆಯಲ್ಲ ಅದನ್ನು ಅರಾಜ್ ಮಾಡಿಸಿ ಕೊಡ್ಬೋದು. 132 ಆಫ್ ದಿ ಆಕ್ಟಿಗೆ ಹೋಗಿ ಅವನ್ ಏನು ಇದರಲ್ಲಿದೆ ಆ ಎಲ್ಲ ಅಮೌಂಟ್ ಅನ್ನ ತಗೊಂಡು ರಿಕವರಿ ಅರಿಯರ್ಸ್ ಆಫ್ ಲ್ಯಾಂಡ್ ರೆವಿನ್ಯೂ ಅಂತ ರೆಕಾರ್ಡ್ ಆಗೋದು ನಿಧಾನ ಆಗ್ಬೋದು, ಪ್ರೋಸೆಸ್ ನಿಧಾನ ಆಗ್ಬೋದು, ಆದ್ರೆ ಪ್ರೋಸೆಸ್ ಇನಿಷಿಯೇಟ್ ಅಂತ ಮಾಡ್ಬೋದಲ್ವಾ? ಎರಡನೇದು ರೈತನಿಗೆ ಒಂದು ಅವಕಾಶ ಕೊಡಿ, ಅವನಿಗೆ ಅವನ ಮೇಲೆ ಕೇಸ್ ಹಾಕ್ಲಿಕ್ಕೆ ಕೊಡಿ. ಏನಪ್ಪ, ಸೊ ಇಬ್ರು ಕಂಬೈಂಡ್ ಆಗಿ ಮಾಡಿದ್ರೆ ಎಂದ 1 ಕೋಟಿಗೆ 1 ಕೋಟಿ ಬರದೇ ಇರ್ಬೋದು, ಕನಿಷ್ಠ 10 ಲಕ್ಷ ಆದ್ರೂ ಬಂದೇ ಬರ. ಕೇಳಿ, ನಿಮ್ಗೆ ಅನುಮಾನ ಇದ್ರೆ ಕೇಳಿ. ಅಲ್ಲ ಅವನ ಹತ್ರ ಸೀಸ್ ಮಾಡಕ್, ಅಲ್ಲೇ ಅವನ ಹತ್ರ ಏನು ಇಲ್ಲ ಅಂದ್ರೆ ಏನ್ ಸೀಸ್ ಮಾಡ್ತೀರ? ಏನು ಇಲ್ಲದಲ್ಲಿ ಸೀಸ್ ಮಾಡ್ಬೇಕಂದ್ರೆ ಅಲ್ವಾ? ನೀವಾಗ ಏನ್ ಸೀಸ್ ಮಾಡ್ಲಿಕ್ಕೆ ಅಧಿಕಾರ ಇದೆ ಅಂದ್ರೆ ಡಾಕ್ಯುಮೆಂಟು, ಕಮಾಡಿಟಿ, ಮಿಕ್ಕಿದೇನು ಸೀಸ್ ಮಾಡ್ಲಿಕ್ಕೆ ಅಧಿಕಾರ ಇದೆ. ಏನಾದ್ರು ಅನುಮಾನ ಇದೆ ಇದರಲ್ಲಿ? ಇನ್ಯಾರಿಗಾದ್ರೂ ಏನಾದ್ರು ಅನುಮಾನ ಇದ್ರೆ ದಯಮಾಡಿ ಕೇಳಿ. ಏನ್ ಮೋಹನ್, ನಿಮ್ದು ಏನಾದ್ರು ಅನುಭವ ಹೇಳ್ತೀರಾ ಅವರಿಗೆ? ಬೇಡ. ಓಕೆ. ಸೊ ಇದೇ ಸೆಕ್ಷನ್ 66 ಅಡಿಯಲ್ಲಿ ಗುಲ್ಬರ್ಗಾ APMC ಅಲ್ಲಿ ಆದಂತ ಒಂದು ಇನ್ಸಿಡೆನ್ಸ್ ಅನ್ನ, ಬಹುಶಃ ಗುಲ್ಬರ್ಗಾದ ನನ್ನ ಎಲ್ಲ ಸನ್ಮಿತ್ರರು ಇಲ್ಲೇ ಇದ್ದಾರೆ, ಅವರೆಲ್ಲರೂ ಆ ಒಂದು ಇನ್ಸಿಡೆನ್ಸ್ ಆದಾಗ ಅವರೆಲ್ಲ ದೇವರ್ ವಿತ್ ಮೀ. ಇದು ಸೆಕ್ಷನ್ 66 ಅಡಿಯಲ್ಲೇ ಮಾಡಿದಂತಹದ್ದು. ಅಂದ್ರೆ ಸೆಕ್ಷನ್ 66 ಅನ್ನ ಇಂಪ್ಲಿಮೆಂಟ್ ಮಾಡುವಾಗ ಯಾವ ರೀತಿ ಮಾಡಬಹುದು ಅನ್ನುವಂಥದ್ದು. ಒಂದು ದಿವಸ ಬಹುಶಃ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದಂತ ಒಂದು ಯಾವುದೋ ಒಂದು ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ಗೆ ನಾನು ಬಹುಶಃ ಯಾರು ಸಂತೋಷ್, ನೀವಿದ್ದೇನಪ್ಪ, ಸಂತೋಷ್ ಮತ್ತೆ ಇನ್ನೊಬ್ರು ಯಾರೋ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡುವಾಗ ಜನರಲ್ ಆಗಿ ನೋಡ್ತಾ ಇರುವಾಗ ಪರ್ಮಿಟ್ಸ್ ಅನ್ನ ವೆರಿಫೈ ಮಾಡಿದ್ರೆ ಆ ಪರ್ಮಿಟ್ಸ್ ಅಲ್ಲಿ ಭತ್ತ ಮತ್ತು ಅಕ್ಕಿಗಳ ವಿಶೇಷ ಮಾರುಕಟ್ಟೆ ಸಮಿತಿ ದಾವಣಗೆರೆ ಅಂತಿತ್ತು. ಅವನ ಗ್ರಾಚಾರಕ್ಕೋ ಅಥವಾ ನಮ್ಮ ಗ್ರಾಚಾರಕ್ಕೋ ಗೊತ್ತಿಲ್ಲ, ಆಗ ತಾನೇ ಒಂದು 3-4 ತಿಂಗಳ ಮುಂಚೆ ನಾನು ಕಾರಟಗಿಯಿಂದ ವಿಶೇಷ ಮಾರುಕಟ್ಟೆ ಕಾರ್ಯದರ್ಶಿಯಾಗಿದ್ದೆ ನಾನು. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ. ಮತ್ತೆ ಆ ಇಡೀ ಮಾರುಕಟ್ಟೆ ಸ್ಥಾಪನೆಯಲ್ಲಿ ಈಗಾಗಲೇ ಬೆಳಗ್ಗೆ ವಿನಾಯಕ್ ಹೇಳ್ದಂಗೆ ನಂದು ಅವ್ರದ್ದು ತುಂಬಾ ಪಾತ್ರ ಇತ್ತು. ದಾವಣಗೆರೆ ಅಂತ ನೋಡಿದ ತಕ್ಷಣ ಅನುಮಾನ ಪ್ರಾರಂಭ ಆಯಿತು, ಇದರಲ್ಲಿ ಏನೋ ಫೇಕ್ ಇದೆ ಅಂತ.
ನಾವು ಅವನಿಗೆ ಕೇಳಿದ್ವಿ, ಏನಪ್ಪಾ ದಾವಣಗೆರೆಯಲ್ಲಿ ಇದು ದಾವಣಗೆರೆಯಿಂದ ಪರ್ಮಿಟ್ ಬಂದಿದ್ಯಾ ಅಂತ. ಅವ್ರು ಎಸ್ ಸರ್ ಅಂತ. ಸೊ ಅವನ ಹತ್ರ ಇದ್ದಂತ ಎಲ್ಲ ಬಿಲ್ಸ್ ಅನ್ನ, ಪರ್ಮಿಟ್ಸ್ ಅನ್ನ ನಾವು ವೆರಿಫಿಕೇಶನ್ಗೆ ಅಂತ ತಗೊಂಡ್ವಿ. ಯಾವ ಸರ್ಚ್ ಮಾಡಲಿಲ್ಲ, ಸೀಸರ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ವಿ ಜಸ್ಟ್ ಟುಕ್ ಇಟ್ ಫಾರ್ ವೆರಿಫಿಕೇಶನ್ ಹಂಗೆ ಅಂತ ತಗೊಂಡು ನೆಕ್ಸ್ಟ್ ಡೇ ಅದೇ ದಿವಸ ನಾವು ದಾವಣಗೆರೆಗೆ ಫ್ಯಾಕ್ಸ್ ಮಾಡಿದ್ವಿ ನಮ್ಮ ಕಾರ್ಯದರ್ಶಿಗೆ, ಈ ತರದ್ದು ಪರ್ಮಿಟ್ಸ್ ಬರ್ತಾ ಇದೆ, ಅದರಿಂದ ನೀವು ದಯಮಾಡಿ ವೆರಿಫೈ ಮಾಡಿ, ನಮ್ಮ ಇದರಿಂದ ಏನಾದ್ರು ಇಶ್ಯೂ ಆಗಿದೆ ಅಂತ. ಅವ್ರು ಇಮಿಡಿಯೇಟ್ ಪಾಪ ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ಕನ್ಫರ್ಮ್ ಮಾಡಿದ್ರು, ಈ ರೀತಿಯಾದಂತದ್ದು ಯಾವುದೂ ಇಲ್ಲ ಆಕ್ಚುಯಲ್ ಆಗಿ. ಬಟ್ ಆ ಟ್ರೇಡಿಂಗ್ ಲೈಸೆನ್ಸ್ ಏನಿದೆ, ಆ ಟ್ರೇಡಿಂಗ್ ಲೈಸೆನ್ಸ್ ನವನು ಒಬ್ಬ ಇಲ್ಲಿದ್ದಾನೆ ಅನ್ನುವಂತ ಕನ್ಫರ್ಮೇಶನ್ ಅನ್ನ ಹೇಳಿದ್ರು ಓರಲ್ ಆಗಿ. ಮತ್ತೆ ಅದನ್ನ ರೈಟಿಂಗ್ ಅಲ್ಲಿ ಕಳಿಸಿ, ಮೇಲ್ ಅಲ್ಲಿ ತಗೊಂಡು ರೆಕಾರ್ಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ವಿ ಇಶ್ಯೂಡ್ ಒನ್ notice to all the traders under section 82 of the act so that they should assist the market committee. ಈ ತರ ಬಿಲ್ಸ್ ಬಂದಿದೆ, ಯಾವ ಟ್ರೇಡರ್ ಮತ್ತೆ ಕಮಿಷನ್ ಏಜೆಂಟ್ ಮೂಲಕ ಅದು ಪ್ರೊಸೆಸರ್ ಇದು ಬಂದಿದೆ, ಅದನ್ನ ದಯಮಾಡಿ APMC ಗೆ ಸರೆಂಡರ್ ಮಾಡಿ ಅನ್ನುವಂಥದ್ದು ನಾವು ಇಶ್ಯೂ ಮಾಡಿದ್ವಿ. ಅಷ್ಟೊತ್ತಿಗೆ ಸ್ವಲ್ಪ ಒಂದು ಗುಲ್ ಶುರುವಾಯಿತು ನಮ್ಮ ಮಾರ್ಕೆಟ್ ಯಾರ್ಡ್ ಅಲ್ಲಿ, ಇಲ್ಲಿ ಏನೋ ಫೇಕ್ ಆಗಿದೆ, ಏನೋ ಒಂದು ಆಗಿದೆ ಅಂತೇಳಿ. ಸೊ ಅದರ ಕಿಂಗ್ ಪಿನ್ ಒಬ್ಬ ಯಾರೋ ಇದ್ದ ಇಲ್ಲಿ, ಅವನಿಗೆ ಬಹುಶಃ ನಮ್ಮಿಂದ ಲೀಕ್ ಆಯ್ತಾ ಅಥವಾ ಎಲ್ಲಿಂದ ಲೀಕ್ ಆಯ್ತು ಗೊತ್ತಿಲ್ಲ. ನಾವು ಇದೆಲ್ಲ ಟ್ರೇಡರ್ ಮೀಟಿಂಗ್ ಕರೆದಿದ್ದೇವೆ ಆಕ್ಚುಯಲ್ ಆಗಿ. ಆ ಟ್ರೇಡರ್ ಮೀಟಿಂಗ್ ಮಾಡುವಾಗ ಅವ್ರನ್ನೆಲ್ಲ ಕರೆದಿದ್ವಿ, ನೀವು ಯಾರ್ಯಾರು ಇದ್ದಾರೆ, ನೀವು ಅವರು ಎಲ್ಲ ಬಿಲ್ಸ್ ಯಾರು ಬಂದಿದೆ ಕೊಡಿ ಅಂತೇಳಿ. ಆ ಹುಡುಗ ಏನ್ ಮಾಡ್ದ, ಈ ಕಮಿಟೆಡ್ ಸೂಯಿಸೈಡ್. ಸೊ ಹುಡುಗ ಅಂದ್ರೆ ಯಾರು ಅದರ ಕಿಂಗ್ ಪಿನ್ ಇದ್ದ, ಅವನು ಈ ಕಮಿಟೆಡ್ ಸೂಯಿಸೈಡ್ ಅಂಡ್ ದೇ ಸ್ಟಾರ್ಟೆಡ್ ಬೊಂಬಾರ್ಡಿಂಗ್. ಅಂದ್ರೆ ಎಲ್ಲರೂ ಬಂದು ಅವನು ಹೆಣ ತಗೊಂಡ್ಬಂದು APMC ಮುಂದೆ ಇಡಬೇಕು, ಎಲ್ಲ ಗಲಾಟೆ ಮಾಡಬೇಕು. ಬಟ್ ಸ್ಟಿಲ್ ವಿ ವರ್ ವೆರಿ ಕಾಮ್ ಬಿಕಾಸ್ ವಿ ವರ್ ನೋ ವೇ ಕನ್ಸರ್ನ್. ಅವನನ್ನು ನಾವು ಇನ್ನೂ ಮುಟ್ಟಕ್ಕೆ ಕೂಡ ಹೋಗಲಿಲ್ಲ. ಆಸ್ ಅ ಮ್ಯಾಟರ್ ಆಫ್ ವಿ ಡಿಂಟ್ ಹ್ಯಾವ್ ಇವನ್ ಸೆಡ್ ಎನಿಥಿಂಗ್ ಅಬೌಟ್ ದಟ್ ಫೆಲೋ. ಆಸ್ ಅ ಮ್ಯಾಟರ್ ಆಫ್ ಬಹುಶಃ ಆಂಕ್ಷಿಯಸ್ ಆಗಿ ಅವನು ಹಿ ಡಿಡ್ ದಟ್ ಮಿಸ್ಟೇಕ್. ಇಮಿಡಿಯೇಟ್ ಆಗಿ ಅವರ ಅಪ್ಪನ ಯಾರೋ ಹೋಗ್ಬಿಟ್ಟು ಆ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರು ಮರ್ಡರ್ಗೆ ಇದು ಮಾಡಿದ್ದಾರೆ, ನನ್ನ ಮಗ ಸೂಯಿಸೈಡ್ ಮಾಡ್ಕೊಂಡಿದ್ದಾನೆ ಅನ್ನುವಂತ ಕಂಪ್ಲೇಂಟ್ ಅನ್ನು ಸೆಕ್ರೆಟರಿ ಮೇಲೆ ಲಾಂಚ್ ಮಾಡಿದ್ರು. ಸೊ ಅಷ್ಟೊತ್ತಿಗೆ ನಮ್ಮ ಹತ್ರ ಇದ್ದಂತ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ, ಎಷ್ಟು ಬೇರೆ ಬೇರೆ ಕಡೆಯಿಂದ ಬಂದಿದೆ, ಅಂದ್ರೆ ಬೇರೆ ಬೇರೆ ಟ್ರೇಡರ್ಸ್ಗೆ ಬಂದಿದೆ, ಯಾವ ಪ್ರೆಸಸ್ ಬಂದಿದೆ ಅನ್ನುವಂಥದ್ದನ್ನ ಲೆಕ್ಕ ಹಾಕಿ ನೋಡಿದಾಗ ಅವನು ಎಲ್ಲೋ ಒಂದು ಕಡೆ ನಮ್ಮ APMC ವ್ಯಾಪ್ತಿಯಲ್ಲೂ ಕೂಡ ಲೈಸೆನ್ಸ್ ತಗೊಂಡು ಆ ಬಿಲ್ಸ್ ಅನ್ನ ಟ್ರೇಡ್ ಮಾಡುವಂತ. ಇದು ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರಬೇಕು, ಮಾಲ್ ಬೇರೆಯವ್ರದ್ದು, ಬಿಲ್ ಬೇರೆಯವ್ರದ್ದು ಅನ್ನುವಂತ ಒಂದು ಸಾಮಾನ್ಯವಾದಂತ ಟ್ರೆಂಡ್, ಪರ್ಟಿಕ್ಯುಲರ್ಲಿ ಅರೆಕಾನಟ್ ಮಾರ್ಕೆಟ್, ಪೆಪ್ಪರ್ ಮಾರ್ಕೆಟ್, ಕಾಸ್ಟ್ಲಿ ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಇದೆ, ಮಾಲ್ ತುಮಾರ ಬಿಲ್ ಹಮಾರ ಅಂತ. ಸೊ ಆ ರೀತಿಯಾದಂತ ಒಂದು ಟ್ರೆಂಡ್ ಇರುವಂತದ್ದು ಗೊತ್ತಾಯ್ತು ನಮಗೆ. ಸೊ ವಿ ಇಮಿಡಿಯೇಟ್ಲಿ ಕಾಲ್ಡ್, ವಿತಿನ್ 48 hours we called the committee meeting and we produced all these records and we called all those traders. ಸೊ ಅದನ್ನ ಮಾಡಿ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಬೇಕು, ಇಂಥವರ ವಿರುದ್ಧ ಹಿಂಗ್ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಹೋದಾಗ ಪೊಲೀಸ್ನವರು ನಮ್ಮನ್ನ ಕೇಳಿದ್ರು, ಇದು ಆನ್ಲೈನ್ ಟ್ರೇಡಿಂಗ್ ಆಕ್ಚುಯಲ್ ಆಗಿ, ಪರ್ಮಿಟ್ ಆನ್ಲೈನ್ ಪರ್ಮಿಟ್, ಇದು ಸೈಬರ್ ಕ್ರೈಮ್ ಆಕ್ಚುಯಲ್ ಆಗಿ. ನಾವು ಇಲ್ಲಿ ಕಂಪ್ಲೇಂಟ್ ಅನ್ನ ತಗೊಳ್ಲಿಕ್ಕೆ ಬರೋದಿಲ್ಲ, ಯು ಹ್ಯಾವ್ ಟು ಗೋ ಟು ಬ್ಯಾಂಗ್ಳೂರ್. ಅವಾಗ ಸೈಬರ್ ಕ್ರೈಮ್ಗೆ ಬ್ಯಾಂಗ್ಳೂರಲ್ಲಿ, ದಿಸ್ ವಾಸ್ ಇನ್ 2011 or 12 ಇಫ್ ಐ ಆಮ್ ನಾಟ್ ರಾಂಗ್. ಸೈಬರ್ ಕ್ರೈಮ್ಗೆ ಬ್ಯಾಂಗ್ಳೂರ್ನಲ್ಲಿ ಒಂದೇ ಒಂದು ಕಡೆ ಇದೆ, ಅಲ್ಲಿಗೆ ಹೋಗಿ ನೀವು ಕೊಡಬೇಕು ಅಂತ ಹೇಳಿದ್ರು. ಮತ್ತೆ ನಾವು ವಾಪಸ್ ನಮ್ಮ ಅಡ್ವೊಕೇಟನ್ನೇ ನಮ್ಮ ಜೊತೆಲೆ ಕರ್ಕೊಂಡು ಹೋಗಿದ್ವಿ, ಮತ್ತೆ ಅಡ್ವೊಕೇಟ್ ಬೆಂಗಳೂರಿಂದ ಕರ್ಸಿದ್ವಿ. ಕೊನೆಗೆ ಇದು ಆಕ್ಚುಯಲ್ ಆಗಿ ಆನ್ಲೈನ್ ನಲ್ಲಿ ಜನರೇಟ್ ಆದಂತ ಅಲ್ಲ, ಆನ್ಲೈನ್ ಜನರೇಟ್ ಆಗುತ್ತೆ ಅನ್ನುವಂಥದ್ದನ್ನ ತೋರಿಸುವಂತದ್ದು ಫಿಸಿಕಲ್ ಆಗಿ ಜನರೇಟ್ ಮಾಡಿದ್ದಾನೆ ಅಂತೇಳಿ ಆ ಎಲ್ಲ ಎವಿಡೆನ್ಸಸ್ ಅನ್ನ ತಗೊಂಡೋಗಿ ಪೊಲೀಸಿಗೆ ಕೊಟ್ಟು, ಆಮೇಲೆ ಎಲ್ಲ ಇದನ್ನ ಕೊಟ್ಟಾದ್ಮೇಲೆ ಯಾವ ದಾಖಲಾತಿಗಳನ್ನ ಸೀಸ್ ಮಾಡಿದ್ವಿ, ಆ ಸೀಸ್ ಮಾಡಿದಂತ ಎಲ್ಲ ದಾಖಲಾತಿಗಳು ಅಕಸ್ಮಾತ್ APMC ಅಲ್ಲಿ ಇಟ್ಟರೆ ಮುಂದೆ ಅವ್ರು ಸಿಗ್ದಂಗೆ ಆಗ್ಬಹುದು ಅಂತೇಳಿ ಕೋರ್ಟ್ ಮುಂದೆ ತಗೊಂಡೋಗಿ ಕೋರ್ಟ್ ಅಲ್ಲಿ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿಕೊಂಡು ಅದರದೇ ಟ್ರೆಷರಿಯಲ್ಲಿ ಇಡ್ಸಿದ್ವಿ. ಯಾಕಂದ್ರೆ ಇಂಥ ಕೇಸಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಒಬ್ಬ ಸೆಕ್ರೆಟರಿ ಹೋಗಿ ಮತ್ತೊಬ್ಬ ಸೆಕ್ರೆಟರಿ ಬರೋ ಅಷ್ಟೊತ್ತಿಗೆ ನಾರ್ಮಲ್ ಆಗಿ ಸ್ವಲ್ಪ ಡೆಸ್ಟ್ರಾಯ್ ಆಗೋದು, ಅದು ಇಲ್ಲ ಅನ್ನೋದು, ಈ ಮಾಹಿತಿನೇ ಇಲ್ಲ ಅನ್ನುವಂಥದ್ದು ಮಾಡಿದ್ವಿ. ತದನಂತರ ಅದು ಜೇವರ್ಗಿ ಏರಿಯಾದಲ್ಲೂ ಆಗಿತ್ತು, ಮತ್ತೆ ಶಿವಮೊಗ್ಗದಿಂದ ಅದೇ ರೀತಿಯಾದಂತಹ ಟೆಂಡರ್ ಇದು ಬಂದಿತ್ತು. ಅಲ್ಟಿಮೇಟ್ಲಿ ದಿ ಎಂಟೈರ್ ದೋಸ್ ಫೆಲೋ ವಾಸ್ ಅರೆಸ್ಟೆಡ್. ಆಕ್ಚುಲಿ ವಿ ರೋಟ್ ಟು ಬ್ಯಾಂಕ್ ಅಲ್ಲಿ ಅವನ ಅಕೌಂಟ್ ಅನ್ನ ಇದು ಮಾಡ್ಲಿಕ್ಕೆ ಆ ದಾಖಲಾತಿಗಳನ್ನು ತಗೊಂಡ್ವಿ. ಎಲ್ಲ ನೋಡಿದ್ರೆ ಅವನು ಯಾವನೋ ಆಟೋ ಹೆಸರಿನ ಡ್ರೈವರ್ನ ಹೆಸರಿನಲ್ಲಿ ಲೈಸೆನ್ಸ್ ಇತ್ತು ಆಕ್ಚುಲ್ ಆಗಿ. ನಾವು ದಿ ಕೇಸ್ ಇಸ್ ಬಿಫೋರ್ ದಿ ಲೋಕಲ್ ಕೋರ್ಟ್. ಬಹುಶಃ ಒಂದು 300 to 400 crores
ಈಸ್ ದಿ ಪರ್ಮಿಟ್ ವ್ಯಾಲ್ಯೂ ವಿಚ್ ಇಯರ್ ಜನರೇಟೆಡ್ ಅಂತಾರೆ. ಬಹುಶಃ ಕೋರ್ಟ್ಗೆ ಇನ್ನೂ ಅಲಿತಾ ಇದ್ದೇವೆ ನಾವು. ಸೊ ದಿಸ್ ಇಸ್ ಒನ್ ಮೋರ್ ಏರಿಯಾ ವೇರ್ ವಿ ಎಕ್ಸಸೈಸ್ ದಿ ಪವರ್ ಅಂಡರ್ ಸೆಕ್ಷನ್ 66 of the Act. ಸೊ ನಿಮಗೆ ನಿಮ್ಮದೇ ಆದಂಥ ಅಧಿಕಾರ ವ್ಯಾಪ್ತಿಯನ್ನ ವಿಸ್ತಾರ ಮಾಡಿಕೊಂಡು ನಮ್ಮ ಮೂಲ ಉದ್ದೇಶ ಏನಿದೆ ಅದನ್ನ ಅಟೆಂಪ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಏನೇನೋ ಡೌಟ್ಸ್ ಇದೆ? ಕೇಸ್ ನಡೆದಿದೆ, ಬಹಳಷ್ಟು ಕೇಸಸ್. ಅದು ಪರ್ಟಿಕ್ಯುಲರ್ ದಟ್ಸ್ ಎ ವೆರಿ ಮೇಜರ್ ಕೇಸ್ ಆಕ್ಚುಲಿ. ಬಹುಶಃ ಗುಲ್ಬರ್ಗ ಸೆಕ್ರೆಟರಿ ಇಲ್ಲ, ಅಸಿಸ್ಟೆಂಟ್ ಸೆಕ್ರೆಟರೀಸ್ 3 ಜನ ಇದ್ದೀರಿ, ದಯಮಾಡಿ ಫಾಲೋ. ಒಂದು ಸೆಕ್ರೆಟರಿ ಆಫ್ ದಿ APMC, second is the enforcement directorate officials, third one is assistant director and deputy directors of the district. So ಈ ಸೆಕ್ಷನ್ 67 ಅಲ್ಲಿ ಟು ಸ್ಟಾಪ್ ದಿ ವೆಹಿಕಲ್ ಅಂಡ್ ಟು ವೆರಿಫೈ ದಿ ಡಾಕ್ಯುಮೆಂಟ್ಸ್. ನೀವು ವೆಹಿಕಲ್ ಅನ್ನ ಸ್ಟಾಪ್ ಮಾಡುವಾಗ ನಿಮಗೆ ಅದರಲ್ಲಿ ಏನೇನು ಇರಬೇಕು ಅನ್ನುವಂಥದ್ದನ್ನ ಫಸ್ಟ್ ನೋಡ್ಬೇಕಾಗ್ತದೆ. ಸೊ ಇದನ್ನ ರೂಲ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮೊದಲು ರೂಲ್ ಅಲ್ಲಿ ಇದಿರಲಿಲ್ಲ, ಈಗ ರೂಲ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಂದು ವೆಹಿಕಲ್ ನಮ್ಮ ಸ್ಟೇಟ್ ನ ಮಾರುಕಟ್ಟೆ ಕ್ಷೇತ್ರದಲ್ಲಿ ಹೋಗ್ತಾ ಇದ್ರೆ ಅದಕ್ಕೆ ಫಸ್ಟ್ ಪರ್ಮಿಟ್ 35A ಇರಬೇಕು. ಸೊ ಈ 35A ಜನರೇಷನ್ ಬಗ್ಗೆನೆ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ. ಈಗ ಆನ್ಲೈನ್ ಪರ್ಮಿಟ್ ಜನರೇಷನ್ ಇದೆ. ಆಕ್ಚುಲ್ ಆಗಿ ಗುಲ್ಬರ್ಗಾದಲ್ಲೇ ಶ್ರೀಹರಿ ಅಂತ ಒಬ್ಬ ಪ್ರೊಫೆಷನಲ್ ಇದ್ದ ನನ್ನ ಹತ್ರ. ಹಿಂದೆ ಸಿರುಗುಪ್ಪದಲ್ಲಿ ಮ್ಯಾನ್ಯಲ್ ಪರ್ಮಿಟ್ಸ್ ಅನ್ನ ಕೊಟ್ಟು ಅಲ್ಲಿ ಒಂಚೂರು ಗಲಾಟೆ ಆಗಿತ್ತು. ಬಹುಶಃ ಈ ಮೊನ್ನೆ ಸೆಟ್ಲ್ ಆಯ್ತು ಅಂತೇಳಿ ವಿನಾಯಕ್ ಹೇಳ್ತಾ ಇದ್ರು. ಸೊ ಆ ಮ್ಯಾನ್ಯಲ್ ಪರ್ಮಿಟ್ಸ್ ಗೆ ಬದಲಾಗಿ ಎಲೆಕ್ಟ್ರಾನಿಕ್ ಪರ್ಮಿಟ್ಸ್ ಅನ್ನ ತಂದ್ರೆ, ಅವ KSRTC ಇಂದ ಬಂದಿದ್ದೆ ಆಕ್ಚುಯಲ್ ಆಗಿ. ಬಹುಶಃ ಇಲ್ಲಿ ಎಕ್ಸೈಸ್ ತಾವೆಲ್ಲ ಕೆಲಸ ಮಾಡಿ ಬಂದಿದ್ದೀರಿ, ನಿಮ್ದು ಇಂಪ್ರೂವ್ಮೆಂಟ್ಸ್ ನೀವು ಸಜೆಸ್ಟ್ ಮಾಡ್ಬೋದು. ಸೊ ಅವ KSRTC ಇಂದ ಬಂದಿದ್ದ ಆಕ್ಚುಯಲ್ ಆಗಿ. ಅವನೇನ್ ಹೇಳ್ದ ಅಂದ್ರೆ, ಈ ಪರ್ಮಿಟ್ಸ್ ಅನ್ನ ಆನ್ಲೈನ್ ಮಾಡ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್ ಅಂತ. ಅವನು 2006-07 ಇಫ್ ಐ ಆಮ್ ನಾಟ್ ರಾಂಗ್, ಇಲ್ಲಿ ನಮ್ಮಲ್ಲೇ ಗುಲ್ಬರ್ಗಾದಲ್ಲಿ ಪ್ರೊಫೆಷನಲ್ ಇದ್ದ. ಸೊ ಆನಂತರ ಅವ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಕೇಳಿದ್ವಿ ಹರಿಗೆ, ನೀನೊಂದು ಪ್ರಾಜೆಕ್ಟ್ ಬರೀ ಯಾವ ರೀತಿ ಮಾಡ್ಬೋದು ಏನು ಅಂತ. 2008 ಅಲ್ಲಿ ಬಹುಶಃ ನಮ್ಮ ಸೆಲ್ವಕುಮಾರ್ ಅಂತ ಹೇಳಿ ಡೈರೆಕ್ಟರ್ ಬಂದ್ರು, ನಂತರ ರಾಮಚಂದ್ರ ಅವರು ಬಂದ್ರು. ಅವ್ರ ಪೀರಿಯಡ್ ಅಲ್ಲಿ ಅದು ಇಂಪ್ಲಿಮೆಂಟ್ ಆಯ್ತು. ಇವತ್ತು ಇಡೀ ರಾಜ್ಯಾದ್ಯಂತ ಈ ಪರ್ಮಿಟ್ಸ್ ಇದೆ. ಸೊ ಇದು ಫಾರ್ಮ್ ನಂಬರ್ 35A ಪರ್ಮಿಟ್ಸ್. ಮೊದಲು ಅದಕ್ಕೆ ಪೂರ್ವದಲ್ಲಿ ಮ್ಯಾನ್ಯಲ್ ಪರ್ಮಿಟ್ಸ್ ಇತ್ತು. ಇದು ಕಂಪಲ್ಸರಿ ಇರಲೇಬೇಕು. ಮೊದಲು ಔಟ್ಸೈಡ್ ದಿ ಮಾರ್ಕೆಟ್ ಏರಿಯಾ ತಗೊಂಡೋಗುವಾಗ ಮಾತ್ರ ಇದು ಇರಬೇಕು ಅಂತಿತ್ತು. ಕೆಲವು ಬೈಲಾದಲ್ಲಿ ಇನ್ಸೈಡ್ ದಿ ಮಾರ್ಕೆಟ್ ಏರಿಯಾ ಫ್ರಮ್ ಒನ್ ಗೋಡೌನ್ ಟು ಅದನ್ ಗೋಡೌನ್ ತಗೊಂಡೋಗೋದಕ್ಕೂ ಇದು ಬೇಕು ಅಂತ ಹೇಳಿದ್ದಾರೆ. ಬಹುಶಃ ರೆಮ್ಸ್ನವ್ರು ಇದಕ್ಕೂ ಅಕಾಮಡೇಷನ್ ಮಾಡಿದ್ದಾರೆ ಅಂತ ನಾನು ಮೊನ್ನೆ ಯಾವತ್ತೋ ಮೀಟಿಂಗ್ ಅಲ್ಲಿ ಹೇಳಿದೆ. ಈ 35 ಜನರೇಟ್ ಹೆಂಗಾಗುತ್ತೆ ಅಂತ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. 35A ಜನರೇಟ್ ಆಗ್ಬೇಕಾದ್ರೆ 4 ಇಂಪಾರ್ಟೆಂಟ್ ಕಂಡೀಷನ್ಸ್ ಇರುತ್ತೆ. ಕಂಡೀಷನ್ ನಂಬರ್ 1, ಅವನು ಥ್ರೂ ದಿ ಕಮಿಷನ್ ಏಜೆಂಟ್ ಈ ಟೆಂಡರ್ ಮೂಲಕ ಖರೀದಿ ಮಾಡಿದ್ದಾನ ಅನ್ನುವಂಥದ್ದು. ಅಕಸ್ಮಾತ್ ಥ್ರೂ ಕಮಿಷನ್ ಏಜೆಂಟ್ ಈ ಟೆಂಡರ್ ಮೂಲಕ ಖರೀದಿ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಅವನ ಸ್ಟಾಕ್ಗೆ ಅಪ್ಡೇಟ್ ಆಗ್ತದೆ. ಎರಡನೇದು, ಫ್ರಮ್ ಅದರ್ ರಿಜಿಸ್ಟರ್ಡ್ ಟ್ರೇಡರ್ಸ್ ವಿತ್ ಇನ್ ದಿ ಮಾರ್ಕೆಟ್ ಏರಿಯಾ. ಅದೇ ಮಾರುಕಟ್ಟೆ ಕ್ಷೇತ್ರದಲ್ಲಿರುವಂತ ಯಾವುದಾದ್ರೂ ರಿಜಿಸ್ಟರ್ಡ್ ಟ್ರೇಡರ್ ಇಂದ ಖರೀದಿ ಮಾಡಿದ್ರೆ ಅದನ್ನು ಅವನು ಅಪ್ಲೋಡ್ ಮಾಡ್ಕೊಳ್ಳಿಕ್ಕೆ, ಅವನೇ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. If it is from a registered trader outside the market area from within the state ಆದ್ರೆ ಅದು along with the permit ತಂದು ಅವನು ಅಪ್ಲೋಡ್ ಮಾಡಬೇಕಿತ್ತು. ಈಗ ಇವರಿಬ್ರು ಕನ್ಸೆಂಟ್ ಅನ್ನ ಕೊಟ್ರೆ ಆಟೋಮ್ಯಾಟಿಕ್ ಆಗಿ ಅಲ್ಲಿ ಡಿಸ್ಪ್ಯಾಚ್ ಆದ್ರೆ ಇಲ್ಲಿ ಅಪ್ಲೋಡ್ ಆಗ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ರೆಮ್ಸ್ ಅಧಿಕಾರಿಗಳು ತಿಳಿಸಿರ್ತಾರೆ. ನೀವು ಇನ್ನೊಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ 4ನೇದು, ಔಟ್ಸೈಡ್ ದಿ ಮಾರ್ಕೆಟ್ ಏರಿಯಾ ಔಟ್ಸೈಡ್ ದಿ ಸ್ಟೇಟ್ ಇಂದ ಬಂತು ಅಂತ ಇಟ್ಕೊಳ್ಳಿ, ಅದನ್ನ ಅವರೇ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅವರು ಬಂದು ಮಾರ್ಕೆಟ್ ಕಮಿಟೀಸ್ ಅಲ್ಲೇ ಅಪ್ಲೋಡ್ ಮಾಡಿಸ್ಬೇಕಾಗತ್ತೆ. ಇಷ್ಟಿದ್ರೆ ಮಾತ್ರ ಆಟೋಮ್ಯಾಟಿಕ್ ಆಗಿ. ಅಥವಾ ಅನ್ರಿಜಿಸ್ಟರ್ಡ್ ಟ್ರೇಡರ್ ಅಂದ್ರೆ ನೇರವಾಗಿ ಖರೀದಿ ಮಾಡಿದ್ರೆ, ಆ ನೇರವಾಗಿ ಖರೀದಿ ಮಾಡಿದಂತ ಅನ್ರಿಜಿಸ್ಟರ್ಡ್ ಟ್ರೇಡರ್ ಅಥವಾ ಅನ್ರಿಜಿಸ್ಟರ್ಡ್ ಡೀಲರ್ ಇಂದ ಖರೀದಿ ಮಾಡಿದ್ರೆ ನೀವು ಮಾರ್ಕೆಟ್ ಫೀ ಜನರೇಟ್ ಆಗುತ್ತೆ, ಅದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇಷ್ಟೆಲ್ಲ ಆದ್ಮೇಲೆ ಫಾರ್ಮ್ 35A, ಅಕಸ್ಮಾತ್ ಭತ್ತ ಕೊಂಡ್ಕೊಂಡಿದ್ರೆ 68% ಅಷ್ಟು ಅಕ್ಕಿಗೆ ಬರುತ್ತೆ. ಅದೇ ರೀತಿ ಬೇಳೆ, ತೊಗರಿ ಕೊಂಡ್ಕೊಂಡಿದ್ರೆ ಸುಮಾರು 72% ಅಷ್ಟು ಬೇಳೆಗೆ ಪರ್ಮಿಟ್ ಜನರೇಟ್ ಆಗುತ್ತೆ. ಈ ರೀತಿ ಎಲ್ಲ ಇದೆ. ಸೊ ಅದನ್ನ ಪರ್ಮಿಟ್ ಇದೆ ಮಸ್ಟ್. ನೆಕ್ಸ್ಟ್ 2ನೇದು ಬಿಲ್ ಆಫ್ ಸೇಲ್. ಸೊ ಯಾವುದು ಸೇಲ್ ಬಿಲ್ ಇರ್ತದೆ ಅದು ಆ ಡಾಕ್ಯುಮೆಂಟ್ ಅಲ್ಲಿ ಇದ್ದೇ ಇರಬೇಕು ಯಾವುದೇ ಒಂದು ವೆಹಿಕಲ್ ಮೂವ್ಮೆಂಟ್ ಆಗ್ಬೇಕಾದ್ರೆ.
ನೆಕ್ಸ್ಟ್ ಟ್ರಿಪ್ ಶೀಟ್ ಅನ್ನ ಕೇಳ್ಬೋದು. ಈ ಟ್ರಿಪ್ ಶೀಟ್ ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತಪ್ಪ ಅಂತಂದ್ರೆ, ಒಂದೊಂದ್ಸಾರಿ ಬಿಟ್ವೀನ್ ಜೇವರ್ಗಿ ಅಂಡ್ ಗುಲ್ಬರ್ಗ ಹೋಗ್ತಾ ಇರ್ತಾನೆ, ಅವನು ವಾಸ್ತವಿಕವಾಗಿ ಬೀದರಿಂದ ಬಂದಿರ್ತಾನೆ. ಅವನು ಹೇಳ್ತಾನೆ, ಇಲ್ಲ ಇಲ್ಲ ಸರ್, ನಾನು ಜೇವರ್ಗಿ ಮೊದಲು ಮಾರ್ಕೆಟ್ ಕಮಿಟಿ ಗುಲ್ಬರ್ಗಾಗೆ ಇತ್ತು, ನಾನು ಇಲ್ಲಿಂದ ಅಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ ಅಂತ. ಸೊ ಅವೆಲ್ಲವನ್ನು ತಡಿಲಿಕ್ಕೆ ಟ್ರಿಪ್ ಶೀಟ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿರ್ತಾರೆ, ಬೀದರಿಂದ ಇಲ್ಲಿಗೆ ಹೋಗ್ತಾ ಇದೆ ಅನ್ನುವಂತ. ಸೊ ಅದರಿಂದ ಟ್ರಿಪ್ ಶೀಟ್ ಅನ್ನ ತಗೋಬೇಕು. ಇದು ರೂಲ್ ಅಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ, ನೀವೇನು ಹೊಸದಾಗಿ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಗೂಡ್ಸ್ ವೆಹಿಕಲ್ ರೆಕಾರ್ಡ್ ಆಗಿ ಗೂಡ್ಸ್ ವೆಹಿಕಲ್ ರೆಕಾರ್ಡ್ ಯಾಕಬೇಕು ಅಂದ್ರೆ, ಆ ವೆಹಿಕಲ್ ಎಲ್ಲಿದು, ಅವ್ರ ಓನರ್ ಯಾರು, ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ. RC ಬುಕ್ ಅಂತೀವಲ್ಲ ಅದನ್ನ, ಇವಾಗೇನೆಲ್ಲ ಒಂದು ಸಣ್ಣ ಇದ್ರ ತರ ಇರ್ತದೆ, ಅದನ್ನ ಕೇಳಿದ್ರೆ ಜೆರಾಕ್ಸ್ ತಗೋಬಹುದು. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಅದರಲ್ಲಿ ಇದೆಯಾ ಅಂತ ನೀವು ನೋಡ್ಬೇಕಾಗ್ತದೆ. ವೆಹಿಕಲ್ ಅನ್ನು ನೀವು ವೆಹಿಕಲ್ ಅನ್ನ ಯಾವಾಗ ಸ್ಟಾಪ್ ಮಾಡಬಹುದು ಅಂದ್ರೆ, ಅಟ್ ಆಲ್ ರೀಸನಬಲ್ ಟೈಮ್ಸ್ ಯು ಮೇ ಸ್ಟಾಪ್ ದಿ ವೆಹಿಕಲ್. ಫಾರ್ ರೀಸನಬಲ್ ಟೈಮ್ ಆಲ್ಸೋ ಯು ಕ್ಯಾನ್ ಸ್ಟಾಪ್ ದಿ ವೆಹಿಕಲ್. ಯಾವಾಗಾದ್ರೂ ನಿಲ್ಲಿಸಬಹುದು, ಎಷ್ಟೊತ್ತಾದ್ರೂ ನಿಲ್ಲಿಸಬಹುದು. ಎಷ್ಟೊತ್ತು ಅನ್ನುವಂಥದ್ದಕ್ಕೆ ಅವ್ರು ರೀಸನಬಲ್ ಟೈಮ್ ಅಂತ ಹೇಳಿದ್ದಾರೆ. ಈ ರೀಸನಬಲ್ ಟೈಮ್ ಅನ್ನುವಂಥದ್ದು 10 ಗಂಟೆನಾ, 15 ಗಂಟೆನಾ, 20 ಗಂಟೆನಾ, 25 ಗಂಟೆನಾ ಇಲ್ಲ. ಬಟ್ ಇಲ್ಲಿ ವೆಹಿಕಲ್ ಅನ್ನ ನಿಲ್ಲಿಸಿದ 24 ಗಂಟೆ ಒಳಗಾಗಿ ನೀವು ಅದನ್ನ ನೀವೇನು ಮಾಡದೆ ಹೋದ್ರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಇಲ್ಲಿ ನೀವು ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತೀರಾ, CRPC ಸೆಕ್ಷನ್ಸ್ ಅಪ್ಲೈ ಆಗ್ತಾ ಇರ್ತದೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಅದರ್ ಆಕ್ಟ್ಸ್ ಅಪ್ಲೈ ಆಗ್ತಾ ಇರ್ತದೆ. ಆದ್ರಿಂದ ನೀವು ನಿಲ್ಸಿದ ತಕ್ಷಣ ಈ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತೀರಾ ಅಂತ ಇಟ್ಕೊಳ್ಳಿ. ವೆಹಿಕಲ್ ಡ್ರೈವರ್ ಅನ್ನ ಕೇಳ್ಬೋದು, ನಿನ್ನ ಹೆಸರೇನು, ಗೂಡ್ಸ್ ಯಾರ್ದು, ಎಲ್ಲಿಂದ ಹೋಗ್ತಾ ಇದೆ ಅನ್ನುವಂತ. ನೀವು ಅಕಸ್ಮಾತ್ ಅದನ್ನು ತುಂಬಾ ಹೊತ್ತು ನಿಲ್ಲಿಸಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಸೆಕ್ಷನ್ 67(1) ಅಡಿಯಲ್ಲಿ ನೋಟಿಸ್ ಅನ್ನ ಕೊಟ್ಬಿಡಿ. ಸೊ ವೆಹಿಕಲ್ ಡ್ರೈವರು ಯಾವ ಟೈಮಲ್ಲಿ ಅದನ್ನ ಸ್ಟಾಪ್ ಮಾಡಿದ್ರಿ, ಎಲ್ಲಿ ಸ್ಟಾಪ್ ಮಾಡಿದಿರಿ, ಚೆಕ್ ಬಂದು ಏನು, ಅದಕ್ಕೆ ಯಾವ ಟೈಮಲ್ಲಿ ಇಟ್ಟಿದ್ದೀರಿ, ಏನನ್ನ ನೀವು ಕೇಳಿದಿರಿ. ಯಾಕೆಂದ್ರೆ ಅದು ಇಲ್ಲೇ ಪಕ್ಕದಲ್ಲಿ ಶಾಪುರದವ್ರು ಇರ್ಬೋದು, ಅವ್ನು ಬರ್ಲಿಕ್ಕೆ ಸುಮಾರು ಒಂದು 4-5 ಗಂಟೆ ಬೇಕಾಗ್ಬೋದು. ಅವಾಗ ನೀವು ವೆಹಿಕಲ್ಗೆ ಒಂದು ನೋಟಿಸ್ ಡ್ರೈವರಿಗೆ ಕೊಟ್ಬಿಟ್ರೆ ನೀವು ಸೇಫ್. ಏನು ಇಲ್ದಂಗೆ ನೀನ್ ಇಲ್ಲಿ ನಿಂತಿರೋ, ನಾನು ಅಲ್ಲಿ ಹೋಗಿ ಬರ್ತೀನಿ ಅಂದ್ರೆ ನೀವು ವಾಪಸ್ ಬಂದು ಅವನು ಟರ್ನ್ ಅಂತ ಹೊರಟೋಗಿದ್ರೆ ನೀವೇನು ಮಾಡ್ಲಿಕ್ಕೆ ಆಗಲ್ಲ. ಅದರಿಂದ ಯಾವತ್ತು ಸೆಕ್ಷನ್ 66, 67 ಅನ್ನ ನಾವು ಎಕ್ಸರ್ಸೈಸ್ ಮಾಡುವಾಗ ನಾವು ಎಚ್ಚರ ತಪ್ಪಿದ್ರೆ ಇದು ನಮ್ಮ ಮೇಲೂ ಬರ್ಬೋದು ಅನ್ನುವಂತ ಒಂದು ಮಾಹಿತಿ ಮತ್ತೆ ಆ ಒಂದು ಸಾಮಾನ್ಯ ಪ್ರಜ್ಞೆ ಅಂತ ನಾವೇನ್ ಕರಿತೀವಿ, ಅದು ನಮ್ಮಲ್ಲಿ ಇರ್ಬೇಕು. ಸಾಮಾನ್ಯ ಪ್ರಜ್ಞೆ ಅಂತ. ಇದು ಎಷ್ಟು ರೀಸನಬಲ್ ಟೈಮ್ ಅಂದ್ರೆ, ನಾನು ಒಂದು ಉದಾಹರಣೆಯನ್ನು ಹೇಳ್ತೀನಿ. ಒಂದ್ಸಾರಿ ವೇ ಬ್ಯಾಕ್ ಇನ್ 96, 97 ಮಂಗಳೂರಿನ ಒಂದು ಅಡಿಕೆ ವೆಹಿಕಲ್, ಬಹುಶಃ ಇವರು ಎಲ್ಲ ಹೊಸದಾಗಿ ಬಂದಿರೋದು. ಅಡಿಕೆ ವೆಹಿಕಲ್ಸ್ ಏನ್ ಬರ್ತವೆ ಅವಾಗೆಲ್ಲ ಬರೀ 3 ಜನ ಟ್ರಾನ್ಸ್ಪೋರ್ಟರ್ಸ್ ಕಂಟ್ರೋಲ್ ಮಾಡೋರು. ಅವಾಗ ಎಂತದ್ದು GK ಅಂತ ಒಬ್ಬ, ಮಾನಿಶ್ ಅಂತ ಒಬ್ಬ, NMT ಅಂತಾನ LMT ಅಂತಾನೆ ಯಾರೋ ಒಬ್ಬ, ಅವ್ರು ಬಿಟ್ರೆ ಬೇರೆ ಯಾರು ಅಡಿಕೆ ಟ್ರೇಡ್ ಅಲ್ಲಿ ಇರ್ತಿರೋದು. ಆ ವೆಹಿಕಲ್ ಪರ್ಟಿಕ್ಯುಲರ್ GK ಅನ್ನುವಂಥವನು ರೌಡಿ ಅವನು ಆಕ್ಚುಲಿ. ಸೊ ಆ ವೆಹಿಕಲ್ ಅನ್ನ ಚಿತ್ರದುರ್ಗ, ಯಾಕಂದ್ರೆ ಇಟ್ ಪಾಸಸ್ ಥ್ರೂ ಚಿತ್ರದುರ್ಗ, ಇಟ್ ಗೋಸ್ ಟು ಶೋಲಾಪುರ್ ಅಂಡ್ ಡೆಲ್ಲಿಗೆ ಹೋಗ್ತದೆ ವೆಹಿಕಲ್ಸ್. ಆ ವೆಹಿಕಲ್ ಅನ್ನ ಸ್ಟಾಪ್ ಮಾಡಿದ್ರೆ ಅವನು ಯಾವ್ದ್ರ ಏನು ಡಾಕ್ಯುಮೆಂಟ್ಸ್ ಇರಲಿಲ್ಲ. ಆಮೇಲೆ ಕೆಲವು ಅಧಿಕಾರಿಗಳಿದ್ರು ನಮ್ಮಲ್ಲಿ, ಆ ಅಧಿಕಾರಿಗಳು ಈ ತರ ಡಾಕ್ಯುಮೆಂಟ್ಸ್ ಕೊಟ್ರೆ ಅದು ಅರಿದ್ಬಿಟ್ಟು ನುಂಗ್ಬಿಟ್ಟು ನೀನ್ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ಹೇಳೋದು ಅಂತವೆಲ್ಲ ಇತ್ತು. ಅಂತವ್ರು ಒದೆನೂ ತಿಂದಿದ್ದಾರೆ. ಸೊ ಅದರಿಂದ ಅಂತವೆಲ್ಲ ಮಾಡಕ್ ಹೋಗ್ಬೇಡಿ. ಏನು ಲೀಗಲ್ ಆಗಿರ್ತದೆ ಅದನ್ನ ಮಾಡಿ. ಇಲ್ಲೀಗಲ್ ಆಗಿರುವಂತದನ್ನ ಇಂಥದ್ದು ನಾವು ಪಶುವೇನು ಬಲ್ಲವುದು ವಿಷಯವೆಂದೆಣಿಸುವುದು ವಿಷಯ ರಹಿತನ ಮಾಡಿ ಅಂತ ಏನೋ ಬಸವಣ್ಣವ್ರು ಹೇಳ್ತಾರೆ, ಆ ತರ ಮಾಡ್ಬೇಡಿ. ಈ ಪವರ್ಸ್ ಅನ್ನ ಎಕ್ಸರ್ಸೈಸ್ ಮಾಡುವಾಗ, ಯಾಕೆಂದ್ರೆ ದಿಸ್ ಇಸ್ ಅ ಪವರ್ ವಿಚ್ ಇಸ್ ಆಥರೈಸ್ಡ್ ಬೈ ದಿ ಗವರ್ನಮೆಂಟ್. ಯು ರೆಪ್ರೆಸೆಂಟ್ ಗವರ್ನಮೆಂಟ್ ಅಟ್ ದಟ್ ಸ್ಟೇಜ್. ಅದರಿಂದ ನೀವು ಯಾವ ರೀತಿ ಅವ್ರ ಜೊತೆ ಬಿಹೇವ್ ಮಾಡ್ತೀರಿ, ಯಾವ ರೀತಿ ನಡೀತೀರಿ, ಅದರ ಮೇಲೆ ಸರ್ಕಾರದ ಒಂದು ಇಮೇಜ್ ಅಂತ ನಾವೇನ್ ಕರಿತೀವಿ, ಡೈರೆಕ್ಟರೇಟ್ ನ ಇಮೇಜು, APMC ಇಮೇಜ್ ಇರ್ತದೆ. ಅದರಿಂದ ಅದರ ಹುಷಾರಾಗಿ ಮಾಡಿ ನಿಲ್ಲಿಸಿ ಅವನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ, ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿರುವಂತ ಡಾಕ್ಯುಮೆಂಟ್ಸ್ ಇಲ್ಲ, ಅದಕ್ಕೆ ನಾವು ಫರ್ದರ್ ವೆರಿಫಿಕೇಶನ್ ಅಂದ್ರೆ ಲೋಯರ್ ಕೋರ್ಟ್ ರಿಜೆಕ್ಟೆಡ್ ಇಟ್. ಆಕ್ಚುಲಿ ನಾವು ಬಿಡೋದಿಲ್ಲ, ಏನು ಅವಶ್ಯಕತೆ ಇಲ್ಲ, ಬಿಡಿ ಅಂತೇಳಿ. ದೆನ್ ಇಮಿಡಿಯೇಟ್ಲಿ ವಿ ಟುಕ್ ಇಟ್ ಟು ಹೈಕೋರ್ಟ್. ದಿಸ್ ವೆಹಿಕಲ್ ವಾಸ್ ಸ್ಟಾಪ್ಡ್ ಅಟ್ ಚಿತ್ರದುರ್ಗ ಸೆಕ್ರೆಟರಿ ಸ್ಟಾಪ್ ಮಾಡಿದ್ರೆ ಅವಾಗ ಪಾತ್ಲಿಂಗಪ್ಪ ಇದ್ರು ಅದರಲ್ಲಿ. ಸೊ ವಿ ವೆಂಟ್ ಇಟ್ ಟುಕ್ ಇಟ್ ಹೈಕೋರ್ಟ್ ಅಲ್ಲಿ ಅದೆಲ್ಲ ಇನ್ವೆಸ್ಟಿಗೇಷನ್ ಆಗೋವರೆಗೆ ನಿಲ್ಸ್ಕೊಳ್ಳಿ ಅಂತ ಹೇಳಿದ್ರು. ದಿ ಇನ್ವೆಸ್ಟಿಗೇಷನ್ ಟುಕ್ 21 days ಆಕ್ಚುಲಿ. ಆಲ್ ದಿ 21 days ದಿ ವೆಹಿಕಲ್ ವಾಸ್ ಇನ್ ಫ್ರಂಟ್ ಆಫ್ APMC ಚಿತ್ರದುರ್ಗ. ಬಹುಶಃ ಲಾಂಗೆಸ್ಟ್ ಪೀರಿಯಡ್ ಅದು ಆಯ್ತು. ಬಟ್ ಅವಾಗ ನೀವು ಬಹಳ
ಪ್ರೆಷರ್ ಅನ್ನ ತಗೋಬೇಕಾಗ್ತದೆ. ಯು ಹ್ಯಾವ್ ಟು ಬಹಳ ಪ್ರೆಷರ್ ಅನ್ನ ತಗೊಂಡು ನೀವು ಇನ್ನೂ ನಗ್ತಾ ನಗ್ತಾ ಆ ಕೆಲಸಗಳನ್ನ ಮಾಡಬೇಕಾಗ್ತದೆ. ಹುಷಾರಾಗಿ ಮಾಡಿ ಅಷ್ಟೇ. ಸೊ ಡೋಂಟ್ ಟೇಕ್ ಮಚ್ ದಿಸ್. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅವರು ಅವರ ಮಿಸಸ್ ಅನ್ನ ಥ್ರೆಟನ್ ಮಾಡಿದ್ರು. ಶಿ ವಾಸ್ ಕ್ಯಾರಿಯಿಂಗ್, ಆಲ್ಮೋಸ್ಟ್ ಅಬಾರ್ಷನ್ ಆಗ್ತದೆ ಅಂತೇಳಿ ಡಾಕ್ಟರ್ಸ್ ಹೇಳಿದ್ರು. ಸೊ ದಿ ಸೆಕ್ರೆಟರಿ ಈಸ್ ಹಿಯರ್ ಇನ್ ಫ್ರಂಟ್ ಆಫ್ ದಿ ಕೋರ್ಟ್ and that woman was admitted to hospital. So many things happened as a matter of fact. ಅಂದ್ರೆ ನಮ್ಮ ಇಲಾಖೆಯಲ್ಲಿ ಈ ತರ ಕೆಲಸ ಮಾಡಿದಂತ ಅಧಿಕಾರಿಗಳು ಇದ್ದಾರೆ, ಅದನ್ನ ತಿಂದಂತ ಅಧಿಕಾರಿಗಳು ಇದ್ರು. ಸೊ ಅದರಿಂದ ನಾನು ಅವರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಅದರಿಂದ ಪ್ಲೀಸ್ ಎಕ್ಸರ್ಸೈಸ್. ಈ ರೀಸನಬಲ್ ಟೈಮ್ ಅನ್ನುವಂಥದ್ದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ವೇ ಯು ಪ್ರೆಸೆಂಟ್ ಥಿಂಗ್ಸ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಸೊ ಇಲ್ಲಿ ಕೂಡ ಮಹಾಜರ್ ಬರೆಯುವಾಗ ಇಲ್ಲಿ ಇಡೀ ವೆಹಿಕಲ್ ಅನ್ನ ನಾವು ನಿಲ್ಲಿಸ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇಲ್ಲ, ಆಕ್ಚುಯಲ್ ಆಗಿ ಇಲ್ಲ. ಆದ್ರೆ ನೀವು ಈಗ ಉದಾಹರಣೆಗೆ ನಾವು ಅಡಿಕೆ ಲಾರಿನೋ ಯಾವ್ದು ಸಿಗುತ್ತೆ, ಅಲ್ಲಿ ಟೋಟಲ್ ಲೆಕ್ಕ ಹಾಕಿ ಫೀಸ್ ಎಲ್ಲ ಲೆಕ್ಕ ಹಾಕಿದ್ರೆ ಲಕ್ಷಾಂತರ ಬರುತ್ತೆ ಅಂದಾಗ ಇಷ್ಟು ಕಮಾಡಿಟಿಯನ್ನ ನಾವು ತಗೋಬೇಕಾಗುತ್ತೆ, ಇಷ್ಟು ಕಮಾಡಿಟಿಯನ್ನು ಇಳಿಸ್ಕೊಳ್ಲಿಕ್ಕೆ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನ ಕೋರ್ಟ್ ಮುಂದೆ ತಗೊಂಡೋಗಿ ಫರ್ದರ್ ತಗೋಬೇಕಾಗತ್ತೆ. ಅಲ್ಲಿ ಕೋರ್ಟ್ ಪವರ್ ಅನ್ನ ಎಕ್ಸರ್ಸೈಸ್ ಮಾಡಿ ನಮ್ಗೆ ಅಧಿಕಾರ ಕೊಡ್ತದೆ, ಅದನ್ನ ಎಕ್ಸರ್ಸೈಸ್ ಮಾಡ್ಬೋದು. ಇಲ್ಲಿ ಅಕಸ್ಮಾತ್ ಕಮಾಡಿಟಿಯನ್ನ ಸೀಸ್ ಮಾಡೋದಾದ್ರೆ 65A ಅಲ್ಲ, 65A ಅಲ್ಲಿ ಅಂತ ಹೇಳಿಲ್ಲ, ಇದು ಪೆನಾಲ್ಟಿ ಅಂತ ಅಷ್ಟೇ ಹೇಳಿ ಬಿಟ್ಬಿಟ್ಟಿದ್ದಾರೆ. ಈ ಪೆನಾಲ್ಟಿ ಎಷ್ಟು ಅನ್ನುವಂಥದ್ದು ಸ್ಪೆಸಿಫೈ ಮಾಡಿಲ್ಲ. ಸೊ ಆದ್ರಿಂದ ಇದನ್ನ ಮಾಡುವಾಗ ಸ್ವಲ್ಪ ಕಾಶಿಯಸ್ ಆಗಿ ನಾವು ಮಾಡಬೇಕಾಗುತ್ತೆ. ಬಟ್ ವಾಟ್ ಐ ಪರ್ಸನಲಿ ಸಜೆಸ್ಟ್ ಅಂಡ್ ವಾಟ್ ಐ ಪರ್ಸನಲಿ ಫೆಲ್ಟ್ ಈಸ್, ಇಫ್ ಯು ಆರ್ ಫೇರ್ ಇನ್ ರೈಟಿಂಗ್ ದಿ ಮಾಜರ್ ಅನ್ನ ಫೇರ್ ಆಗಿ ಬರೆದು ಆ ಡಾಕ್ಯುಮೆಂಟ್ಸ್ ಅನ್ನ ಪಕ್ಕ ಪ್ರೊಡ್ಯೂಸ್ ಮಾಡಿದ್ರೆ ಕೋರ್ಟ್ ವಿಲ್ ಆಲ್ವೇಸ್ ಹೆಲ್ಪ್ ಅಸ್. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? Any doubts on this? No doubts? Thank you. We'll go to the next section. This is an important section actually, section 70 of the Act. So section 70 of the Act, composition of the offences. ಈ composition of the offences ಮಾಡುವಾಗ who are the officers authorized to compose? See this one, compound the offence. There are only two officers who are authorized to do it. Number one, the secretary. Second one, it is the Directorate of Enforcement. Your assistant directors and deputy directors, they do not have the power. There is no authorization by the government to the assistant directors and district officers to compound the offence. But the market committee has the powers. ಸೊ ಇದನ್ನ ಕಾಂಪೌಂಡ್ ಮಾಡುವಾಗ ಕಾಂಪೌಂಡೇಶನ್ ಅನ್ನುವಂಥ ಬಹಳಷ್ಟು ಜನ ನಾವು ನೋಟಿಸ್ ಅಲ್ಲಿ ಹಾಕ್ಬಿಟ್ಟಿದ್ದೀವಿ. ಏಕೆ ನೀವು 3 ಪಟ್ಟು ದಂಡವನ್ನು ವಿಧಿಸಬಾರದು ಎಂಬುದಕ್ಕೆ ನಿಮ್ಮ ಎಂಥದ ಉತ್ತರವನ್ನು ಈ ಪತ್ರ ನೋಟಿಸ್ ತಲುಪಿದ ಅಂತೇಳಿ ಎಲ್ಲರೂ ಇನ್ಕ್ಲೂಡಿಂಗ್ ಏನ್ ಮಜ್ಜಿಗೆ ನಾವು ಎಲ್ಲರೂ ಹೊಡೆದಿದ್ದೀವಿ. ನೀವು ಮಾಡಿದ್ದೀರಾ, ನಾನು ಮಾಡಿದ್ದೀನಿ, ಮಜ್ಜಿಗೆನೂ ಮಾಡಿದ್ದಾರೆ, ಬೆಣ್ಣೆನೂ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಬಟ್ ಈ ಪವರ್ ಏನಿದೆ ಅವರು ಒಪ್ಪಿದ್ರೆ ಕಾಂಪೌಂಡಿಂಗ್ ಆಫ್ ಅನ್ ಅಫೆನ್ಸ್ ಯಾವಾಗ ಅಂದ್ರೆ ನಾನು ಒಪ್ಪಿ ನೀನು ಒಪ್ಪಿದ್ರೆ ಅವಾಗ ಕಂಪೋಸಿಷನ್ ಮಾಡ್ಬೋದು, ಇಲ್ಲ ಅಂದ್ರೆ ನೀನು ಕೋರ್ಟಿಗೆ ತಗೊಂಡೋಗಿ. ಆಮೇಲೆ 3 times ಪೆನಾಲ್ಟಿ ಹಾಕುವಂತದ್ದು ಏನಿದೆಯಲ್ಲ 3 ಕಡೆ ಇದೆ. ಒಂದು ಸೆಕ್ಷನ್ 70 ಅಡಿಯಲ್ಲಿ, ಇನ್ನೊಂದು ಸೆಕ್ಷನ್ 114 ಅಡಿಯಲ್ಲಿ, ಅದು ಕೋರ್ಟ್ಗೆ ಇರುವಂತಹ ಅಧಿಕಾರ. ಸೆಕ್ಷನ್ 70 ಅಡಿಯಲ್ಲಿ ಇಲ್ಲಿ ಮಾರುಕಟ್ಟೆ ಸಮಿತಿ ಮತ್ತೆ ಆಥರೈಸ್ಡ್ ಆಫೀಸರ್ ಇರುವಂತಹ ಅಧಿಕಾರ. ಅದು ಅವರು ಒಪ್ಪಿದ್ರೆ ಕೋರ್ಟಿಗೆ ಅದು ಅಧಿಕಾರಬದ್ಧವಾದಂತಹ ಪ್ರದತ್ತವಾದಂತಹ ಅಧಿಕಾರ ಕೋರ್ಟಿಗಿದೆ. ನೆಕ್ಸ್ಟ್ ಸೆಕ್ಷನ್ 83A ಅಡಿಯಲ್ಲಿ ಮಾರುಕಟ್ಟೆ ಸಮಿತಿ ಇದೆ, ಅದು ಕಾಂಪೌಂಡ್ ಮಾಡಿ 3 times ಬೆಸ್ಟ್ ಆಫ್ ಜಡ್ಜ್ಮೆಂಟ್ ಮಾಡಿದಾಗ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇವರು ಮಾತ್ರ ಮಾಡ್ಬೋದು. ಎಲ್ಲರೂ ನಾವು ಸೆಕ್ಷನ್ 70 ಅಡಿಯಲ್ಲಿ ಯಾಕೆ ನಿಮ್ಮನ್ನು ಅಂತದ್ದು 3 ಟೈಮ್ ಪೆನಾಲ್ಟಿ ಅಂತೆಲ್ಲ ನಾವು ನೋಟಿಸ್ ಅಲ್ಲಿ ಕಾಣಿಸ್ಲಿಕ್ಕೆ ಬರಲ್ಲ. ಬೇಕಾದ್ರೆ ಅವನಿಗೆ ಒಪ್ಪಿಗೆ ಬರೆಸ್ಕೊಂಡು ನಾನು ಒಪ್ಕೊಂಡಿದ್ದೀನಪ್ಪ ದಂಡ ಹಾಕಿದ್ರೆ ಹಾಕ್ಸಿ, ಏನ್ ತೊಂದರೆ ಇದೆ. ಬಟ್ ಅದರಲ್ಲಿ ಕೂಡ ಒಂದು ರೆಸ್ಟ್ರಿಕ್ಷನ್ ಇದೆ. ಸೆಕ್ಷನ್ 8 ಅಂದ್ರೆ ವಿತೌಟ್ ಲೈಸೆನ್ಸ್ ಮಾಡಿದ್ರೆ, ಔಟ್ಸೈಡ್ ದಿ ಮಾರ್ಕೆಟ್ ಯಾರು ಟ್ರೇಡ್ ಮಾಡಿದ್ರೆ ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಅನ್ಆಥರೈಸ್ಡ್ ಕಲೆಕ್ಷನ್ ಮಾಡಿದ್ರೆ ಸೆಕ್ಷನ್ 70 ಮತ್ತೆ 80 ಅಡಿಯಲ್ಲಿ ಇದನ್ನು ನೀವು ಕಾಂಪೌಂಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಮಿಕ್ಕಿದ ಯಾವುದೇ ಪ್ರಾವಿಷನ್ ಅಡಿಯಲ್ಲಿ ಅವನೇನಾದ್ರೂ ಮಾಡಿದ್ರು ಅವನ್ನ ನೀವು ಸೆಕ್ಷನ್ 70 ಅಡಿಯಲ್ಲಿ ತಗೊಂಡೋಗಿ ಮಾರ್ಕೆಟ್ ಕಮಿಟಿಯನ್ನು ನೀವು ಮಾಡಬಹುದು ಅಂತ ಅಧಿಕಾರ ಇದೆ. ಸೊ ಇದು 3000 rupees or 3 times the penalty, 3000 or 5000 or 3 times the penalty, whichever is more ಅಂತ ಇದೆ. ಇನ್ನೊಂದಕ್ಕೆ ಬರೀ 500 ರೂಪಾಯಿ ಇದೆ ಕಾಂಪೌಂಡ್ ಮಾಡಿ 500 rupees ಅಂತ ಇದೆ, ಅದನ್ನ ಮಾಡ್ಲಿಕ್ಕೆ ಅಧಿಕಾರ ಇದೆ. ಸೊ ಇದನ್ನು ಕೂಡ ಬಹಳ ಕಾಶಿಯಸ್ ಆಗಿ ನೀವು ಎಕ್ಸರ್ಸೈಸ್ ಮಾಡ್ಬೇಕಾಗ್ತದೆ.
Any doubts on this? No doubts? 24 hours ಕಟ್ಟಲಿಲ್ಲ ಅಂದ್ರೆ ಇಮಿಡಿಯೇಟ್ ನಾವೇ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಹೌದು, ಮಾಡಬೇಕು. ನೀವೇ ಮಾಡ್ಲಿಕ್ಕೆ ಬರೋದಿಲ್ಲ. ಯು ಹ್ಯಾವ್ ಟು ಟೇಕ್ ದಿ ಪರ್ಮಿಷನ್ ಆಫ್ ದಿ ಮಾರ್ಕೆಟ್ ಕಮಿಟಿ. ADDD ಆಕ್ಚುಯಲ್ ಆಗಿ ಕಾಂಪೌಂಡಿಂಗ್ ಅವರ ಅವರಿಗೆ ಅಧಿಕಾರ ಇಲ್ಲ. ನಾವು ಗಂಡಗುಂಡಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಬಟ್ ಅವರಿಗೆ ಅಧಿಕಾರ ಇಲ್ಲ, ಕಾನೂನುಬದ್ಧವಾಗಿಲ್ಲ. ಯಾರಾದ್ರೂ ಕ್ವಶನ್ ಮಾಡಿದ್ರೆ ಇದಾಗಿದೆ. ಇನ್ನೊಂದ್ಸರಿ ವೆರಿಫೈ ಮಾಡ್ಕೊಳ್ಳಿ, ನನಗೆ ಗೊತ್ತಿದ್ದಂಗಿಲ್ಲ, ಇನ್ನೂ ಒಂದ್ಸರಿ ವೆರಿಫೈ ಮಾಡಿ. ಇದುವರೆಗೂ ಮಾಡ್ತಾ ಇರೋದಿಲ್ಲ ಸರ್. ಸೆಕ್ಷನ್ 70 ಪ್ರಕಾರ ನನಗೆ ಕೇಳಿಸ್ತಾ ಇಲ್ಲ ಸರ್. ಇದುವರೆಗೂ ಸೆಕ್ಷನ್ 70 ಪ್ರಕಾರ ಪ್ರಕರಣ ಆಗ್ತಾ ಇದೆ. ಅದೇ ಅದನ್ನೇ ನಾನು ಹೇಳಿದ್ದು, ನನಗೆ ಕೇಳಿಸ್ತಾ ಇಲ್ಲ ಅಂತ. ನಂಗೆ ಗೊತ್ತಿಲ್ಲ. Better you speak to Nagesh. No, just verify. Yes, I may be still wrong. I personally feel I pray that I could go wrong. As a matter of fact, I pray to God that whatever statement I have given is wrong. ನಾನು ಸೆಕ್ಷನ್ 70 ಅಡಿಯಲ್ಲಿ ರಾಜಿ ಮಾಡಲು ಒಪ್ಪಿಕೊಂಡಿರುತ್ತೇನೆ ಹಾಗೂ ನೀವು ವಹಿಸಿದ ದಂಡವನ್ನು ನೀಡಲು ಒಪ್ಪಿರುತ್ತೇನೆ ಅಂತ ಒಂದು ಹಾಕೊಂಡ್ರೆ ನೀವು ಸೇಫ್. ಅಕಸ್ಮಾತ್ ನನ್ನಂತವ್ರು ರಿಟೈರ್ ಆದವ್ರು ಅವ್ರು ಯಾರಾದ್ರೂ ಹೇಳ್ಕೊ, ಅವಲೇ ಹೇಳಿದಲ್ಲ ವಿನಾಯಕ್, ನಮ್ಮಲ್ಲಿ ಕೆಲವು ದ್ರೋಹಿಗಳಿದ್ದಾರೆ, ಮೇಯರ್ ಇದ್ದಾರೆ ಅಂತ. ಸೊ ಮೇಯರ್ಗಳಿದ್ದಾರೆ ಅಂತ, ಸೊ ಹಂಗಾಗಿ ಮೇಯರ್ ಸರ್, ಸೊ ಅವ್ರು ಯಾರು ಇದ್ದಾರೆ. ಸೊ ಅಂತವ್ರು ಯಾರನ್ನ ಹೇಳ್ಕೊಟ್ರೆ ಕಷ್ಟ. ಈಗ ನಾವು ವಾಹನವನ್ನ ಮಾರುಕಟ್ಟೆ ಬಳಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಇರ್ತೀವಿ ಸರ್. ಕಡೆ ಇರ್ತೀವಿ, ನಾವು ದಾಖಲೆ ಇರೋದಿಲ್ಲ. ಅವನ್ನ ಮಾರುಕಟ್ಟೆ ಯಾರಿಗೆ ತಗೊಂಡು ಬರ್ತೀವಿ ಬಾರಪ್ಪ ಅಂತ. ಅದು ತಪ್ಪು ಅಂತ ಅಲ್ಲ, ನಮಗೆ ವೆಹಿಕಲ್ ಅನ್ನ ಸೀಸ್ ಮಾಡುವಂತ ಅಧಿಕಾರ ಇಲ್ಲ. ಎಲ್ಲಿರುತ್ತೋ ಅಲ್ಲೇ ನಿಲ್ಸಿರ್ಬೇಕು, ಅರ್ಥ ಇಲ್ಲಪ್ಪ. ಆದ್ರೆ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದ್ರಲ್ಲಿ ಏನಾದ್ರು ಡೌಟ್ಸ್ ಬಂದ್ರೆ ನೀವ್ ಹೇಳ್ಬೇಕು, ಈ ತರ ನೋಟಿಸ್ ಕೊಟ್ವಿ, ನೀವು ಸೀಸರ್ದು ಇದು ಬರೀತಿರಲ್ಲ, ಪಂಚನಾಮ ಬರೀತಿರಲ್ಲ, ಆವಾಗ ಅವನಿಗೆ ಡ್ರೈವರ್ಗೆ ಹೇಳಿ ಕನ್ವಿನ್ಸ್ ಮಾಡಿ ವಾಸ್ತವಿಕವಾಗಿ ಅವ್ನು ತಗೊಂಡ್ಬಂದು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಇಂದ APMC ಮುಂದೆ ನಿಲ್ಸಿದ್ದೇವೆ ಅಂತೇಳಿ ನೀವು ಸ್ಪಷ್ಟವಾಗಿ ಬರೆದ್ರೆ ಕೋರ್ಟ್ ಒಪ್ಕೊಳ್ಳುತ್ತೆ, ಇಲ್ಲ ಅಂತೇನಿಲ್ಲ. ಅರ್ಥ ಆಯ್ತೇನಪ್ಪ. ಈ ಕಡೆ ಅದು ಕಡಿಮೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಇಲ್ಲೆಲ್ಲ ನೀವು ಹೋದ್ರೆ ಅವರು ಲಾರಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. 2 ದಿವಸ ಬರೋದೇ ಇಲ್ಲ ಡ್ರೈವರ್ಸ್. ಅವರು ಲಾರಿ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ. ಅದರಲ್ಲಿ ಪೆಪ್ಪರ್ ಇರ್ತದೆ, ಒಂದೊಂದ್ಸಾರಿ ಹವಾಲ ದುಡ್ಡು ಇರ್ತದೆ. ಸೊ ಅದನ್ನ ಅವ್ರು ಹಂಗೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ನೀವು ಏನನ್ನ ಮಾಡ್ಕೊ, ನೀನು ಒಬ್ಬನು ಇರೋದಿಲ್ಲ ಅಂತ ಟೈಮಲ್ಲಿ ನೀವು ಸ್ಪಷ್ಟವಾಗಿ ಇರಬೇಕು. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಅಷ್ಟೇ ಇಲ್ಲ, ಸೆಕ್ರೆಟರಿನೇ ಕದ್ದಿದ್ದಾನೆ, ಕಳ್ತನ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ನಮ್ಮ ವಿರುದ್ಧ ಕೇಸು ಕೊಡ್ತಾರೆ. ಸೊ ಈ ತರದ ಕೇಸಸ್ ಇದಾವೆ. ಬಹುಶಃ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡೋದವರಿಗೂ ಗೊತ್ತಿರ್ತದದು, ಇವೆಲ್ಲವೂ ಆಗ್ತವೆ. ಅದರಿಂದ ನಾನು ಹೇಳ್ತೀನಲ್ಲ, ನಮ್ಮ ಪವರ್ಸ್ ಅನ್ನ ಎಕ್ಸರ್ಸೈಸ್ ಮಾಡುವಾಗ ವಿ ಶುಡ್ ಬಿ ವೆರಿ 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 ಪ್ರಾಕ್ಟಿಕಲ್. ತಗೊಂಡೋದ್ರೆ ತಪ್ಪೇನಿಲ್ಲ. ಅಲ್ಲ, ನ್ಯಾಯಾಲಯಕ್ಕೆ ವೆಹಿಕಲ್ ಅನ್ನು ಹಾಜರುಪಡಿಸಬೇಕಾಗಿಲ್ಲ. ನಿಮ್ ಕಾಂಪೌಂಡ್ ಅಲ್ಲಿ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ನಿಲ್ಸಿದ್ದೇನೆ ಅಂತೇಳಿ ನಿಮ್ಮ ಹಾಜರಾತಿ ತೋರಿಸಿ ಕಂಪ್ಲೇಂಟ್ ಅಲ್ಲಿ ನೀವು ತೋರಿಸ್ಬೇಕು. ನಾನು ಈ ತರ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಅದು ತಗೊಂಡ್ಬಂದು ಅವ್ರದೇ ಸಹಾಯದಿಂದ ವೆಹಿಕಲ್ ಅನ್ನು ನಿಲ್ಸಿದ್ದೇನೆ. ಕೆಲವು ಸಾರಿ ಏನ್ ಮಾಡಿರ್ತಾರೆ ರೈಟ್ ತಾವು ಹೇಳಿದಂಗೆ ಅವ್ರ ವಾಹನ ಚಾಲಕ ಬಿಟ್ಟು ಹೋಗಿರ್ತಂತ ನಮ್ದು ಅನುಭವ ಆಗಿದೆ. ಅವಾಗ ಏನ್ ಮಾಡಿರ್ತೀವಿ, ನಮ್ಮ ಡ್ರೈವರ್ಗೆ ಆ ಗಾಡಿ ತಗೊಂಡ ನಾವು ನಮ್ಮ ಜೀಪನ್ನ ಓಪನ್ ಆಗಿರ್ತದೆ, ನಮ್ಮ ವೆಹಿಕಲ್ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ, ಅವಾಗ ನಾವು ವೆಹಿಕಲ್ ತಗೊಂಡು ಬಂದಿರ್ತೀವಿ. ಇದು ಈಗ ನಾನೆಲ್ಲ ನಿಮ್ಗೆ ಏನ್ ಹೇಳ್ತಾ ಇದ್ದೀನಲ್ಲ, ಈ ಕೆಮಿಸ್ಟ್ರಿಯಲ್ಲಿ ಒಂದು ಇದು ಬರ್ತದೆ, ನಾರ್ಮಲ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂತ. ಅಂದ್ರೆ ಸಾಮಾನ್ಯವಾಗಿರುವಂತ ಪರಿಸ್ಥಿತಿಯಲ್ಲಿ ಇದಾಗ್ತದೆ. ನೀವು ಕೆಲವು ಹೇಳ್ತಾ ಇದ್ರಲ್ಲ, ಎಕ್ಸ್ಟ್ರಾರ್ಡಿನರಿ ಆಗಿರ್ತದೆ. ಬಟ್ as far as possible it is better we can provide security there only. ಬಟ್ ಏನಾಗ್ತದೆ, ರಸ್ತೆ ಮಧ್ಯದಲ್ಲಿ ಇರ್ತೇವೆ, ಎಲ್ಲೋ ಸುರಪುರದ ಕಾಡಲ್ಲಿ ನಿಲ್ಸಿರ್ತೀರ ನೀವು, ಏನಪ್ಪ ಅಂದ್ರೆ ರಾತ್ರಿ ಬಂದು ಯಾರಾದ್ರೂ ಏನಾದ್ರು ಮಾಡಬಹುದು. ಅಂತ ಸಮಯದಲ್ಲಿ ಯು ಕ್ಯಾನ್ ಟೇಕ್ ದಟ್, ಬಟ್ ಇಮಿಡಿಯೇಟ್ ಆಗಿ ಇಟ್ ಶುಡ್ ಬಿ ಇನ್ಫಾರ್ಮ್. ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅಂತಂದ್ರೆ ಹೆಚ್ಚಿನ ಸಮಯ ತಗೊಂಡ್ರು. ಫಾರ್ ಎಕ್ಸಾಂಪಲ್ ಚಿತ್ರದುರ್ಗದ್ದು ಉದಾಹರಣೆ ಕೋಟ್ ಮಾಡಿದ್ರು. ಆ ತರ ನಮ್ಮ ಭಾಗದಲ್ಲಿ ಯಾವ ಅನುಭವ ಬಂದಿಲ್ಲ ಅಂದ್ರೆ, ಈಗ ನಾವು ಯೂಶುವಲಾಗಿ ವಾಹನ ಹೇಳೋದು ನಮ್ಮ ಕಚೇರಿ 24 ತಾಸು. ಚಿತ್ರದುರ್ಗದಲ್ಲಿ ಇಮಿಡಿಯೇಟ್ ಆಗಿ ಕೋರ್ಟಿ ಪ್ರೊಡ್ಯೂಸ್ ಮಾಡಿದ್ವಿ. 21 ದಿವಸ ತಗೊಂಡ್ಲಿಲ್ಲ.
ಆ ಎಂಟೈರ್ ಪ್ರೋಸೆಸ್ ಮುಗಿಲಿಕ್ಕೆ 21 ದಿವಸ ತಗೋತು ಅಂತ ಹೇಳಿ ನಾನು. ವೆರಿ ನೆಕ್ಸ್ಟ್ ಡೇ ಇಟ್ ವಾಸ್ ಪ್ರೊಡ್ಯೂಸ್ ಟು ಕೋರ್ಟ್. ಅಂದ್ರೆ ಕೋರ್ಟ್ ಅಂದ್ರೆ ಲಾರಿನೇ ಅಲ್ಲ, ಆಕ್ಚುಲ್ ಆಗಿ ಲಾರಿ APMC ಆವರಣದಲ್ಲೇ ಇತ್ತು. ನಾವು ಕೂಡ ಅಂತ ಸಂದರ್ಭಗಳು ಬಂದ್ರೆ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕಂತ ಸಂದರ್ಭಗಳು ಬಂದ್ರೆ ಏನ್ ಬೇಕಾಗಂತ ಕಮಿಟಿ ಪರ್ಮಿಷನ್ ಬೇಕು ಸರ್? ಖಂಡಿತ ಬೇಕು. ನ್ಯಾಯಾಲಯದ ಮುಂದೆ ನೀವು ಏನ್ ಮಾಡ್ಬೇಕಾದ್ರು ಅದಕ್ಕೆ ಮತ್ತೆ ಅವರು ಬೆಳಗ್ಗೆ ಹೇಳಿದ್ರು ವಿತಿನ್ 36 hours ಯು ಕ್ಯಾನ್ ಕಾಲ್ ದಿ ಮೀಟಿಂಗ್ ಅಂತ ಹೇಳಿ. ಏನು ಸೆಕ್ಷನ್ 63 ರೆಡ್ ವಿತ್ 56 ಅಲ್ಲ. ಆಮೇಲೆ ನೀವು ಅದರಲ್ಲಿ 114 ಇಂದ ನಿಮ್ ಪೆನಾಲ್ಟಿ ಕ್ಲಾಸ್ ಶುರುವಾಗುತ್ತೆ. ಸೆಕ್ಷನ್ 8 ವೈಲೇಷನ್ಗೆ, ಸೆಕ್ಷನ್ 65 ವೈಲೇಷನ್ಗೆ ಬೇರೆ ಇದೆ, ಸೆಕ್ಷನ್ 66 ವೈಲೇಷನ್ಗೆ 117A ಇದೆ, ಬೇರೆ ಬೇರೆ ಇದೆ. ಆ ಪೆನಾಲ್ಟೀಸ್ ಕ್ಲಾಸಸ್ ಹಾಕಿ ನಾರ್ಮಲಿ 3 times ಪೆನಾಲ್ಟಿ ಇರೋದು ಓನ್ಲಿ ಇನ್ ಸೆಕ್ಷನ್ 114 ಆಫ್ ದಿ ಆಕ್ಟ್. ಬಹಳ ಜನ 114 ಹಾಕೋದಿಲ್ಲ, 116, 117 ಹಾಕ್ತಾರೆ. ಅಲ್ಲಿ ಹಾಕಿದ್ರೆ ಮಾರ್ಕೆಟ್ ಫೀ ಎಷ್ಟಿರ್ತದೆ ಅಷ್ಟೇ ಬರುತ್ತೆ. 4 times ಕೋರ್ಟಿಗೆ ಹಾಕ್ಲಿಕ್ಕೆ ಅಧಿಕಾರ ಇರೋದು ಸೆಕ್ಷನ್ 114 ಅಡಿಯಲ್ಲಿ ಮಾತ್ರ. ನೆಕ್ಸ್ಟ್ ಎನಿಥಿಂಗ್ ಎಲ್ಸ್? ನೆಕ್ಸ್ಟ್ ಇದು there is another important section where an executive officer will have section 73 of the act. ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡುವಂತಹದ್ದು, ಕ್ಯಾನ್ಸಲ್ ಮಾಡುವಂತ ಅಧಿಕಾರ. ಇದನ್ನ ನೀವು ಮಾಡಬೇಕಾದ್ರೆ ಒಂದು ಪ್ರುಡೆನ್ಸಿ ಬೇಕು. ಸುಮ್ಮನೆ ನನಗೇನೋ ಹೇಳ್ದ ಅದಕ್ಕೆ ನಾನು ಲೈಸೆನ್ಸ್ ಸಸ್ಪೆಂಡ್ ಮಾಡ್ತಾ ಇದ್ದೀನಿ, ನಮ್ಮ ಚೇರ್ಮನ್ ಬರ್ತಾ ಇದ್ರು ನಮಸ್ಕಾರ ಮಾಡಲಿಲ್ಲ ಅದಕ್ಕೆ ಅವ್ರ ಲೈಸೆನ್ಸ್ ಸಸ್ಪೆಂಡ್ ಮಾಡ್ತೀನಿ, ಅಥವಾ ನಾನು ಹೋಗ್ತಾ ಇದ್ದೆ ನಂಗೆ ಸೆಲ್ಯೂಟ್ ಹೊಡಿಲ್ಲ, ಇವೆಲ್ಲ ಮಾಡಬಾರ್ದು. ಯು ಶುಡ್ ಬಿ ಎ ಪ್ರುಡೆಂಟ್ ಚೀಫ್ ಎಕ್ಸಿಕ್ಯೂಟಿವ್. ಲಕ್ಷ್ಮಿ ಬಹಳ ಜನ ಇರ್ತದೆ ಯಾಕಮ್ಮ? So you should be a prudent chief executive, because you should remember we are changing, and we are changing so fast that we are going to people requesting them to do trade. ಎಷ್ಟೋ ದೊಡ್ಡ ದೊಡ್ಡ ಕಡೆ ನೀವು ಬಂದು ಟ್ರೇಡ್ ಮಾಡಿ ಸ್ವಾಮಿ, ಈಸ್ ಆಫ್ ಬಿಸ್ನೆಸ್ ಮಾಡ್ತೀವಿ, ನಿಮ್ಗೆ ಏನ್ ಬೇಕೋ ಎಲ್ಲ ಗ್ರೀನ್ ಕಾರ್ಪೆಟ್ ಅಲ್ಲ ರೆಡ್ ಕಾರ್ಪೆಟ್ ಹಾಕ್ತಿವಿ ಅಂತ ಹೇಳ್ತೀವಿ. ಅದರಿಂದ ಯಾರೋ ಬಿಸ್ನೆಸ್ ಮಾಡಕ್ಕೆ ನಮ್ಮ ಹತ್ರ ಬಂದವನಿಗೆ ಮತ್ತೆ ಸುಮ್ಮನೆ ಏನಾದ್ರು ತೊಂದರೆ ಕೊಡ್ಬಾರ್ದು. ಅದರಿಂದ ಅಲ್ಲಿ ಏನ್ ಹೇಳ್ತಾರೆ, ಆಕ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಏನು ಯಾರೋ ಒಬ್ಬ ನಿಮಗೆ ಸುಳ್ಳು ದಾಖಲೆ ಪತ್ರಗಳನ್ನ ಕೊಟ್ಟು ಲೈಸೆನ್ಸ್ ಅನ್ನ ತಗೊಂಡಿದ್ದಾನೆ ವಿಲ್ಫುಲ್ ಆಗಿ, ಏನೋ ಒಂದು ಚೀಟ್ ಮಾಡಬೇಕು ಅಂತ. ಸೊ ಅಂತ ಟೈಮಲ್ಲಿ ಇಫ್ ಯು ಕಮ್ ಟು ನೋ ಅಬೌಟ್ ದಟ್ you can cancel or suspend. Terms and conditions may be allotment rules, may be license, may be any other things. ಅದನ್ನ ವೈಲೇಟ್ ಮಾಡಿದ್ದಾನೆ. ಅವನು ಸುಮ್ಮನೆ ಲೈಸೆನ್ಸ್ ತಗೊಂಡಿದ್ದಾನೆ, ಟ್ರೇಡೇ ಮಾಡಿಲ್ಲ, ಸುಮಾರು ದಿವಸ ಅವನು ಟ್ರೇಡೇ ಮಾಡೋದಿಲ್ಲ, ಅಥವಾ ಟ್ರೇಡಿಂಗ್ ಇಂದ ಅಬ್ಸೆಂಟ್ ಆಗ್ತಾನೆ, ಅಥವಾ ಈಗ ಅವರು ಪ್ರಾಚೀನಗೌಡ ಹೇಳ್ದಂಗೆ NP ಆಗ್ಬಿಟ್ಟಿದ್ದಾನೆ. ಈ ಕಡೆ ಎಲ್ಲ NP ಅಂತಾರೆ, NP ತಾನೆ? NP ಆಗ್ಬಿಟ್ಟಿದ್ದಾನೆ. ನಮ್ಮ ಕಡೆ ಎಲ್ಲ ಕೈ ಎತ್ಬಿಟ್ಟಿದ್ದಾನೆ ಅಂತಾರೆ, ಆ ಕಡೆ ಹಳೆ ಮೈಸೂರು ಕಡೆ ಎಲ್ಲ ಕೈ ಎತ್ಬಿಟ್ಟ ಅಂತಾರೆ, ಅಥವಾ ಟೋಪಿ ಹಾಕ್ಬಿಟ್ಟ ಅಂತಾರೆ. ಸೊ ಈ ತರ ಆಗಿರ್ತಾನೆ. ಅಂದ್ರೆ ಅವನ ಹತ್ರ ಏನೂ ಇಲ್ಲ, ಇನ್ಸಾಲ್ವೆಂಟ್. ನನ್ನನ್ನ ಎಂತ ಬಿಕಾರಿನ ಅದೇನು ವಾಟ್ ಇಸ್ ಎಕ್ಸಾಕ್ಟ್ ವರ್ಡ್ ಫಾರ್ ಇನ್ಸಾಲ್ವೆಂಟ್? ದಿವಾಳಿ ಆಗ್ಬಿಟ್ಟಿದ್ದೀನಿ ಅಂತ. ಮತ್ತೆ ದಿವಾಳಿ ಅಂದ್ರೆ ನೀವು ದಿವಾಳಿ ಮಾಡ್ತಿರಲ್ಲ ಆ ದಿವಾಳಿ. ಸೊ ದಿವಾಳಿ ಆಗ್ಬಿಟ್ಟಿದ್ದೀನಿ. ಫೇಸ್ ಟು ಪೇ ಮಾರ್ಕೆಟ್ ಫೀ, ಪ್ರೊಡ್ಯೂಸರ್ಗೆ ಹಣ ಕೊಟ್ಟಿಲ್ಲ, ಅಥವಾ ಅವನು ಕನ್ವಿಕ್ಟ್ ಆಗಿದ್ದಾರೆ. ಇಂತಹ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನೀವು ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡಲಿಕ್ಕೆ ಅಥವಾ ಕ್ಯಾನ್ಸಲ್ ಮಾಡಲಿಕ್ಕೆ ಅಧಿಕಾರ ಇದೆ. ಸೊ ಇಲ್ಲಿ ಯಾವ ಯಾವ ಅಥಾರಿಟೀಸ್ಗೆ ಈ ಅಧಿಕಾರ ಇದೆ? ಒಂದು ಮಾರ್ಕೆಟ್ ಕಮಿಟಿಗೆ ಮತ್ತೆ ಚೇರ್ಮನ್ಗೆ 1 ತಿಂಗಳ ಕಾಲಾವಕಾಶ ಇದೆ. ಸೆಕ್ರೆಟರಿಗೆ 7 ದಿವಸಗಳ ಕಾಲಾವಕಾಶ ಇದೆ. ಡೈರೆಕ್ಟರಿಗೆ ಎಷ್ಟು ದಿವಸ ಬೇಕಾದ್ರೂ ಸಸ್ಪೆಂಡ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು. ಬಟ್ ಈ ಶುಡ್ ಇಶ್ಯೂ ಎ ನೋಟಿಸ್ ಟು ದಿ ಮಾರ್ಕೆಟ್ ಕಮಿಟಿ ಬಿಫೋರ್ ಹಿ ಟೇಕ್ಸ್ ದಟ್ ದಿಸ್ ಡಿಸಿಷನ್. ಇಲ್ಲಿ ಆಲ್ ಸಸ್ಪೆನ್ಷನ್ ಆರ್ ಕ್ಯಾನ್ಸಲೇಷನ್ shall be after giving a reasonable opportunity of being heard. Natural justice ಅಂತ ನಾವೇನ್ ಹೇಳ್ತೀವಿ. ಗಂಗಮ್ಮ ಕೂಡ ಮುಳುಗಿಸಕ್ ಮುಂಚೆ 3 ಸರಿ ಮೇಲಕ್ಕೆ ತೇಲಿಸ್ತಾಳಂತೆ, ಬೇಕಾದ್ರೆ ಬದುಕದಾದ್ರೆ ಬದುಕೊಂಡ್ಬಿಡೋಕಪ್ಪ. ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ಸೊ ನೀವು ಯಾಕಪ್ಪ ನಿನ್ ಲೈಸೆನ್ಸ್ ಅನ್ನ ಇಂತಹ ಕಾರಣ ಬೇರೆ ಹೇಳಿದ್ವಲ್ಲ, ಇದರಲ್ಲಿ ಇಂತಹ ಕಾರಣಗಳಿಗೋಸ್ಕರ ನಿನ್ ಲೈಸೆನ್ಸ್ ಅನ್ನ ಯಾಕೆ ಸಸ್ಪೆಂಡ್ ಮಾಡಬಾರ್ದು ಅಥವಾ ಕ್ಯಾನ್ಸಲ್ ಮಾಡಬಾರ್ದು. ಈ ನೋಟಿಸು ಮತ್ತೆ ಆ ಕ್ಯಾನ್ಸಲೇಷನ್ ಅಥವಾ ಸಸ್ಪೆನ್ಷನ್ ನೋಟಿಸ್ ಯಾವ ರೀತಿ ಕೊಡಬೇಕು ಅನ್ನುವಂಥದ್ದು ರೂಲ್ 81 ಅಲ್ಲಿ ಹೇಳ್ತಾನೆ. ಕಾಪಿ ಟು ಬಿ ಸರ್ವ್, ಅವನಿಗೆ ಪರ್ಸನಲ್ ಆಗಿ ಸರ್ವ್ ಮಾಡಬೇಕು.
ಇನ್ನೊಂದು ಬೈ ರಿಜಿಸ್ಟರ್ಡ್ ಪೋಸ್ಟ್ ಕಳಿಸ್ಬೇಕು. ಯಾವುದು ಲೇಟರ್ ಅವನಿಗೆ ರೀಚ್ ಆಗ್ತದೋ ಅವತ್ತಿನ ಡೇಟ್ ಇಂದ ಅದು ಎಫೆಕ್ಟಿವ್. ಇದೆಲ್ಲ ರೂಲ್ಸ್ ಅಲ್ಲಿ ಕ್ಲಿಯರ್ ಆಗಿದೆ. ಅದು ನಂಗೆ ಗೊತ್ತಿರ್ಲಿಲ್ಲ ಸರ್ ಅಂತ ಯಾರು ಹೇಳಂಗಿಲ್ಲ. ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಅನ್ ಎಕ್ಸ್ಕ್ಯೂಸ್. ಬಹಳ ಜನ ಇಗ್ನೋರೆನ್ಸ್ ಆಫ್ ಲಾ ಇಸ್ ಎ ಬ್ಲಿಸ್ ಅಂತ ಅನ್ಕೋತಾರೆ. ಇಗ್ನೋರೆನ್ಸ್ ಆಫ್ ಲಾ ಇಸ್ ಎ ಬ್ಲಿಸ್. ನಂಗೇನು ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ, ಅದೇ ನನಗೆ ವರ ಅಂತ. ಆಯ್ತಾ? ಸೊ ಅದು ನಮಗೆ ಎಕ್ಸಿಕ್ಯೂಟಿವ್ ಅಧಿಕಾರಿಗಳಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಈ ರೀತಿ ಸಸ್ಪೆಂಡ್ ಅಥವಾ ಕ್ಯಾನ್ಸಲ್ ಮಾಡಿದ್ರೆ ಅಪಿಲೇಟ್ ಅಥಾರಿಟಿಗೂ ಕಾಯ್ದೆಯಲ್ಲಿ ಅವಕಾಶ ಮಾಡಿದ್ದಾರೆ. ಮಾರ್ಕೆಟ್ ಕಮಿಟಿ ಆದ್ರೆ ಡೈರೆಕ್ಟರ್ಗೆ ಅಪೀಲ್ ಮಾಡ್ಕೋಬೇಕು ವೆಲ್ ವಿತಿನ್ 30 days. ಚೇರ್ಮನ್ ಆದ್ರೆ ಮಾರ್ಕೆಟ್ ಕಮಿಟಿಗೆ ಅಪೀಲ್ ಮಾಡ್ಕೋಬೇಕು ವಿತಿನ್ 7 days. ಸೆಕ್ರೆಟರಿಗಾದ್ರೆ ಚೇರ್ಮನ್ ಅಪೀಲ್ ಮಾಡ್ಕೋಬೇಕು ವಿತಿನ್ 7 days. ಡೈರೆಕ್ಟರ್ ಏನಾದರೂ ಸಸ್ಪೆಂಡ್ ಮಾಡಿದ್ರೆ ಅಥವಾ ಕ್ಯಾನ್ಸಲ್ ಮಾಡಿದ್ರೆ ವಿತಿನ್ 30 days ಗವರ್ಮೆಂಟ್ಗೆ ಅಧಿಕಾರ ಇದೆ, ಗವರ್ಮೆಂಟ್ಗೆ ಅಪೀಲ್ ಮಾಡ್ಕೋಬೇಕು. ಇದಲ್ಲದೆ ಅಫಿಲಿಯೇಟ್ ಕ್ಲಾಸ್ ಅಲ್ಲಿ ಈಗ ಅಲಾಟ್ಮೆಂಟ್ ರೂಲ್ಸ್ ಅಡಿಯಲ್ಲಿ ಅಥವಾ ಸೆಕ್ಷನ್ 9 ಅಡಿಯಲ್ಲಿ ಏನಾದರೂ ಒಂದು ಆರ್ಡರ್ಸ್ ಅನ್ನ ಮಾಡಿದ್ರೆ ಅವ ನೇರವಾಗಿ ಹೈಕೋರ್ಟ್ ಹೋಗ್ಬೇಕಾಗಿಲ್ಲ. ಮೊದಲು ಕರ್ನಾಟಕ ಅಫಿಲಿಯೇಟ್ ಟ್ರಿಬ್ಯುನಲ್ ಅಂತಿತ್ತು, ಈಗ ಗವರ್ನಮೆಂಟ್ಗೆ ಅವ್ರು ಅಪೀಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ದಿಸ್ ಇಸ್ ದಿ ಅಫಿಲಿಯೇಟ್ ಕ್ಲಾಸ್ ಅವೈಲಬಲ್ ಇನ್ ದಿ ಆಕ್ಟ್. ಇದರಲ್ಲಿ ಏನೋ ಡೌಟ್ಸ್ ಇದೆಯಾ? ಇಲ್ಲ. ಸೊ going to the next section. Section 83 ನಾನು ಹೇಳಿದೆ, market committee has the power to authorize any person to inspect, call for records, direct any market functionary to produce books of accounts. ಆ ರೀತಿ ಮಾಡಿದಾಗ ಅಥವಾ ಯಾವನೋ ಒಬ್ಬ ವ್ಯಕ್ತಿ ಸೆಕ್ಷನ್ 81 ಅಡಿಯಲ್ಲಿ ಸಲ್ಲಿಸಬೇಕಾದಂತ ರಿಟರ್ನ್ಸ್ ಕೊಟ್ಟಿಲ್ಲ ಅಂದ್ರೆ ಅಥವಾ ಅವರಿಗೆ ಕೊಟ್ಟಂತ ನೋಟಿಸ್ಗೆ ಕಂಪ್ಲೈ ಮಾಡಿಲ್ಲ ಅಂದ್ರೆ ಮಾರ್ಕೆಟ್ ಫೀಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಕಮಿಟಿ ಕ್ಯಾನ್ ಟೇಕ್ ಎ ಡಿಸಿಷನ್. ಇಟ್ ಕ್ಯಾನ್ ಅಸೆಸ್ ಅಂಡ್ ಸೇ 1000 rupees is the market fee, 3000 rupees is the penalty. This is a power given to the market committee under section 83 of the act. So 83A ಅಡಿಯಲ್ಲಿ ಮಾರ್ಕೆಟ್ ಕಮಿಟಿಗೆ ಅಧಿಕಾರ ಇದೆ, 3 ಪಟ್ಟು ದಂಡ ಹಾಕ್ಲಿಕ್ಕೆ ಅಧಿಕಾರ ಇದೆ. ಇದನ್ನ ವೆರಿ ರೇರೆಸ್ಟ್ ಆಫ್ ದಿ ರೇರ್ ಕೇಸಸ್ ಅಲ್ಲಿ ಹಾಕ್ತಾರೆ. ಕ್ಲಿಯರ್ ಸ್ಪೀಕಿಂಗ್ ಆರ್ಡರ್ ಅನ್ನ ಮಾರ್ಕೆಟ್ ಕಮಿಟಿ ಬರಿಬೇಕಾಗ್ತದೆ. ನಾನು ರಂಗನಾಥಿಗೆ ನೋಟಿಸ್ ಕೊಟ್ಟೆ, ಅವನ ನೋಟಿಸ್ಗೆ ಉತ್ತರ ಕೊಡಲಿಲ್ಲ, ಸೊ ಆದ್ರಿಂದ ಅವನು ಎಲ್ಲವನ್ನು ರೆಕಾರ್ಡ್ಸ್ ಅನ್ನ ವೆರಿಫೈ ಮಾಡಿದೆ. ವೆರಿಫೈ ಮಾಡಿದ ನಂತರ ಅವನು ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ, ಆದ್ದರಿಂದ ಇಷ್ಟು ಮಾರುಕಟ್ಟೆ ಶುಲ್ಕ, ಇಷ್ಟು ದಂಡ ಅವನು ಕಟ್ಟಬೇಕಾಗ್ತದೆ ಅಂತೇಳಿ ಒಂದು ಆರ್ಡರ್ಸ್ ಅನ್ನ, ಇಟ್ ಶುಡ್ ಬಿ ಎ ಸ್ಪೀಕಿಂಗ್ ಆರ್ಡರ್. ಸುಮ್ಮನೆ ಏನೋ ಒಂದು ರೆಸಲ್ಯೂಷನ್ ಅಂತ ಬರೆಯುವಾಗಿಲ್ಲ, ಅದರಲ್ಲಿ ಅವಕಾಶ ಇದೆ. ಅವನಿಗೆ ಒಂದು ಆಪರ್ಚುನಿಟಿ ಇದೆ, ವಿದಿನ್ 30 days he can appeal to the director, but he should deposit the money with the market committee. ಸೊ ಮಾರ್ಕೆಟ್ ಕಮಿಟಿಯಲ್ಲಿ ಇವರು ಎಷ್ಟು ಅಸೆಸ್ ಮಾಡಿರ್ತಾರೆ ಅಷ್ಟು ಅಮೌಂಟ್ ಅನ್ನು ಕಟ್ಟಿ ಅವನು ಹೋಗ್ಬೇಕಾಗ್ತದೆ. ಸೊ ಅದರಿಂದ ನೀವೇನಾದ್ರೂ ನಿಮ್ಮ ಪವರ್ಸ್ ಅನ್ನ ಎಕ್ಸರ್ಸೈಸ್ ಮಾಡುವಾಗ ಯಾರಿಗಾದ್ರೂ ಸ್ವಲ್ಪ ಜಾಸ್ತಿ ಹಣ ಪೆನಾಲ್ಟಿ ಹಾಕ್ಬೇಕು ಅಂದ್ರೆ ಇದನ್ನ ಬಳಸ್ಕೋಬೇಕು. ಬಟ್ ಇಲ್ಲಿ ಬಳಸ್ಕೋಬೇಕಾದ್ರೆ ಅವನು ಯಾವ್ದು ರಿಟರ್ನ್ಸ್ ಕೊಟ್ಟಿಲ್ಲ, ಮತ್ತೊಂದಿಲ್ಲ ಅಂತ ಆದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಎನಿಥಿಂಗ್ ಎಲ್ಸ್ ಆನ್ ದಿಸ್? ಎನಿಥಿಂಗ್ ಎಲ್ಸ್ ಆನ್ ದಿಸ್? ಇನ್ನೇನಾದ್ರೂ ಡೌಟ್ಸ್ ಇದ್ರೆ ದಯಮಾಡಿ ಕೇಳಿ, ಇಲ್ಲಾಂದ್ರೆ ವಿನಾಯಕ್ ಎಸ್. ಕೇಳಿಸ್ಲಿಲ್ಲ. ಡೈರೆಕ್ಟರ್ ವಿಲ್ ಹಿಯರ್, ಅವರು ಡೈರೆಕ್ಟ್ ಕೋರ್ಟ್ ಕಂಡಕ್ಟ್ ಮಾಡ್ತಾರೆ, ಈ ವಿಲ್ ಹಿಯರ್ ಆಯ್ತು. ಈ ವಿಲ್ ಹಿಯರ್, ಈ ಮೇ ಸ್ಟೇ. ಒಂದೊಂದ್ಸರಿ ಹೈಕೋರ್ಟ್ ಅದಕ್ಕೆ ವೇವ್ ಆಫ್ ಮಾಡಿದೆ, ಪೆನಾಲ್ಟಿ ನಿನ್ ಡೆಪಾಸಿಟ್ ಮಾಡೋದು ಬೇಡ, ಹಾಗೆ ಹಿಯರ್ ಮಾಡಿ ಅಂತಾನು ಮಾಡಿದೆ. ಬೇಕಾದ್ರೆ ಯಾರು ಅಪೀಲ್ ಮಾಡಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಆರ್ಡರ್ ಜಾರಿ ಮುಂದುವರಿಸಬಹುದು. ಅಷ್ಟು ದಿವಸದಿದೆ, ಅಕಸ್ಮಾತ್ ಅವನು ಅಪೀಲ್ ಮಾಡ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ, ನೀವು ಕ್ಯಾನ್ಸಲೇ ಮಾಡ್ಬಿಡ್ಬೋದ. ನೀವು ಸಸ್ಪೆಂಡ್ ಮಾಡಿರ್ತೀರಿ 30 days ಒಳಗೆ ಅವನು ಅಪೀಲ್ ಮಾಡಲಿಲ್ಲ, ಏನು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ. ಹಂಗಂದ್ರೆ ಅವನು ಆಲ್ಮೋಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಂಗೆ, ದೆನ್ ಯು ಕ್ಯಾನ್ ಕ್ಯಾನ್ಸಲ್ ದಿ ಲೈಸೆನ್ಸ್ ಅಲ್ಲ. ಮಾರ್ಕೆಟ್ ಕಮಿಟಿ
ಅದೆಲ್ಲ ಫರ್ದರ್ ಪ್ರೊಸೀಜರ್ ಮಾಡ್ಬೇಕು, ಅದೆಲ್ಲ ಫರ್ದರ್ ಪ್ರೊಸೀಜರ್. Okay, thank you all. Thank you, Nagesh. So I would thank directors sir also through this platform for giving me an opportunity. Thank you all.